ಕಾಮಿಡಿ ಕಿಲಾಡಿಗಳು ರಿಯಾಲಿಟಿ ಶೋ ಮೂಲಕ ಕನ್ನಡಿಗರಿಗೆ ಪರಿಚಯವಾದ ನಟಿ ಇವಾಗ ಬಾಯ್ ಬಡ್ಕಿ ಅಂತಾನೆ ಪಾಪ್ಯುಲರ್. ಯಾವುದೇ ಪಾತ್ರ ಕೊಟ್ಟು ಸುಲಭವಾಗಿ ಅಭಿನಯಿಸುವಂತಹ ಟ್ಯಾಲೆಂಟೆಡ್ ನಟಿ. ವೆಬ್ ಸೀರೀಸ್ಗಳ ರೈಟರ್ ಕೂಡ ಹೌದು. ಟಿವಿ ವೆಬ್ ಸೀರೀಸ್ಗಳ ನಂತರ ಈಗ ಬೆಳ್ಳಿ ತೆರೆಯಲು ಮಿಂಚ್ತಾ ಇರುವಂತಹ ಈ ಟ್ಯಾಲೆಂಟೆಡ್ ಆಕ್ಟರ್ ವಾಣಿ ಗೌಡ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ, ಹೇಗಿದ್ದೀರಾ? ನಮಸ್ತೆ, ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಅಂದ್ರೆ ಇವಾಗ ನೀವು ಆಕ್ಚುಲಿ ಬಾಯ್ ಬಡ್ಕಿ ಅನ್ನೋ ಒಂದು ಟೈಟಲ್ ಅಲ್ಲೇ ಪಾಪ್ಯುಲರ್ ಆಗಿದ್ದೀರಾ. ಯಾವ ಘಳಿಗೆಯಲ್ಲಿ ಈ ಹೆಸರು ಹುಟ್ಟಿದ್ದು? ಯಾರು ಡಿಸೈಡ್ ಮಾಡಿದ್ದು? ನಾನು ಹುಟ್ಟಿದೇನೋ ಗೊತ್ತಿಲ್ಲ ಬಾಯಿ ಬಡ್ಕಿ ಅಂತ. ಬಟ್ ಆದ್ರೆ ಹೊರಗಡೆ ಎಲ್ಲ ನಾನು ಬಾಯಿ ಬಡ್ಕಿ ಅಲ್ಲ, ಇನ್ ಫ್ರಂಟ್ ಆಫ್ ದ ಕ್ಯಾಮೆರಾ ಬಾಯಿ ಬಡ್ಕಿ ಅಷ್ಟೇ. ನಂದು ಅದೇ ಪ್ರಶ್ನೆ ಇತ್ತು. ಮೇ ಬಿ ಆತರ ಟೈಟಲ್ ಇರಬಹುದು, ಯೂಟ್ಯೂಬ್ ಚಾನಲ್ ಕೂಡ ಅದೇ ಹೆಸರಲ್ಲಿ ರನ್ ಆಗ್ತಿರ್ಬೋದು. ನಿಜವಾಗ್ಲೂ ವಾಣಿಯವರು ಹೇಗೆ ನಿಜವಾಗ್ಲೂ ಹಾಗಿರ್ತಾರ ಅಥವಾ ಅದ್ ಬರೀ ಕ್ಯಾರೆಕ್ಟರ್ ಅಂತ? ಅಂದ್ರೆ ವಿತ್ ಮೈ ಕಂಫರ್ಟ್ ಸರೌಂಡಿಂಗ್ ಅಂತ ಒಂದಿರುತ್ತಲ್ವಾ, ಅಲ್ಲಿ ಮೇ ಬಿ ಆ ಟೈಟಲ್ ವರ್ಕ್ ಆಗತ್ತೆ ನನಗೆ. ಇಲ್ಲ ಅಂತ ಅಂದ್ರೆ ಅಥವಾ ಪ್ರೊಫೆಷನ್ಸ್ ಅಂತ ಬಂದಾಗ, ಕೆಲಸ ಅಂತ ಬಂದ್ರೆ, ಅಥವಾ ಇವಾಗ ಶೂಟಿಂಗ್ ಎಲ್ಲ ಹೋದಾಗ ತುಂಬಾ ಸಾಫ್ಟ್ ಅಂತ ಅನ್ನಿಸ್ಕೊಂತೀನಿ ಎಲ್ಲರ ಹತ್ರ. ಮೇಡಮ್ ಅದ್ ಹೆಂಗ್ ಬಂತು ಮೇಡಮ್ ನಿಮಗ್ ಬಾಯ್ ಬಡ್ಕಿ ಅಂತ ಟೈಟಲ್, ನೀವು ಮಾತೇ ಆಡಲ್ವಲ್ಲ ಅಂತಿರ್ತಾರೆ. ಹೌದು, ಆದ್ರೆ ಆಡಿಯನ್ಸ್ಗೆ ವ್ಯೂವರ್ಸ್ಗೆಲ್ಲ ನೀವು ಹಾಗೆ ಇಷ್ಟ ಆಗ್ತೀರಾ. ನೀವು ಮಾತಾಡ್ತಾ ಇರ್ಬೇಕು, ಅದು ಅವ್ರಿಗೆ ಬಹಳ ಎಂಟರ್ಟೈನಿಂಗ್ ಆಗಿರುತ್ತೆ. ಅದು ಸ್ಕ್ರಿಪ್ಟ್ ಇದ್ರೆ ಮಾತಾಡ್ತಿರ್ತೀವಿ. ಎಷ್ಟ್ ಜನಕ್ಕೆ ಇದು ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ. ನೀವ್ ಈ ತರ ಟೆಲಿವಿಷನ್ ಅಥವಾ ರಿಯಾಲಿಟಿ ಶೋ ಅದೆಲ್ಲದಕ್ಕೂ ಬರಕ್ಕೂ ಮುಂಚೆ ನೀವು ಥಿಯೇಟರ್ ಜೊತೆ ನೀವು ಬೆಳೆದಿರೋ ಅಂಥವ್ರು. ಹೇಗೆ ಶುರುವಾಗಿದ್ದು ಥಿಯೇಟರ್ ನಂಟು? ಥಿಯೇಟರ್ ಹೇಗೆ ಅಂತಂದರೆ, ನಾನು ಚಿಕ್ಕ ವಯಸ್ಸಿಂದನೂ ಈ ಆ್ಯಕ್ಟ್ ಮಾಡೋದು, ನಾಟಕಗಳು ಮಾಡೋದು ಅಂದರೆ ತುಂಬ ಖುಷಿ. ಯಾವಾಗಲಿಂದನೂ ಸ್ಕೂಲಿಂಗಲ್ಲಿ ಇದ್ದಾಗಲೆಲ್ಲ ಮಾಡ್ತಾ ಇದ್ವಿ ನಾವು. ಆಮೇಲೆ ಸ್ಕೂಲಲ್ಲೂ ಬೇಜಾನ್ ನಾಟಕಗಳು ಮಾಡ್ತಾ ಇದ್ವಿ ನಿಜವಾಗ್ಲೂ, ನಮ್ಮ ಟೀಚರ್ಸ್ ಮುಂದೆ ಎಲ್ಲ. ಆವಾಗ ನಾನು ಒಂದು MNC ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಅಲ್ಲಿ ವರ್ಕ್ ಮಾಡೋವಾಗ ಯೂಶಲ್ ಆಗಿ ನಿಮಗೆ ಗೊತ್ತಿದೆ MNC ಕಂಪ್ನಿ ಅಂತ ಅಂದರೆ ಒಂದು ಪಾಶ್ ಎನ್ವಿರಾನ್ಮೆಂಟ್ ಇರುತ್ತೆ. ಅಲ್ಲಿ ಬರೋ ಹುಡುಗಿರೆಲ್ಲರೂ ಕನ್ನಡ ಮಾತಾಡೋದಕ್ಕೇನೆ ಹೆಸಿಟೇಟ್ ಮಾಡ್ತಿರ್ತಾರೆ. ಬಟ್ ಅಲ್ಲಿ ನಮ್ಮದು ಒಂದು ಫೆಸ್ಟ್ ಅಂತ ಯಾವಾಗಲೂ ವಾರ ಒಂದೊಂದು ಕಾರ್ಯಕ್ರಮಗಳು ಮಾಡೋವಾಗ, ಅಕ್ಟೋಬರ್ ಮಂತಲ್ಲಿ ಕಾರ್ಯಕ್ರಮ ಮಾಡೋವಾಗ ನಾನು ನನ್ನ ಹೆಸರು ಕೊಟ್ಟಿದ್ದೆ. ನಾನು ಹೊಸಬ್ಳು, ನಾನು ಜಾಯಿನ್ ಆಗಿ 1 ವಾರ ಆಗಿದೆ. ಏನು ಮಾಡೋಕ್ಕೆ ಅಂತ ಕೊಟ್ಟರೆ, ನಾನು ಮಿಮಿಕ್ರಿ ಮಾಡ್ತೀನಿ ಅಂತ ಕೊಟ್ಟಿದ್ದೆ. ಎಲ್ಲ ಮಾಡಿರೋದೆಲ್ಲ ಹುಡುಗರು ಮಿಮಿಕ್ರಿನೇ, ಒಂಥರ ಟಾಮ್ ಬಾಯ್ ಥರ ಇದ್ದಿದ್ದು ನಾನು ಅಲ್ಲಿ. ಆವಾಗ ಅಲ್ಲಿ ನನ್ನ ಕಲೀಗ್ಸ್ ಎಲ್ಲರೂ ಯಾವಾಗಲೂ ಹೇಳೋರು, ಸುಮ್ಮನೆ ಯಾಕೆ ನೀನು ಇರ್ತೀಯ, ಯಾವ್ದಾದ್ರು ಗಿರಿಯಲ್ಗೆ ಹೋಗೋದಲ್ವಾ, ಎಲ್ಲಾದರೂ ಹೋಗೋದಲ್ವಾ ಅಂತ. ದೆನ್ ಐ ಸ್ಟಾರ್ಟೆಡ್. ನಾನು ಕಾಲೇಜಲ್ಲಿ ಇರಬೇಕಾದ್ರಿಂದನೂ ನಾಟಕಗಳನ್ನ ಮಾಡ್ತಾ ಇದ್ವಿ. ನಮ್ಮ ಕಾಲೇಜಲ್ಲಿ ನಾಟಕೋತ್ಸವ ಅಂತೆಲ್ಲ ಮಾಡ್ತಾ ಇದ್ವಿ. ಒಂದೊಂದು ವಾರ ಫೆಸ್ಟ್ ನಡೀತಾ ಇತ್ತು. ಅದರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡೋದು, ಅದರಲ್ಲೆಲ್ಲ ಇನಿಷಿಯೇಟಿವ್ ತಗೊಳ್ಳೋದು ಮಾಡ್ತಾ ಇದ್ದಿದ್ದರಿಂದ ಒಂದ್ಸತಿ ಹೀಗೆ ನಮ್ಮ ಕಾಲೇಜಲ್ಲಿ ಪರಿಚಯ ಇರೋರು ಜಗದೀಶ್ ಶಾಸ್ತ್ರಿ ಅಂತ, ವೆರಿ ರೀಸೆಂಟ್ಲಿ ಈ ಪಾಸ್ಟ್ ಅವೇ, ಒಂದು 3-4 ಡೇಸ್ ಆಗಿರ್ಬೋದು. ಅವರು ನನಗೆ ಒಂದ್ಸತಿ ಕರ್ಕೊಂಡು ಹೋಗಿದ್ದು, ಥಿಯೇಟರ್ಗೆ ಇಂಟ್ರಡ್ಯೂಸ್ ಮಾಡಿಸಿದ್ದು. ನೀವು ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಿದ್ರಿ, ಬನ್ನಿ ನಮ್ದೊಂದು ತಂಡ ಇದೆ ಆಯಾಮ ಅಂತ ಹೇಳಿ, ನೀವು ನಮ್ಮ ತಂಡದಲ್ಲಿ ಬಂದು ಆ್ಯಕ್ಟ್ ಮಾಡ್ತೀರಾ ಅಂತಂದರೆ ದುಡ್ಡು ಕಾಸೆಲ್ಲ ಏನು ಕೊಡಲ್ಲ, ಬಟ್ ನಿಮಗೆ ಪ್ಯಾಷನ್ ಇರೋದ್ರಿಂದ ನೀವು ಆ್ಯಕ್ಟ್ ಮಾಡ್ತೀರಾ ಅಂದರೆ ಬರ್ಬೋದು ಅಂತ ಹೇಳಿ. ನನಗೂ ಇಂಟ್ರೆಸ್ಟ್ ಇತ್ತು. ಬಟ್ ನನಗೆ ಆಫೀಸ್ ಕೆಲಸನೂ ಇದ್ದಿದ್ದರಿಂದ ಸ್ಯಾಟರ್ಡೆ ಸಂಡೇ ಮಾತ್ರ ಹೋಗ್ತಾ ಇದ್ದೆ ನಾನು. ಮಿಕ್ಕಿದ ಟೈಮಲ್ಲೆಲ್ಲ ಹೋಗೋಕ್ಕಾಗ್ತಿರ್ಲಿಲ್ಲ. ಸ್ಯಾಟರ್ಡೆ ಸಂಡೇ ಬಂತು ಅಂತಂದರೆ ನಾಟಕಗಳಿಗೆ ಹೋಗೋದು, ಪ್ರಾಕ್ಟೀಸ್ ಮಾಡೋದು ಮಾಡಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಂದಷ್ಟು ಶೋಗಳನ್ನ ಮಾಡಿದ್ವಿ. ಆಗ ಮಾಡ್ತಾ ಅದ್ರ ಮೇಲೆ ಒಲವು ಬಂತು. ಹಾಗೆ ಒಂದ್ಸತಿ ಕಾಮಿಡಿ ಕಿಲಾಡಿ ಆಡಿಷನ್ ಕೊಟ್ಬಿಡೋಣ ಅಂತ ಕೊಟ್ಟಿದ್ದು, ಅಲ್ಲಿಂದ ಈ ಕಡೆಗೆ ಫುಲ್ ಟೈಮ್ ಜಾಬ್ ಆಗಿ ಶಿಫ್ಟ್ ಆಗೋಯ್ತು. ಅದೇ ನಿಮ್ಮಲ್ಲಿ ಒಂದು ಟ್ಯಾಲೆಂಟ್ ಇತ್ತು, ಆ ಥರ ಯಾರೊಬ್ರು ಕರೆದ್ರು ಟೀಮ್ಗೆ, ನಿಮಗೂ ಆಸಕ್ತಿ ಇತ್ತು, ಹೋಗಿ ಅದರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ರಿ. ಈ ಥರ ಒಂದು ಟ್ಯಾಲೆಂಟ್ ಇದೆ ಅಂತ ಆಡಿಯನ್ಸ್ಗೆ ಕರ್ನಾಟಕಕ್ಕೆ ಪರಿಚಯ ಆಗಿದ್ದು ಕಾಮಿಡಿ ಕಿಲಾಡಿ ಮೂಲಕ. ಅಂದ್ರೆ ಆನೆಸ್ಟ್ಲಿ ಅದು ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಆಯ್ತು ಅನ್ಸುತ್ತೆ. ಬಿಕಾಸ್ ಒಂಥರ ಬರೀ 4 ಗೋಡೆ ಮಧ್ಯ ಆಫೀಸಲ್ಲಿ ಅಥವಾ ಥಿಯೇಟ್ರಲ್ಲಿ ಪರ್ಫಾರ್ಮ್ ಮಾಡ್ತಿದ್ದೆ ನಿಮಗೆ ಸಚ್ ಅ ಮಾಸ್ ಆಡಿಯನ್ಸ್ ಕಂಡುಹಿಡಿಯಕ್ಕೆ ಶುರು ಮಾಡ್ತಾರೆ. ನಿಮಗೆ ನೆನಪಿದೆಯಾ ಆಡಿಷನ್ ಕೊಟ್ಟಿದ್ದ ದಿನ ಅಥವಾ ಕಾಲ್ ಬಂದಿದ್ದ? ಆ್ಯಕ್ಚುಲಿ ನಾವಿವತ್ತು ಅನೇಕದಲ್ಲಿ ಕೂತಿದ್ದೀವಿ. ಬಟ್ ಈ ಬಿಲ್ಡಿಂಗ್ ಇರೋದು ಅಭಯನಾಡು ಸ್ಟುಡಿಯೋ ಒಳಗೆ. ಇದೇ ಅಭಯನಾಡು ಸ್ಟುಡಿಯೋದಲ್ಲಿ ಒಂದು ಆಲ್ಮೋಸ್ಟ್ ಒಂದು 500 ಮೀಟರ್ಸ್ವರೆಗೂ ಕ್ಯೂ ಇತ್ತು. ಆ ಕ್ಯೂ ಅಲ್ಲಿ ಒಂದು 300 ಅಥವಾ ಎಷ್ಟೋ ನನ್ನ ನಂಬರ್ ಇದ್ದಿದ್ದು. ಕ್ಯೂ ಅಲ್ಲಿ ನಿಂತು ಆಡಿಷನಿಗೆ ಬಂದಿದ್ದು.
ಆಡಿಷನ್ಗೆ ಬರೋವಾಗ ಎಲ್ಲರೂ ಹೋಗ್ತಿದ್ದಾರೆ ಒಳಗಡೆ, 5-5 ನಿಮಿಷಕ್ಕೂ ಹೊರಗೆ ಬರ್ತಿದ್ದಾರೆ. ಮತ್ತೆ ಎಲ್ರದೂ ಸೇಮ್ ಒಂದು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದಾರೆ. ನೀವು ಏನು ಮಾಡ್ಕೊಂಡು ಬಂದಿದ್ದೀರಾ ಪ್ರಾಕ್ಟೀಸ್ ಅಂತ ಅಂದರೆ, ನಾನು ಉಮಾಶ್ರೀ ಡೈಲಾಗ್ ಮಾಡ್ಕೊಂಡು ಬಂದಿದ್ದೀನಿ, ಅದು ಮಾಡ್ಕೊಂಡು ಬಂದಿದ್ದೀನಿ. ನಾನು ಏನು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿಲ್ಲ, ನೈಟ್ ಶಿಫ್ಟ್ ಇತ್ತು ಆಫೀಸಲ್ಲಿ, ಮುಗಿಸ್ಕೊಂಡು ಬೆಳಗ್ಗೆ ಇಲ್ಲಿ ಬಂದಿದ್ದು. ಈ ಕಾಮಿಡಿ ಕಿಲಾಡಿ ಆಡಿಷನ್ ನಡೀತಾ ಇದೆಯಂತೆ, ಹೋಗ್ಬಿಡೋಣ ಒಂದು ಟ್ರಯಲ್ ಮಾಡ್ಬಿಡೋಣ ಅಂತ ಬಂದಿದ್ದೀನಿ. ಆ ಬಂದಿರೋದು ಒಂದು ಹುಟ್ಟು ನೋಡಿದ್ರೆ ಅದನ್ನ ನೆನೆಸ್ಕೊಂಡ್ರೆ ಇವಾಗ್ಲೂ ನನ್ನ ಎಂಟ್ರಿನ ನಮ್ಮ ಡೈರೆಕ್ಟರ್ ಅದೇ ತರ ಕೊಡ್ಸಿದ್ರು. ನನ್ಗೆ ಒಂದು ಟೀ ಶರ್ಟು, ಅದ್ರ ಮೇಲೆ ಒಂದು ಓಪನ್ ಶರ್ಟು, ಅದಕ್ಕೊಂದು ನಾಟ್ ಹಾಕೊಂಡಿದ್ದೆ, ತೀರಾ ಪೊರಕಿ ತರ. ಆ ಟೈಮಲ್ಲಿ ಮೇ ಬಿ ನಂದು ಕೂದಲು ಕೂಡ ಒಂದ್ ಸ್ವಲ್ಪ ಶಾರ್ಟ್ ಇಷ್ಟೇ ಇತ್ತು ಅನ್ಸುತ್ತೆ. ಒಂದು ಜುಟ್ಟು ಹಾಕೊಂಡು ಮೇಕಪ್ ಮಾಡ್ಕೊಂಡಿಲ್ಲ, ಏನೂ ಇಲ್ಲ. ಅವೆಲ್ಲ ಅವಾಗಂತೂ ನಂಗೆ ಸೆನ್ಸೇ ಇಲ್ಲ ಅಷ್ಟೊಂದು. ಬಂದು ಸುಮ್ಮನೆ ನಿಂತಿದ್ದೆ, ಏನು ಮಾಡೋದಪ್ಪ ಅಲ್ಲಿ ಹೋಗಿ, ಎಲ್ಲರೂ ಏನೇನೋ ಮಾಡ್ತಿದ್ದಾರೆ, ಏನೇನೋ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದಾರೆ. ಒಳಗಡೆ ಹೋದೆ, ಏನು ಮಾಡ್ತೀರಾ, ಏನು ಹೇಳ್ತೀರಾ ಅದನ್ನ ಮಾಡ್ತೀನಿ, ಅಲ್ಲಿ ನಿಮ್ಗೇನು ಗೊತ್ತಿದೆ ಮಾಡೋಕ್ಕೆ ಅಂತ ಅಂದ್ರು. ಆವಾಗ ನಾನು ಬಬ್ರುವಾಹನ ಅದು ಏಕಪಾತ್ರ ಅಭಿನಯ ಮಾಡ್ತೀನಿ, ಆದರೆ ಅದು ಅದ್ರ ಸ್ಟೈಲಲ್ಲಿ ಮಾಡಲ್ಲ, ಮಂಡ್ಯ ಸ್ಟೈಲಲ್ಲಿ ಮಾಡ್ತೀನಿ ಅಂತಂದೆ. ಅವ್ರಿಗೆ ಅದು ಒಂಥರ ಡಿಫ್ರೆಂಟ್ ಅನ್ನಿಸ್ತು. ಇಟ್ ಈಸ್ ಲೈಕ್ ಆ 300 ಜನದ ಆಡಿಷನ್ ಏನು ತೊಗೊಂಡಿದ್ರು ಅವ್ರೆಲ್ಲಾರ್ದು ಆಗಿನ ಟೈಮ್ಗೆ ನಿವೇದಿತಾ ಗೌಡದು ಅದೆಲ್ಲ ವಾಯ್ಸ್ ಎಲ್ಲ ಸ್ವಲ್ಪ ಫೇಮಸ್. ಅವಾಗ ನಾನು ನಿವೇದಿತಾ ಗೌಡ ಥರ ಮಾತಾಡ್ತೀನಿ, ನಾನು ನಯನ ಥರ ಆ್ಯಕ್ಟ್ ಮಾಡ್ತೀನಿ ಅಂತ ಅಂದ್ಕೊಂಡು ಬರ್ತಾ ಇದ್ರು. ಇವಳು ಯಾರು ಹುಡುಗಿ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ನಾನು ಬಬ್ರುವಾಹನ ಥರ ಮಾಡ್ತೀನಿ ಅಂತಿದ್ದಾಳಲ್ಲ ಅಂದ್ಬಿಟ್ಟು ಅವರು ಒಂದೆಲ್ಲ ಹೇಳು ಸ್ಟಾರ್ಟ್ ಮಾಡು ಅಂದರು. ಶುರು ಮಾಡಿದ ತಕ್ಷಣ 1 ನಿಮಿಷ ಅಂತ ನಿಲ್ಲಿಸ್ಬಿಟ್ಟು ನಮ್ಮ ಡೈರೆಕ್ಟ್ರಿಗೆ ಫೋನ್ ಮಾಡಿ, ಸರ್ ಬನ್ನಿ ಸರ್ ಇಲ್ಲೊಂದು ಮಾಸ್ಟರ್ ಪೀಸ್ ಬಂದಿದೆ ಅಂತ ಕರೆಸಿದ್ರು. ಆಗ ನಂದು ಆಡಿಷನ್ ಶುರು ಆಯಿತು. ಇಟ್ ಈಸ್ ಲೈಕ್ ತಗೊಂಡ್ರು ಅವರು ಆಡಿಷನ್. ಅದಾದ್ಮೇಲೆ ಇನ್ನೇನು ಬರುತ್ತೆ, ಆ ಥರ ಮಾಡು, ಈ ಥರ ಮಾಡು, ನಾನೊಂದು ಸಿಚುವೇಶನ್ ಕೊಡ್ತೀನಿ, ಅದನ್ನ ಆ್ಯಕ್ಟ್ ಮಾಡು, ಇದನ್ನ ಆ್ಯಕ್ಟ್ ಮಾಡು ಅಂತೆಲ್ಲ. ನನಗೆ ಈ ಕ್ಯಾಮ್ರಾ ಮುಂದೆ ಏನು ಮಾತಾಡಬೇಕು, ಯಾವ್ದು ಹೇಳ್ಬಾರ್ದು, ಯಾವ್ದು ಹೇಳ್ಬೇಕು ಅದೇನು ಗೊತ್ತಿಲ್ಲ. ಇಟ್ ಇಸ್ ಲೈಕ್ ನಿಂಗೆ ಬಾಯ್ ಫ್ರೆಂಡ್ ಇದ್ದಾನ, ಲವ್ ಮಾಡ್ತಾ ಇದೀಯಾ ಅಂತಂದರೆ, ಸರ್ ಯಾವುದೋ ಒಂದು ಹುಡ್ಗಂಗೆ ಕಾಳಾಗ್ತಿದ್ದೀನಿ ಸರ್, ಒಪ್ಕೊಂತಾ ಇಲ್ಲ, ಹಿಂಗೆ ಹೇಳ್ತಾ ಇದ್ದೆ ನಾನು. ಅಷ್ಟು ಮಾತಾಡ್ತಾ ಇದ್ದೆ. ಅವ್ರಿಗೆ ಅದು ಇಷ್ಟ ಆಗೋಯ್ತು. ಅದಾದ್ಮೇಲೆ ಒಂದು 45 ಮಿನಿಟ್ಸ್ ಏನೋ ನಂದು ಆಡಿಷನ್ ತಗೊಂಡಿದ್ದು. ಹೊರಗೆ ಬರ್ತಿದ್ದಂಗೆ ಬೇರೆ ಕ್ಯೂ ಅಲ್ಲಿ ಇದ್ದವರೆಲ್ಲ, ನೀನ್ ಸೆಲೆಕ್ಟೆಡ್ ಬಿಡು, ನೀನ್ ಸೆಲೆಕ್ಟೆಡ್, ಎಲ್ಲ 3 ನಿಮಿಷಕ್ಕೆ ಆಚೆ ಬಂದಿದ್ದಾರೆ, ನೀನ್ 45 ಮಿನಿಟ್ಸ್ ಅಂದ್ರೆ ನೀನ್ ಸೆಲೆಕ್ಟೆಡ್ ಅಂತ. ಬಟ್ ಅದಾದ್ಮೇಲೆ ನಾನು ಆಫೀಸ್ಗೆ ಹೋಗಿ ನನ್ನ ಪಾಡಿ ನನ್ನ ಕೆಲಸ ಶುರು ಆಗಿತ್ತು. 1 ವೀಕ್ ಏನು ಕಾಲ್ ಏನು ಬರಲಿಲ್ಲ. ನಾನೇ ಇದೆಲ್ಲ ನಮ್ಗೆ ಬರಲ್ಲ ಅನ್ಸುತ್ತೆ ಅನ್ಕೊಂಡಿದ್ದೆ. ಅದಾದ್ಮೇಲೆ ನೆಕ್ಸ್ಟ್ ವೀಕಲ್ಲಿ ಕಾಲ್ ಬಂತು, ಸೆಕೆಂಡ್ ರೌಂಡಿಗೆ ಸೆಲೆಕ್ಟ್ ಆಗಿದ್ದೀರಾ ಬನ್ನಿ ಅಂತ. ಸೊ ಸೆಕೆಂಡ್ ರೌಂಡ್ ಆಯಿತು. ಸೆಕೆಂಡ್ ರೌಂಡ್ ಆದ್ಮೇಲೂ ಮೆಗಾ ಆಡಿಷನಲ್ಲೂ ಕೂಡ ನೀವು ಸೆಲೆಕ್ಟೆಡ್ ಅಂತ ಅವ್ರು ನಮ್ಗೆ ಹೇಳ್ತಿಲ್ಲ. ಇಟ್ ಈಸ್ ಲೈಕ್ ಕಾಲ್ ಮಾಡ್ತಾರೆ, ಮತ್ತೆ ನಾಳೆಯಿಂದ ನೀವು ಬರಬೇಕು, ಅಲ್ಲಿ ಅಭಯನಾಡು ಸ್ಟುಡಿಯೋ ಹತ್ರ ಬರಬೇಕು. ಬಂದಿದ್ದು ದಿನ ಒಂದು 12 ಜನ ಮಾತ್ರ ಇದ್ವಿ, ಒಂದು 14 ಜನ ಮಾತ್ರ. ಅವರಿಗೆ ಅವಾಗ್ಲೂ ಅವರು ರಿವೀಲ್ ಮಾಡ್ತಿಲ್ಲ ನೀವೆಲ್ಲ ಸೆಲೆಕ್ಟೆಡ್ ಅನ್ನೋದನ್ನ, ಎಲ್ಲಿ ಹಿಗ್ಬಿಡ್ತಾರೋ ಅಂತ ಅಂದ್ಬಿಟ್ಟು ಕನ್ಫರ್ಮ್ ಮಾಡ್ತಿಲ್ಲ. ನನಗೆ ಫೋನ್ ಮಾಡಿ, ನಾಳೆಯಿಂದ ಒಂದು ಮೆಗಾ ಆಡಿಷನ್ ರೌಂಡ್ ಮುಗೀತು, ಅದಾದಮೇಲೆ ನಾಳೆಯಿಂದ ನೀನು ಕೆಲಸ ಬಿಟ್ಬಿಡ್ಬೇಕು, ಇಲ್ಲೇ ಇರಬೇಕಾಗತ್ತೆ. ನಮಗೆ MNC ಕಂಪ್ನಿ ಗೊತ್ತಲ್ಲ ನಿಮ್ಗೆ ರೂಲ್ಸು. ನಾವು ಫಸ್ಟೇ ನೋಟಿಫಿಕೇಶನ್ಗೆ ನೋಟಿಸ್ ಪೀರಿಯಡ್ ಸರ್ವ್ ಮಾಡಬೇಕು, ಮೊದಲೇ ಹೇಳಿರ್ಬೇಕು. ಹೆಂಗ್ ಮಾಡೋದು ಅಂತ ನಾನು, ಸರ್ ಏನು ಸರ್ ಹಿಂಗೆ ಹೇಳ್ತಾ ಇದ್ದೀರಾ, ನನ್ನ ಕೆಲಸ ಬಿಡು ಅಂದರೆ ಹೆಂಗೆ ಬಿಡೋದು ಅಂತ. ಅದಿಲ್ಲಮ್ಮ, ನಿನ್ಗೊಂದು ಒಳ್ಳೆ ಆಪರ್ಚುನಿಟಿ ಸಿಗ್ತಾ ಇದೆ, ನೀನು ಇದರಲ್ಲಿ ನೀನು ಸರ್ವೈವ್ ಆಗಬೇಕು ಅಂದರೆ, ನಿನ್ಗೇನೋ ಒಂದು ಅಚೀವ್ ಮಾಡಬೇಕು ಅಂದರೆ ನೀನು ಬಿಡಬೇಕಾಗುತ್ತೆ, ಏನು ಯೋಚನೆ ಮಾಡಬೇಡ, ಲೈಫ್ ಸೂಪರ್ ಆಗಿರುತ್ತೆ, ಬಿಡು ಅಂತ. ನನಗೆ ಹೆಂಗಪ್ಪ ಬಿಡೋದು. ಕೊನೆಗೆ ನಮ್ಮ ಆಫೀಸಲ್ಲಿ ಆಕ್ಸಾ ಬಿಸ್ನೆಸ್ ಸರ್ವಿಸಸ್ ಅಂತ ನಾನು ವರ್ಕ್ ಮಾಡ್ತಾ ಇದ್ದಿದ್ದು ಕಂಪನಿ. ಬಟ್ ದೇ ವರ್ ಸೋ ಸಪೋರ್ಟಿವ್. ಅವಾಗ್ಲಿಂದಾನೇ ಅವರೆಲ್ಲರೂ ಮಚ್ಚ, ಅವ್ರು ನನ್ನೆಲ್ಲ ಮಚ್ಚ ಅಂತ ಕರೀತಾ ಇದ್ದಿದ್ದು, ಆ ಟಾಮ್ ಬಾಯ್ ಥರ ಇದ್ದಿದ್ದರಿಂದ. ಮಚ್ಚ ನೀನು ಹೋಗು, ಮಚ್ಚ ನೀನು ಹೋಗಿ ಸಿನಿಮಾಗೆ ಹೋಗು, ಸೀರಿಯಲ್ಗೆ ಹೋಗು ಅಂತ ಅನ್ನೋರಲ್ವಾ. ಎಲ್ಲರೂ ಸಪೋರ್ಟ್ ಮಾಡಿದ್ರು. ಈವನ್ ನಮ್ಮ ಮ್ಯಾನೇಜರ್ ಕೂಡ, ಅವರು ಆ್ಯಕ್ಚುಲಿ ಕನ್ನಡದವರಲ್ಲ, ಬಟ್ ಸ್ಟಿಲ್ ಇಫ್ ಯು ಆರ್ ಗೋಯಿಂಗ್ ಆ್ಯಂಡ್ ವರ್ಕಿಂಗ್ ಇನ್ TV ಚಾನಲ್ ಮೀನ್ಸ್ ಇಟ್ಸ್ ಅ ಬಿಗ್ ಅಚೀವ್ಮೆಂಟ್ ಡೂಡ್, ಗೋ ಅಂತ ಅಂದ್ಬಿಟ್ಟು ಆ ಟೈಮಲ್ಲಿ ನನಗೆ ಬೇಗ ರಿಲೀವ್ ಮಾಡಿಕೊಟ್ರು ಎಲ್ಲಾನು. ಸೊ ಅಲ್ಲಿಂದ ಈ ಕಡೆಗೆ ಬಂದು ಇಲ್ಲಿ ಶುರುವಾಯ್ತು ಜರ್ನಿ. ಚೆನ್ನಾಗಿದೆ ಟಚ್. ಅಂದ್ರೆ ಅವರೆಲ್ಲ ನಿಮ್ ಟ್ಯಾಲೆಂಟ್ ನ ನೋಡಿದ್ರಲ್ಲ ಆಫೀಸಲ್ಲಿ, ಸೊ ಅವ್ರಿಗೆಲ್ಲ ಒಂದ್ ಕಡೆ ಗ್ಯಾರಂಟಿ ಇತ್ತು, ಇದೊಂದ್ ದಿನ ಆಗ್ಲೇಬೇಕಿತ್ತು, ಫೈನಲಿ ಆ ಕಾಲ್ ಬಂದಿದೆ, ಗೋ ಅಂತ ಅವರು ಸಪೋರ್ಟ್ ಮಾಡಿದ್ರು. ಅಂಡ್ ಫುಲ್ ಸರ್ಕಲ್ ಬಂದಿದೆ ಅನ್ಸುತ್ತೆ. ನೀವು ಅದೇ ಸ್ಟುಡಿಯೋಲಿ ಇವಾಗ ಇಂಟರ್ವ್ಯೂ ಆಕ್ಚುಲಿ ನನ್ನ ಅದೃಷ್ಟ ಹೇಳ್ಬೇಕು ಅಂತಂದ್ರೆ ವೆರಿ ಟ್ರೂ. ಅಂಡ್ ಇವಾಗ ಆ ಡೇ ನೆನ್ಸ್ಕೊಂಡು ಕಾಮಿಡಿ ಕಿಲಾಡಿಗಳು ಓಕೆ ಆಯ್ತು, ನೀವು ಶೂಟ್ ಮಾಡಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ರಿ.
ಕಾಮಿಡಿ ಕಿಲಾಡಿಗಳು ಜರ್ನಿ ಇವತ್ವರೆಗೂ ಯುವರ್ ಅ ಪಾರ್ಟ್ ಆಫ್ ಇಟ್ ಅಂತ ಅನ್ಸುತ್ತೆ. ಯಾವ್ದು ನಿಮಗೆ ತುಂಬಾನೇ ಒನ್ ಆಫ್ ದ ಮೋಸ್ಟ್ ಮೆಮೊರೇಬಲ್ ಅಂತ ಹೇಳ್ಬಹುದು, ಅದ್ ಗುಡ್ ಆರ್ ಬ್ಯಾಡ್ ಹೌಎವರ್ ಇಟ್ ಇಸ್, ತುಂಬಾ ನೆನಪಲ್ಲಿ ಇಟ್ಕೊಂಡಿರೋ ಅಂತ ಪರ್ಟಿಕ್ಯುಲರ್ ಶೂಟ್ ಯಾವ್ದಾರು ಇದೆಯಾ? there were a lot actually. ಗುಡ್ ಮೆಮೊರೀಸ್, ಬ್ಯಾಡ್ ಮೆಮೊರೀಸ್ ಎಲ್ಲ ಇದೆ. ಯಾಕೆಂದ್ರೆ ಈ ಸಿನಿಮಾ ಜರ್ನಿ ಅಥವಾ ಈ ಟಿವಿ ಸೀರಿಯಲ್ ಈ ಜರ್ನಿ ಏನಿದೆ ಅದು ನಂಗೆ ತುಂಬಾ ಹೊಸದು. ನನಗೆ ನಾನು ಈ ತರದ್ ಒಂದು ನೋಡೇ ಇಲ್ಲದೆ ಇರೋಳು. ಕ್ಯಾಮರಾನೇ ಕಾಜಲ್ ಅಂದ್ರೆ ಏನಂತ ಗೊತ್ತಿರ್ತಿರ್ಲಿಲ್ಲ ನನ್ಗೆ. ಕಾಜಲ್ ಹಂಗಂದ್ರೆ ಏನು ಅಂತ, ಅಂದ್ರೆ ಅಷ್ಟು ಬ್ಯೂಟಿ ಸೆನ್ಸ್ ಇರ್ತಾ ಇರ್ಲಿಲ್ಲ. ಆ ತರದ್ದು ಹುಡುಗಿ ಸಡನ್ ಆಗಿ ಬಂದು ದಿನ ಮೇಕಪ್ ಹಚ್ಕೋಬೇಕು, ಕ್ಯಾಮ್ರಾ ಮುಂದೆ ಆಕ್ಟ್ ಮಾಡಬೇಕು ಅಂತಂದ್ರೆ ಅದೇ ಒಂದು ಟಫೆಸ್ಟ್ ಜರ್ನಿ. ಅದ್ರೊಳಗಡೆ ಒಂದ್ ಎಪಿಸೋಡ್ ಮಾಡಿದ್ರು ನನ್ಗೆ ಸರ್ಪ್ರೈಸ್ ಕೊಡಕ್ ನಮ್ಮಪ್ಪ ನಮ್ಮಮ್ಮನೆಲ್ಲ ಕರ್ಸಿ. ಅಂದ್ರೆ ನಮ್ ಲೈಫ್ ಜರ್ನಿ ನಾವು ಓಪನ್ ಮಾಡಿ, ಅದು ಒಂಥರ ಒಂದ್ ಕಡೆಯಿಂದ ಅಫ್ಕೋರ್ಸ್ ತುಂಬಾ ಜನಕ್ಕೆ ಇನ್ನೂ ನನ್ನನ್ನು ಜಾಸ್ತಿ ಹತ್ರ ಮಾಡಿದಂತಹ ಎಪಿಸೋಡ್ ಆಗಿರ್ಬೋದು. ಬಟ್ ಒಂದ್ ಕಡೆಯಿಂದ ನನ್ಗೆಲ್ಲೋ ಒಂದ್ ಕಡೆ ತುಂಬಾ ಅಂದ್ರೆ ನಾವು ಎಷ್ಟೇ ನಮ್ ಕಷ್ಟಗಳಿದ್ರೂನು ಇಷ್ಟು ವರ್ಷದ ಜರ್ನಿಯಲ್ಲಿ ಎಲ್ಲೂ ತೋರಿಸ್ಕೊಂಡಿರಲ್ಲ, ಎಲ್ಲೂ ಹೇಳ್ಕೊಂಡಿರಲ್ಲ. ಬಿಕಾಸ್ ನಾವು ಮನುಷ್ಯರು ನಡ್ಕೊಳ್ಳೋ ರೀತಿನೇ ಹಾಗೆ, ನಮ್ಮ ಕಷ್ಟ ನಾವೆಲ್ಲೂ ಹೇಳ್ಕೊಳಲ್ಲ. ನಾವು ಆರಾಮಾಗಿದ್ದೀವಿ ಅನ್ನೋ ಥರನೇ ಪ್ರಿಟೆಂಡ್ ಮಾಡ್ಕೊಂಡು ಬದುಕ್ತಿರ್ತೀವಿ. ಬಟ್ ಅದೊಂದು ಶೂಟಲ್ಲಿ ಎಲ್ಲೋ ಒಂದು ಕಡೆ ಎಲ್ಲ ರಿವೀಲ್ ಆಗೋಗ್ಬಿಡ್ತಲ್ಲ, ಇಷ್ಟು ದಿನದ್ದು ಎಲ್ಲ ವಿಚಾರಗಳು ಎಲ್ರ ಮುಂದೆ ಹೇಳ್ಕೊಳಂಗಾಯ್ತಲ್ಲ ಅಂತ ಒಂಥರ ಹೆಸಿಟೇಟಿಂಗ್ ಇರ್ಬೋದು. ಒಂದು ಕಡೆಯಿಂದ ಒಂದು ಪ್ರೌಡ್ ಫೀಲ್, ನಮ್ಮ ಅಪ್ಪ ನಮ್ಮ ಅಮ್ಮನ ಟಿವಿಗೆ ಕರೆಸಿದ್ವಿ, ಎಲ್ಲರೂ ರೆಕಗ್ನೈಸ್ ಮಾಡ್ತಾರೆ ಅವ್ರನ್ನ ಅಂತ ಅಂದ್ಬಿಟ್ಟು ಮಿಕ್ಸ್ಡ್ ಎಮೋಷನ್. ನೀವು MNC ವರ್ಕ್ ಮಾಡ್ತಿದ್ರಿ ಅಂದ್ರಲ್ಲ, ಸೊ ನೀವ್ ಅದನ್ನೇನಾದ್ರು ಈಗ ಮಿಸ್ ಮಾಡ್ಕೊಳ್ತೀರಾ ಅಥವಾ ಅಂದ್ರೆ? ಆಕ್ಚುಲಿ ಏನಂದ್ರೆ ನನ್ನ ಫ್ರೆಂಡ್ ಸರ್ಕಲ್ ಅಂತ ಬಂದ್ರೆ, ನನ್ನ ಎಂಜಾಯ್ಮೆಂಟ್ ಅಂತ ಬಂದ್ರೆ ಐ ಡೆಫಿನೆಟ್ಲಿ ಮಿಸ್ ಇಟ್. ಯಾಕೆ ಅಂತ ಅಂದ್ರೆ ನಾನು MNC ಅಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಇದ್ದಂತ ನನ್ನ ಫ್ರೆಂಡ್ಸ್ ಗ್ಯಾಂಗ್ ಇರ್ಬೋದು, ಅಥವಾ ನಾನು ನಡ್ಕೊಂತ ಇದ್ದಿದ್ದ ರೀತಿ ಇರ್ಬೋದು, ಫುಲ್ ಬಿಂದಾಸ್ ಆಗಿ ಆರಾಮಾಗಿ ಹೆಂಗ್ ಇಷ್ಟ ಬರುತ್ತೆ ಹಂಗೆ ಇವಾಗ ಹಂಗೆ ಇರಕ್ಕಾಗಲ್ಲ. ವಿ ಹ್ಯಾವ್ ಸಮ್ ಸರ್ಟನ್ ರೆಸ್ಟ್ರಿಕ್ಷನ್ಸ್ ಇವಾಗ. ಅಂದ್ರೆ ಪಬ್ಲಿಕ್ ರೆಕಗ್ನೈಸ್ ಮಾಡೋದ್ರಿಂದ ಎಷ್ಟು ಸಾಧ್ಯ ಅಷ್ಟು ಕೆಲವೊಂದ್ ಕಡೆ ಕಂಟ್ರೋಲ್ಡ್ ಆಗಿ ಮೈಂಡ್ನ ಇಟ್ಕೋಬೇಕಾಗುತ್ತೆ. ಆ ಥರ ವಿಚಾರಕ್ಕೆ ಬಂದಾಗ ನಾನು ತುಂಬ ಮಿಸ್ ಮಾಡ್ಕೊತೀನಿ. ಬಟ್ ದುಡಿಮೆ ಅಂತ ಬಂದಾಗ ಡೆಫಿನೆಟ್ಲಿ 1 ತಿಂಗಳು ಕುತ್ಕೊಂಡು ಕೆಲಸ ಮಾಡ್ತಾ ಇದ್ದಿದ್ದು ಇವಾಗ ದೇವ್ರ ದಯೆಯಿಂದ 1 ದಿನದಲ್ಲಿ ಅರ್ನ್ ಮಾಡೋ ಅಂಥದ್ದು ಅಥವಾ 2 ದಿನದಲ್ಲಿ ಅರ್ನ್ ಮಾಡೋ ಅಂಥದ್ದು ಸಾಧ್ಯತೆಗಳಿರೋದ್ರಿಂದ ಇಟ್ಸ್ ಲೈಕ್ ದುಡಿಮೆ ಅಂತ ಬಂದಾಗ ಇದಿಷ್ಟ ಆಗುತ್ತೆ. ಎಂಜಾಯ್ಮೆಂಟ್, ಒಂದು ಕಂಫರ್ಟಬಿಲಿಟಿ ಅಂತ ಬಂದಾಗ ಆ ಲೈಫ್ ತುಂಬಾ ಇಷ್ಟ ಆಗುತ್ತೆ. ಅಂದ್ರೆ ಅಲ್ಲಿ ನಿಮ್ಗೆ ಬಹುಶಃ ನೀವು ಪಬ್ಲಿಕ್ ಫಿಗರ್ ಆಗಿರ್ತಿರ್ಲಿಲ್ಲ, ಸೊ ಯಾರು ಗುರ್ತು ಹಿಡಿಯೋದು ಅಥವಾ ಏನೋ ಅದಿರ್ತಿರ್ಲಿಲ್ಲ ಅಷ್ಟೇ. ಬಟ್ ಒಂದ್ ಕಡೆ ನಿಮ್ ಟೆಲಿವಿಷನ್ ಜರ್ನಿ ಅಂದ್ರೆ, ಇನ್ನೊಂದ್ ಕಡೆ ನಿಮ್ ಯೂಟ್ಯೂಬ್ ಜರ್ನಿನೇ ಬಹಳ ಅದ್ರದ್ದೇ ಸೆಪರೇಟ್ ಫ್ಯಾನ್ ಬೇಸ್ ಇದೆ ಅಂತ ಹೇಳ್ಬೋದು. ನಿಮ್ಮ ಸಾಕಷ್ಟು ಕ್ಯಾರೆಕ್ಟರ್ಗಳಿಂದ ಇವತ್ತಿಗೂ ಕಂಡುಹಿಡಿತಾರೆ. ಅಂಡ್ ಯೂಟ್ಯೂಬ್ ಅಲ್ಲಿ ನೀವು ಮಾಡೋ ವೆಬ್ ಸೀರೀಸ್ಗೆಲ್ಲ ಬಹಳ ಒಳ್ಳೆ ರೆಕಗ್ನಿಷನ್ ಇದೆ. ಅಲ್ಲಿ ನಿಮ್ಗೆ ಎಷ್ಟೋ ತರ ಆಕ್ಟಿಂಗ್ ಅಪ್ರೋಚ್ ಮಾಡೋದಕ್ಕೆ ಆಪರ್ಚುನಿಟಿ ಸಿಕ್ಕಿದೆ. ಸೊ ಯೂಟ್ಯೂಬ್ ಈ ವೆಬ್ ಸೀರೀಸ್ಗಳ ಬಗ್ಗೆ ಅದ್ರ ಜರ್ನಿ ಹೇಗಿದೆ? ಅದು ಆ್ಯಕ್ಚುಲಿ ನನಗೆ ನಿಜವಾಗ್ಲೂ ಒಂದು ಜೀ ಕನ್ನಡಕ್ಕೆ ಬಂದಿದ್ದು ಒಂದು ಅದೃಷ್ಟ ಅಂತ ಹೇಳಿದ್ರೆ, ಯೂಟ್ಯೂಬಲ್ಲಿ ಎಲ್ಲರೂ ಕ್ಲಿಕ್ ಆಗಕ್ಕಾಗಲ್ಲ. ತುಂಬ ಜನ ಮಾಡ್ತಿದ್ದಾರೆ, ತುಂಬ ಜನದ್ದು ವಿಡಿಯೋಸ್ ರೀಚ್ ಆಗಕ್ಕಾಗಲ್ಲ. ಬಟ್ ನನ್ನ ವಿಡಿಯೋಸ್ ರೀಚ್ ಆಯಿತು ಅಂತಂದರೆ ಅದು ಒಂದು ನನಗೆ ಸೆಕೆಂಡ್ ಚಾನ್ಸ್ ದೇವ್ರು ಕೊಟ್ಟಿದ್ದು ಅಂತ ಅಂದ್ಕೊಳ್ಬೋದು ನಾನು. ಯಾಕೆಂದರೆ ನಮ್ಮದು ಈ ಲಾಕ್ಡೌನ್ ಎಲ್ಲ ಆದಮೇಲೆ ತುಂಬ ಜನದ್ದು ಮಾರ್ಕೆಟ್ ಅಥವಾ ಫೇಸ್ ವ್ಯಾಲ್ಯೂ ಏನಿದೆ ಡೌನ್ ಆಗ್ತಾ ಹೋಯಿತು. ಅದಾದಮೇಲೆ ತುಂಬ ಜನಕ್ಕೆ ಅಪಾರ್ಚುನಿಟೀಸ್ ಕಡಿಮೆ ಆಯಿತು. ಅದೆಲ್ಲ ಆದಮೇಲೆ ಇವಾಗಂತೂ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕನ್ನಡದಲ್ಲಿ ಸಿನಿಮಾಗಳು ಅಷ್ಟು ಬರ್ತಾ ಇಲ್ಲ. ಸೊ ಸಿನಿಮಾದಲ್ಲೂ ಕೂಡ ಆಪರ್ಚುನಿಟೀಸ್ ಕಡಿಮೆನೇ ಇದೆ. ಸೊ ನಮ್ಮ ದುಡಿಮೆಗೆ ಏನಾದರೂ ಮಾಡ್ತಾನೆ ಇರಬೇಕಲ್ವಾ. ಸೊ ಹಾಗಾಗಿ ನನಗೆ ಯೂಟ್ಯೂಬ್ಗೆ ಕಾಲ್ ಬಂದಿದ್ದು ಫಸ್ಟ್ ಮಾಸ್ಟರ್ ಆನಂದ್ ಸರ್ ಕಡೆಯಿಂದ. ಐ ಶುಡ್ ಬಿ ವೆರಿ ಥ್ಯಾಂಕ್ಫುಲ್ ಫಾರ್ ಮಾಸ್ಟರ್ ಆನಂದ್ ಸರ್. ಯಾಕೆ ಅಂತ ಅಂದರೆ ವಂಶಿಕಾ ಜೊತೆ ಒಂದು ಸೀರೀಸ್ ಮಾಡ್ತಾ ಇದ್ದೀವಿ ನಾವು, ಅತ್ತೆ ಸೊಸೆ ಅಂತ ಅಂದ್ಬಿಟ್ಟು. ಅದರಲ್ಲಿ ಸೊಸೆ ಪಾತ್ರ ಮಾಡೋಕ್ಕೆ ನಾನು ಎಲ್ಲರೂ ಯೋಚನೆ ಮಾಡಿದೆ ಯಾರ್ಯಾರು ವರ್ಕೌಟ್ ಆಗ್ತಾರೆ ಅಂತ. ಆ್ಯಂಡ್ ಫೈನಲಿ ನನಗೆ ನೀನೇ ಬೆಸ್ಟ್ ಚಾಯ್ಸ್ ಅಂತ ಅನ್ನಿಸ್ತಾ ಇದೆ. ಬರ್ತೀಯಾ ಯೂಟ್ಯೂಬಲ್ಲೇ ಆ್ಯಕ್ಟ್ ಮಾಡ್ತೀಯಾ ಅಂತ ಕೇಳಿದ್ರು. ಹ್ಞೂ ಸರ್ ಅಂತಂದೆ. ಆಬ್ವಿಯಸ್ಲಿ ಯೂಟ್ಯೂಬ್ದು ಪೇಮೆಂಟ್ ಅಂದರೆ ಗೊತ್ತಲ್ಲ ನಿಮಗೆ, ಒಂದು ಸ್ವಲ್ಪ ಕಡಿಮೆ ಇರುತ್ತೆ, ಪರವಾಗಿಲ್ವಾ ಅಂತಂದರು. ಆಗಿನ ನನ್ನ ಟೈಮ್ಗೆ ಆ್ಯಕ್ಚುಲಿ ಆವಾಗ ಯಾವುದು ಪ್ರಾಜೆಕ್ಟ್ಸ್ ಇರಲಿಲ್ಲ. ಇಲ್ಲದೆ ಇದ್ದಾಗ ನನಗದು
ಇಟ್ಸ್ ಅ ಬೆಸ್ಟ್ ಆಪರ್ಚುನಿಟಿ ಅಂತ ಅನ್ನಿಸ್ತು ನಂಗೆ. ದುಡಿಮೆ ನೋಡೋದಕ್ಕಿಂತ ಜಾಸ್ತಿ ಒಂಚೂರು ಏನಾದರೂ ಫೇಸ್ ವ್ಯಾಲ್ಯೂ ಇನ್ಕ್ರೀಸ್ ಆದರೆ ಇನ್ನೊಂದು ಸ್ವಲ್ಪ ಎಲ್ಲಾದರೂ ಆಪರ್ಚುನಿಟೀಸ್ ಓಪನ್ ಆಗುತ್ತೆ ಅಂತ ಹೇಳಿ ಸರಿ ಅಂತ ಒಪ್ಕೊಂಡೆ. ಐ ಶುಡ್ ಬಿ ಥ್ಯಾಂಕ್ಫುಲ್ ಫಾರ್ ಮಾಸ್ಟರ್ ಆನಂದ್ ಸರ್ ಅಂತ ಅಂದರೆ. ಇನ್ನೊಂದು ತಮಡಾ ಮೀಡಿಯಾ, ಜೊತೆಗೆ ವಂಶಿಕಾಗೆ. ನಿಜವಾಗ್ಲು ಆಕ್ಚುಲಿ ವಂಶಿಕಾ ಅವಳು ತುಂಬಾ ಚಿಕ್ಕ ಹುಡುಗಿ ಆಗಿದ್ರು ನನ್ಗೆ ಇನ್ನೊಂದು ಲೈಫ್ ಕೊಟ್ಲು ಅಂತ ಅನ್ಸುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಸಿನ್ನಿ ಜರ್ನಿ ಅಂತ ಏನ್ ಬರುತ್ತೆ ಅದ್ರಲ್ಲಿ ನೋಡಿದ್ರೆ, ಯಾಕೆ ಅಂದ್ರೆ ಅವಳಿಂದ ನಾನು ಇನ್ನೂ ಜಾಸ್ತಿ ರಿಕಗ್ನಿಷನ್ ಸಿಕ್ತು. ಸೊ ಹಾಗಾಗಿ ನಮ್ಮಿಬ್ರು ವಿಡಿಯೋಸ್ ತುಂಬಾ ಕ್ಲಿಕ್ ಆಯ್ತು, ತುಂಬಾ ಚೆನ್ನಾಗಿ ಹೋಗ್ತಾ ಇತ್ತು. ಅದಾದಮೇಲೆ ತಮಡಾ ಮೀಡಿಯಾದವರು ಇನ್ನೊಂದು ಚಾನೆಲ್ ಪ್ಲ್ಯಾನ್ ಮಾಡಿ ಬಾಯ್ ಬಡ್ಕಿ ಅಂತ ಇಂಟ್ರೊಡ್ಯೂಸ್ ಮಾಡಿಸಿದ್ರು. ಅನಿಲ್ ಅಂತ ನಮ್ಮ ಡೈರೆಕ್ಟ್ರು, ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಅವರು ಯಾವಾಗಲೂ ವಂಶಿಕಾ ಶೂಟಿಂಗಿಗೆ ಬರ್ತಾಯಿದ್ರು, ನೋಡ್ತಾ ಇದ್ರು. ಆಗ ಅವರು ನನ್ನನ್ನು, ನಾನು ನಿಮ್ಮ ಮೇಲೇ ಇನ್ನೊಂದು ಹೊಸ ಚಾನೆಲ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ, ಓಕೆನಾ, ಅದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಆಮೇಲೆ ಮಾತಾಡ್ಕೊಳ್ಳೋಣ, ನಿಮ್ಗೆ ಓಕೆ ಆಯಿತು ಅಂತಂದರೆ ನಾನು ನಿಮ್ಮ ಆ್ಯಕ್ಟಿಂಗ್ ಎಲ್ಲ ನೋಡಿದ್ಮೇಲೆ ನಿಮ್ಗೊಂದು ಟೈಟಲ್ ಕೊಡಬೇಕಂತ ಅಂದ್ಕೊತಿದ್ದೀನಿ, ಬಾಯ್ ಬಡ್ಕಿ ಅಂತ ಅಂದ್ಬಿಟ್ಟು. ಸೊ ಈ ಟೈಟಲ್ ಮೇಲೆ ಒಂದಷ್ಟು ಸೀರೀಸ್ ಮಾಡ್ಕೊಂಡು ಹೋಗೋಣ ಅಂತಿದ್ದೀವಿ, ಓಕೆನಾ ಅಂತ ಅಂದರು. ಸರಿ ಸರ್ ಓಕೆ ಅಂತ ಅಂದೆ. ಆ ಟೈಮಲ್ಲಿ ಅದು ಚಾನಲ್ ಓಪನ್ ಆಯಿತು. ಅದಾದಮೇಲೆ ತಮಾಡಾದಲ್ಲಿ ಸಬ್ ಚಾನಲ್ಸ್ ತುಂಬ ಓಪನ್ ಆಗಿ, ನಿಮ್ಮದು ಇತ್ತು, ತುಂಬ ಜನದ್ದು ಚಾನಲ್ಸ್ ಓಪನ್ ಆಯಿತು. ನನ್ನ ಅದೃಷ್ಟ ಎಷ್ಟು ಚೆನ್ನಾಗಿತ್ತು ಅಂದರೆ ಆ ಟೈಮಲ್ಲಿ ನಮ್ಮ ಕಾಮಿಡಿ ಕಿಲಾಡಿ ಹುಡುಗರುಗಳಿಗೇ ತುಂಬ ಜನಕ್ಕೆ ಕೆಲಸ ಇರಲಿಲ್ಲ ಆ ಟೈಮಲ್ಲಿ. ಆ ಟೈಮಲ್ಲಿ ನನಗೆ ಕೆಲಸ ಇದೆ, ಅದು ಒಂದಲ್ಲ, ಒಂದು ವಂಶಿಕಾ ಜೊತೆ ಅದೊಂದು ಸಪ್ರೇಟ್ ಚಾನಲ್, ನನ್ನದೇ ಹೆಸರಲ್ಲಿ ಒಂದು ಸಪ್ರೇಟ್ ಚಾನಲ್ಲು, ಮತ್ತು ನಮ್ಮ ತಮಾಡಾದಲ್ಲಿ ಇನ್ನೊಂದಷ್ಟು ಚಾನಲ್ಸ್ ಇತ್ತು. ಅಲ್ಲೂ ಕೂಡ ಏನೋ ಅವ್ರಿಗೆ ಗೊತ್ತಿಲ್ಲ, ವಾಣಿ ಮೇಡಮ್ನ ಹಾಕೊಂಡ್ರೆ ವಿಡಿಯೋ ಚೆನ್ನಾಗಿ ಓಡುತ್ತೆ, ಅವ್ರನ್ನೇ ಹಾಕಿ ಅಂತ. ಇಟ್ ಈಸ್ ಲೈಕ್ ಮಂತ್ಲಿ ನನ್ನ ಅರ್ನಿಂಗ್ಗೆ ನಮ್ಮ ತಮಡ ಮ್ಯಾನೇಜರ್ ಯಾವಾಗಲೂ ಹೇಳೋರು, ನಾನು ನಮ್ಮ ಸ್ಟಾಫಿಗೆ ಕೂಡ ಅಷ್ಟು ಪೇಮೆಂಟ್ ಕೊಡ್ತಾ ಇಲ್ಲ, ನಿಮಗೆ ಕೊಡ್ತಾ ಇದ್ದೀನಿ, ಎಲ್ಲ ಚಾನಲಲ್ಲೂ ನೀವೇ ಇದ್ದೀರಾ ಅಂತ ಹೇಳ್ಬಿಟ್ಟು. ಅದೊಂದು 6-7 ಮಂತ್ಸ್ ನನಗೆ ದುಡಿಮೆ ಕೊಟ್ಟಂಥ ಕಂಪನಿ ತಮಡ ಮೀಡಿಯಾ. ಸೊ ಹೀಗೆ ನಾನು ಯೂಟ್ಯೂಬ್ಗೆ ಶುರು ಮಾಡಿದ್ದು. ಡೆಫಿನೆಟ್ಲಿ. ಆ್ಯಂಡ್ ಯೂಟ್ಯೂಬ್ ಅಲ್ಲಿ ಇವಾಗ ಹೇಗಾಗಿ ಅಂದ್ರೆ ಮುಂಚೆ ರೇಡಿಯೋ, ಟೆಲಿವಿಷನ್ ಬಿಟ್ರೆ ಸಿನಿಮಾ ಅನ್ನೋದಿತ್ತು. ಇವಾಗ ಸೋಷಿಯಲ್ ಮೀಡಿಯಾ ಅನ್ನೋದು ಇನ್ನೊಂದು ಸೆಪ್ರೇಟ್ ಮೀಡಿಯಾ. ಹೌದು, ಅಲ್ಲೇ ಸೆಪ್ರೇಟ್ ಕಂಟೆಂಟ್ ಓಡ್ತಾ ಇರುತ್ತೆ. ಅದೆಲ್ಲೂ ಟಿವಿಲೂ ಬರಲ್ಲ, ಸಿನಿಮಾಲೂ ಬರಲ್ಲ, ಸೋಷಿಯಲ್ ಮೀಡಿಯಾ ಅಂತಾನೆ ಕಂಟೆಂಟ್ ಓಡುತ್ತೆ. ಅದು ಯೂಟ್ಯೂಬ್ ಅಂತೂ ನೀವು ಹೇಳ್ದಂಗೆ ನಿಮ್ಮ ಅದೃಷ್ಟ ಅಂತ ಹೇಳಿದ್ರಿ ನಿಜ. ಬಟ್ ಅಟ್ ದ ಸೇಮ್ ಟೈಮ್ ಐ ಫೀಲ್ ನೀವು ಅಷ್ಟು ಪಾತ್ರಗಳಿಗೆ ಈಸಿಯಾಗಿ ಒಂಥರ ಆ ಪಾತ್ರೆಗೆ ನೀರು ಹಾಕ್ದಂಗೆ ನೀವು ಹಂಗೆ ಅನ್ನಿಸ್ತಿದ್ರಿ. ಬೇರೆ ನಿಮ್ಮದೇ ಫೇಸ್ ಇದ್ರೂ ಸಹ ನೀವು ಬೇರೆ ಕ್ಯಾರೆಕ್ಟರ್ ಥರ ಕಾಣಿಸ್ತಿದ್ರಿ. ಆ್ಯಂಡ್ ನಿಮ್ಮ ಟ್ಯಾಲೆಂಟ್ಗೆ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ತು. ಅದು ನಮಗೆ ಎಷ್ಟೊಂದು ಹೊಸ ಥರ ಕ್ಯಾರೆಕ್ಟರ್ಸ್ನ ನೋಡೋಕ್ಕೆ ಸಿಕ್ತು. ಆ್ಯಂಡ್ ಅಫ್ಕೋರ್ಸ್ ನಾವಿಬ್ರು ಫ್ರೆಂಡ್ಸೇ ಆಗಿರ್ಬೇಕು. ನಾವು ಅಕ್ಕಪಕ್ಕದ ಮನೇಲಿ ಇದ್ದವ್ರು ಸೊಸೆ ಅಂದರು. ನಾನು ಕೂಡ ಆ್ಯಕ್ಚುಲಿ ಒಂದು ವಿಡಿಯೋಗೆ ಶೂಟ್ ಮಾಡಿದಾಗ ನಾನು ಪಕ್ಕದ ಮನೆಯವರು ಸೊಸೆಯಾಗಿ ಮಾಡಿದ್ದು. ನಾನು ಅಂದ್ಕೊಂಡಿದ್ದೆ ನಾನು ನಿಮ್ಮ ಜೊತೆ ಶೂಟ್ ಮಾಡೋಕ್ಕೆ ಸಿಗ್ಬೋದು ನನಗೆ ಅಂತ. ಬಟ್ ಸ್ಕ್ರಿಪ್ಟಲ್ಲಿ ಹಾಗಿರಲಿಲ್ಲ. ಬಟ್ ನಾನು ನಿಮ್ಮ ವಿಡಿಯೋಸ್ ಎಲ್ಲ ನೋಡಿದ್ದೀನಿ. ಆ್ಯಂಡ್ ಹೌದು, ನೀವು ಈ ಅತ್ತೆ ಸೊಸೆ ಕ್ಯಾರೆಕ್ಟರ್ ಮಾಡೋದು ಅಥವಾ ಈ ಗೃಹಿಣಿ ಅದೆಲ್ಲ ಇರುತ್ತಲ್ಲ, ನೀವು ಮ್ಯಾರಿಡ್ ಅಲ್ಲ. ಹೇಗೆ ನೀವು ಪರ್ಫೆಕ್ಟ್ ಸೊಸೆ ಥರ ಆಕ್ಟ್ ಮಾಡೋದು? ಅಂದ್ರೆ ಯಾವ ರೀತಿ ನೀವು ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ? ಅಂದ್ರೆ ಅದೇನಾಗ್ಬಿಡುತ್ತೆ, ಈ ಅಕ್ಕಪಕ್ಕದವರು ಅಥವಾ ನಮ್ಮ ರಿಲೇಟಿವ್ಸ್ನ ಒಂದಷ್ಟು ಜನ ನೋಡ್ಬಿಟ್ಟಿದೀನಿ ನಾನು. ಮದುವೆ ಆಗಿರೋರು ಹೆಂಗೆಲ್ಲ ಈ ಅತ್ತೆ ಜೊತೆ ಸೊಸೆ ಜೊತೆ ಅವ್ರ ಜೊತೆ ಆ ಕೊಂಕುಗಳು, ಆ ಕೊಂಕು ಮಾತು, ಅದೆಲ್ಲ ನನ್ಗೆ ಅದೊಂದು ಅಭ್ಯಾಸ ಇದೆ. ಎಲ್ಲೇ ಹೋದ್ರು ಅಬ್ಸರ್ವೇಷನ್ ಮಾಡ್ತಾ ಇರ್ತೀನಿ ಅವ್ರ ಕ್ಯಾರೆಕ್ಟರ್ನ ಅಥವಾ ಅವ್ರು ಮಾತಾಡೋ ಶೈಲಿನೆಲ್ಲ. ಸೊ ಹಂಗಾಗಿ ಸೊಸೆ ಅಂದ್ರೆ ಹೆಂಗಿರ್ತಾರೆ ಅನ್ನೋದೊಂದು ಐಡಿಯಾ ಇತ್ತು. ಅದಾದ್ಮೇಲೆ ಅದು ಆಕ್ಚುಲಿ ಉಲ್ಟಾ ಇದ್ದಿದ್ದು ಕಾನ್ಸೆಪ್ಟ್ ಇದ್ದಿದ್ದೆ, ನಾನು ಅತ್ತೆ ಮಾಡ್ಬೇಕು, ವಂಶಿಕಾ ಸೊಸೆ ಮಾಡ್ಬೇಕಂತಾನೆ ಇದ್ದಿದ್ದು. ಮಾಸ್ಟರ್ ಆನಂದ್ ಸರೇ ನಾವ್ ಯಾವಾಗ್ಲೂ ಉಲ್ಟಾ ಮಾಡಿದಷ್ಟು ಜನಕ್ಕೆ ತುಂಬಾ ಅದು ಏನೋ ಒಂದು ಸಮಥಿಂಗ್ ಡಿಫ್ರೆಂಟ್ ಅನ್ಸುತ್ತೆ, ಅವ್ರಿಗೆ ಹತ್ರ ಆಗ್ತೀವಿ ನಾವು. ವಂಶಿಕಾ ಸೊಸೆಯಾಗಿ ನೀನ್ ಅತ್ತೆ ಆದ್ರೆ ಮಜಾ ಬರಲ್ಲ, ವಂಶಿಕಾನೇ ಅತ್ತೆ ಆಗಿ ನೀನೇನ್ ಸೊಸೆ ಮಾಡೋಣ ಮಜಾ ಬರುತ್ತೆ ಅಂತ ಅಂದ್ರು. ಸೊ ಅವಾಗ ಅದು ಆ ಸೊಸೆ ಕ್ಯಾರೆಕ್ಟರು ಹಂಗೆ ಆಹ್ವಾನ ಆಗೋಯ್ತು. ಅಂಡ್ ಒಳ್ಳೆ ಅತ್ತೆ ಸೊಸೆ ನೀವು ಮತ್ತೆ ವಂಶಿಕಾ. ಸೀರಿಯಸ್ಲಿ ನನ್ಗೂ ಟೆಲಿವಿಷನ್ ಅಲ್ಲಿ ಆಕ್ಚುಲಿ ನಾನು ಯಾರನ್ನಾರು ಬೆಸ್ಟ್ ಫ್ರೆಂಡ್ ಅಂತ ಮಾಡ್ಕೊಂಡಿದ್ದೀನಿ ಅಂದ್ರೆ ಅದು ವಂಶಿಕನ್ನೇ. ಸೊ ನಮಗೂ ಒನ್ ಆಫ್ ದ ಫೇವ್ರೆಟ್ ಅತ್ತೆ ಸೊಸೆ ಜೋಡಿ ಅಂತ ಹೇಳ್ಬೋದು. ಅಂಡ್ ಅನದರ್ ಐ ಗೆಸ್ ನೀವು ಇವ್ರ ಜೊತೆನೆ ವರ್ಕ್ ಮಾಡ್ಬೇಕಾದ್ರೆ ಹಾಸ್ಟೆಲ್, ಗರ್ಲ್ಸ್ ಹಾಸ್ಟೆಲ್ ಅನ್ನೋದು ಸ್ಟಾರ್ಟ್ ಆಯ್ತು. ಅದು ನೆಕ್ಸ್ಟ್ ಲೆವೆಲ್ ವೆಬ್ ಸೀರೀಸ್ ಆಯ್ತು. ಅಂಡ್ ಐ ಗೆಸ್ ನೀವು ಅದ್ರಲ್ಲಿ ಡಬಲ್ ರೋಲ್ ಎಲ್ಲ ಮಾಡಿದ್ದೆ. ಈಗ ಬೇರೆ ಬೇರೆ ಕ್ಯಾರೆಕ್ಟರ್ ಬೇರೆ ಬೇರೆ ವಿಡಿಯೋಗೆ ಅಂದ್ರೆ ಓಕೆ, ಒಂದೇ ವಿಡಿಯೋಲಿ ಡಬಲ್ ಆಕ್ಟಿಂಗ್ ಎಲ್ಲ ಮಾಡ್ಬೇಕಾದ್ರೆ ನೀವ್ ಹೆಂಗೆ ನಿಮಗ್ ಅನ್ಸ್ಬೇಕಲ್ವಾ ಈ ಪಾಯಿಂಟ್ ನಾನು ಡಿಫ್ರೆನ್ಸ್ ಮಾಡೋಣ ಆ ಕ್ಯಾರೆಕ್ಟರ್ ಈ ಕ್ಯಾರೆಕ್ಟರ್ ಅಂತ, ಅವಾಗ ಹೇಗೆ ಪ್ಲಾನ್ ಮಾಡ್ತಿದ್ರಿ?
ಅದು ಆ್ಯಕ್ಚುಲಿ ಫಸ್ಟು ಈ ಡ್ಯುಯಲ್ ಕ್ಯಾರೆಕ್ಟ್ರು ಮಾಡೋದಕ್ಕೆ ಏನು ಸಹಕರಿಸಿದ್ದು ನಮ್ಮ ಟೀಮು, ನಮ್ಮ ಬಾಯ್ಬಡ್ಕಿ ಟೀಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು ನಾನು. ಯಾಕೆ ಅಂತಂದರೆ ನಾವು ಹುಡುಗಿರನ್ನ ಹಾಸ್ಟೆಲ್ ಗರ್ಲ್ಸಿಗೆ ತುಂಬ ಹುಡುಗಿರನ್ನ ಹುಡುಕ್ತಾ ಇದ್ವಿ. ನಮ್ಗೆ ಯೂಟ್ಯೂಬಲ್ಲಿ ತುಂಬ ಪೇಮೆಂಟ್ ಕೊಡೋಕ್ಕಾಗಲ್ಲ, ನಿಮಗೆ ಗೊತ್ತಿದೆ ಅದು. ಸೊ ಹಾಗಾಗಿ ನಮ್ಮ ಮಿನಿಮಮ್ ಪೇಮೆಂಟ್ಗೆ ಯಾರು ಸಿಗ್ತಾರೆ ಆ ಥರದ್ದು ಹುಡುಗಿರನ್ನ ಹಾಕೊತಾ ಇದ್ವಿ. ನಮಗೆ ಆ ಒಂದು ಏನದು ಹಾಸ್ಟೆಲ್ ಗರ್ಲ್ಸ್ದು ಒಂದು ಚೇಷ್ಟೆ ಎಲ್ಲ ಮಾಡೋದು, ಕುಚೇಷ್ಟೆ ಮಾಡೋದು, ಈ ಥರದ್ದು ಒಂದು ಮೈಂಡ್ಸೆಟ್ ಇರೋ ಹುಡುಗಿರು ಸಿಗ್ತಾನೆ ಇರಲಿಲ್ಲ. ಅವರು ನಾಚ್ಕೊಳ್ಳೋರು, ಇಲ್ಲ ಅಂತಂದರೆ ಯೂಶಲಾಗಿ ಹಾಸ್ಟೆಲ್ ಗರ್ಲ್ಸ್ ಹೆಂಗಿರ್ತಾರೆ ಅಷ್ಟು ಬಿಂದಾಸಾಗಿ ಆ್ಯಕ್ಟ್ ಮಾಡೋವಂಥ ಹುಡುಗಿರು ಸಿಗ್ತಾ ಇಲ್ಲದೆ ಇರುವಾಗಾದರೆ ನಾನು ಅನಿಲ್ ಒಂದು ಐಡಿಯಾ ಮಾಡಿದ್ವಿ, ಸುಮ್ಮನೆ ಡ್ಯುಯಲ್ ಕ್ಯಾರೆಕ್ಟರ್ ಮಾಡಿಬಿಡೋಣ, ಆ ಕ್ಯಾರೆಕ್ಟರ್ ನಾನೇ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಆವಾಗ ಸರಿ ಮೇಡಮ್ ಆಯ್ತು ಹಾಗೆ ಮಾಡೋಣ ಅಂಥೇಳಿ ಈ ಕಡೆ ನಾನೇ ವಾರ್ಡನ್ನು, ಈ ಕಡೆ ನಾನೇ ಅದಕ್ಕೊಂದೇನೋ ಒಂದು ಸ್ಟೋರಿನ ಬಿಲ್ಡಪ್ ಮಾಡಿ ಅದನ್ನು ಮಾಡಿದ್ದು. ಇಟ್ ಈಸ್ ಲೈಕ್ ನಾವು ಕ್ಯಾಮೆರಾ ಆನ್ ಮಾಡಿ 2 ಫ್ರೇಮ್ ಅವರು ಸಪ್ರೇಟ್ ಮಾಡಿ ಇಟ್ಟಿರೋರು, ಈ ಕಡೆ ಒಂದು ಆ್ಯಕ್ಟ್ ಮಾಡಿ ಓಡೋಗ್ಬಿಟ್ಟು ಮತ್ತೆ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಮತ್ತೆ ಆ ವಾರ್ಡನ್ ಗೆಟಪ್ ಹಾಕೊಂಡು ಬಂದು ಮತ್ತೆ ಅದೇ ಸ್ಟ್ರಿಕ್ಟಾಗಿ ಆ್ಯಕ್ಟ್ ಮಾಡೋದು. ಎರಡು ಚಾಲೆಂಜಿಂಗ್ ಆಗಿರ್ತಾ ಇತ್ತು. ಆದರೆ ಅದನ್ನು ಮಾಡೋಕ್ಕೆ ನನಗೆ ಖುಷಿ ಯಾಕೆ ಅಂತಂದರೆ ಯೂಟ್ಯೂಬಲ್ಲಿ ಯಾರೂ ಈ ಡ್ಯುಯಲ್ ಸ್ಕ್ರೀನ್ ಎಲ್ಲ ಅಥವಾ ಡಬಲ್ ಆ್ಯಕ್ಟಿಂಗ್ ಎಲ್ಲ ಮಾಡಿ ತೋರಿಸಿಲ್ಲ. ನಾವೇನಾದರೂ ಒಂದು ಡಿಫ್ರೆಂಟಾಗಿ ಮಾಡೋಣ, ಅದಿಲ್ಲ ನಾವು ಮಾಡೋಣ ಕಷ್ಟ ಆದ್ರೂ ಪರವಾಗಿಲ್ಲ ಮಾಡೋಣ ಅಂತ ಹೇಳಿ. ಬಟ್ ಅದು ಚೆನ್ನಾಗಾಯ್ತು ಹಾಸ್ಟೆಲ್ ಗರ್ಲ್ಸ್ದೆಲ್ಲ. ನೀವು ಮಾಡಿರೋ ಸಾಕಷ್ಟು ಯೂಟ್ಯೂಬ್ ಸೀರೀಸ್ಗಳಲ್ಲಿ ಗರ್ಲ್ಸ್ ಹಾಸ್ಟೆಲ್ ಕೂಡ ಒನ್ ಆಫ್ ದ ಪಾಪ್ಯುಲರ್. ಆಲ್ಮೋಸ್ಟ್ ಅದು 10 ಎಪಿಸೋಡ್ಸ್ ಮೇಲೆ ಮಾಡಿದ್ದೀರಾ ಅನ್ಸುತ್ತೆ, ಇನ್ನೂ ಜಾಸ್ತಿನೇ ಮಾಡಿದ್ದೀರಾ. ಅಷ್ಟು ಎಪಿಸೋಡ್ಸ್ ಓಡೋದಕ್ಕೆ ಏನ್ ರೀಸನ್ ಇರ್ಬೋದು ಅನ್ಸುತ್ತೆ ನಿಮಗೆ? ಏನಂತ ಅಂದರೆ ನಾನು ನಿಮ್ಗೆ ಅವಾಗಲೇ ಹೇಳಿದೆ, ನಾವು ಯೂಟ್ಯೂಬ್ ಯಾವುದೇ ಸೀರೀಸ್ ಮಾಡಬೇಕಾದ್ರೂ ರಿಯಾಲಿಟಿ ಕನೆಕ್ಟ್ ಆಗೋ ಥರದ್ದು ಮಾಡ್ತಿರ್ತೀವಿ ಅಂತ. ಗರ್ಲ್ಸ್ ಯೂಶಲಾಗಿ ಬಾಯ್ಸ್ ಹಾಸ್ಟೆಲ್ದೆಲ್ಲ ತುಂಬ ಸಿನಿಮಾಗಳೇ ಬಂದಿದೆ, ಎಲ್ಲ ಬಂದಿದೆ. ಈವನ್ ವಿ ಗರ್ಲ್ಸ್ ಆಲ್ಸೋ ಎಂಜಾಯ್ ಅವರ್ ಲೈಫ್. ನಮ್ಮ ಹುಡುಗಿರು ಕೂಡ ನಾವು ಸಾಕಷ್ಟು ತರಲೆಗಳಿರ್ತೀವಿ, ನಾವು ಏನೇನೇನೋ ಲೈಫಲ್ಲಿ ಮಜಾ ಮಾಡಿರ್ತೀವಿ. ಈವನ್ ವಿ ಫೇಸ್ ಲಾಟ್ ಆಫ್ ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲ ಇರುತ್ತೆ. ಬಟ್ ಏನಂದರೆ ನಮ್ದು ಎಲ್ಲೂ ಬಹಿರಂಗ ಆಗಲ್ಲ, ಹುಡುಗರ್ದು ಆಬ್ವಿಯಸ್ಲಿ ಹುಡುಗರು ಹೇಳ್ಕೊಂಡ್ಬಿಡ್ತಾರೆ, ಹುಡುಗಿರ್ದು ಬಹಿರಂಗ ಆಗಿರಲ್ಲ. ಸೊ ನಾವು ಯಾವಾಗಲೂ ಅನ್ಕೊತಾ ಇದ್ವಿ, ನಾವು ಯಾಕೆ ಒಂದು ಗರ್ಲ್ಸ್ ಹಾಸ್ಟೆಲ್ದು ಸೀರೀಸ್ ಮಾಡ್ಬೋದು ಅಂತ ಅಂದ್ಬಿಟ್ಟು. ನಾನು ಅದನ್ನೇ ಒಪಿನಿಯನ್ ಹೇಳೋ ಟೈಮಲ್ಲೇ ಅನಿಲ್ ನಮ್ಮ ಡೈರೆಕ್ಟರ್ಗೂ ಅದೇ ಒಪಿನಿಯನ್ ಇತ್ತು. ಆ ಟೈಮಲ್ಲಿ ನೆನಪಿಸ್ಕೊಂಡ್ವಿ. ಮತ್ತು ಒಂದಷ್ಟು ಜನನ ನನ್ನ ಫ್ರೆಂಡ್ಸ್ನಾಗಿರ್ಬೋದು, ಯಾರ್ಯಾರು ಹಾಸ್ಟೆಲಲ್ಲಿ ಇದ್ದೋರಿದ್ದಾರೆ, ಅವ್ರನ್ನ ಕೇಳ್ತಿದ್ವಿ ಏನೇನು ಮಾಡ್ತಿದ್ರಿ ನೀವು ತರಲೆಗಳು, ಏನೇನು ಮಾಡ್ತಿದ್ರಿ ಅಂತೆಲ್ಲ ಅಂದ್ಬಿಟ್ಟು. ಅವ್ರು ಹೇಳಿದ್ದನ್ನೆಲ್ಲ ಅಡಾಪ್ಟ್ ಮಾಡ್ತಾ ಹೋದ್ವಿ ಕೆಲವೊಂದು. ಸೊ ಅದು ಈ ಹಾಸ್ಟೆಲಲ್ಲಿ ಇದ್ದವ್ರಿಗೆ ಅವ್ರಿಗೆಲ್ರಿಗೂ ಪರ್ಸ್ನಲಿ ಕನೆಕ್ಟ್ ಆಗ್ತಾ ಹೋಯ್ತಲ್ವ. ಯಾವಾಗಲೂ ಅಷ್ಟೇ, ನಮಗೆ ಯಾವುದು ವಿಚಾರಗಳು ತುಂಬ ಪರ್ಸ್ನಲಿ ಕನೆಕ್ಟ್ ಆಗುತ್ತೆ ನಾವೇ ಅದು ಅಂತ ಅನ್ಕೊಂಡು ನೋಡಕ್ ಶುರು ಮಾಡ್ತೀವಿ. ಸೊ ಹಾಗಾಗಿ ಆ ಗರ್ಲ್ಸ್ ಹಾಸ್ಟೆಲ್ಲು ತುಂಬಾ ಜನಕ್ಕೆ ರೀಚ್ ಆಯ್ತು, ತುಂಬಾ ಜನಕ್ಕೆ ಇಷ್ಟ ಆಯ್ತು. ಒಂದ್ ಕಡೆ ಶೂಟಿಂಗ್ ಮಾಡ್ತಿರ್ತೀರಲ್ಲ, ಇವೆಂಟ್ ಇರುತ್ತೆ ಅಥವಾ ನಡೀತಾನೆ ಇರುತ್ತೆ ಬ್ಯುಸಿಯಾಗಿ ಲೈಫು, ಇದ್ರ ಮಧ್ಯದಲ್ಲಿ ನಿಮ್ಗೆ ಸ್ವಲ್ಪ ಟೈಮ್ ಸಿಕ್ಕಾಗ ಏನೇನಿದೆ ನಿಮ್ಮ ಹವ್ಯಾಸಗಳ ಆ್ಯಕ್ಚುಲಿ ಇದು ಯಾರಿಗೂ ಗೊತ್ತಿರಲ್ಲ. ನಾನು ಒಂದಷ್ಟು ಬರಿತಿರ್ತೀನಿ, ಕವನಗಳೆಲ್ಲ ಬರಿತಾ ಇರ್ತೀನಿ, ಮತ್ತು ಓದ್ತಿರ್ತೀನಿ, ಪುಸ್ತಕಗಳನ್ನ ಓದೋದಾಗಿರ್ಬೋದು. ಮತ್ತು ಇನ್ನೊಂದು ದೊಡ್ಡ ಹವ್ಯಾಸ ಅಂದರೆ ಮ್ಯೂಸಿಕ್ ಕೇಳೋದು. ಹ್ಯೂಜ್ ಮ್ಯೂಸಿಕ್ ಲವರ್. ಅಂದರೆ ಹೆಂಗೆ ಅಂತ ಅಂದರೆ, ನನಗೆ ತುಂಬ ಬೇಜಾರಾಯಿತು ಅಂತ ಅಂದ್ರೂ ಎಷ್ಟೋ ಸಮಾಧಾನ ನನಗೆ ಹಾಡುಗಳಿಂದ ಸಿಗುತ್ತೆ. ಎಷ್ಟೋ ಡಿಪ್ರೆಷನ್ಗೆ ಹೋಗೋ ಅಂಥ ಪರಿಸ್ಥಿತಿ ಬಂದಾಗಲೂ ಕೂಡ ಒಂದು ಹಾಡಿಂದ ಏನೋ ಒಂದು ಚೈತನ್ಯ ಬಂದ್ಬಿಡುತ್ತೆ. ಅದು ಎಲ್ಲರೂ ಲೈಫಲ್ಲಿ ಆಗುತ್ತಾ ಇಲ್ವೋ ಗೊತ್ತಿಲ್ಲ, ಬಟ್ ನಾನಂತೂ ನನ್ನ ಮೂಡ್ನ ರಿಫ್ರೆಶ್ ಮಾಡ್ಕೊಬೇಕು ಅಂತಂದರೆ ಐ ಲಿಸನ್ ಮ್ಯೂಸಿಕ್. ಸೊ ಅದಕ್ಕೆ ಹಾಡು ಕೇಳ್ತಾ ಇರ್ತೀನಿ, ಬರಿತಾ ಇರ್ತೀನಿ. ಅದು ಬಿಟ್ಟರೆ ಚೆನ್ನಾಗಿ ಅಡುಗೆ ಮಾಡ್ತೀನಿ, ಅದು ಯಾರಿಗೂ ಗೊತ್ತಿಲ್ಲ. ಆಮೇಲೆ ನಾನು ಏನಂದರೆ ಮಾಡ್ತೀನಿ ಅಂತ ಗೊತ್ತಾದ್ರೆ ಎಲ್ಲಿ ಮಾಡಕ್ ಹೇಳ್ಬಿಡ್ತಾರೋ ಅನ್ನೋ ಕಾರಣಕ್ಕೆ ಎಲ್ಲೂ ತೋರಿಸ್ಕೊಂಡಿಲ್ಲ. ನಮ್ಮ ಮನೆಯವ್ರಿಗೆ ಮಾತ್ರ ಗೊತ್ತಿದೆ. ಸೊ ನನ್ನ ಅಕ್ಕ, ಅವಳಿಗೆ ಗೊತ್ತಿದೆ, ಅವಳು ಅದಕ್ಕೆ ಪೂಸಿ ಹೊಡಿತಾ ಇರ್ತಾಳೆ, ವಾಣಿ ನೀನ್ ಚೆನ್ನಾಗ್ ಮಾಡ್ತೀಯ ಇದನ್ನ, ಹಂಗ ವಾಣಿ ನೀನ್ ಯಾಕೆ ಇವತ್ತು ನನ್ಗೆ ಇದನ್ನ ಮಾಡ್ಕೊಡ್ಬಾರ್ದು. ಅವಳು ಪ್ರೆಗ್ನೆಂಟ್ ಆಗಿದ್ಲು ರೀಸೆಂಟ್ ಆಗಿ, ಇವಾಗ ಡೆಲಿವರಿ ಆಗಿದೆ. ಅವಳು ಪ್ರೆಗ್ನೆಂಟ್ ಆಗಿದ್ದ ಟೈಮಲ್ಲೆಲ್ಲ ವಾಣಿ ನನ್ಗೆ ಈ ಬಯಕೆ ಆಗ್ತಿದೆ, ನೀನ್ ಯಾಕೆ ಅದನ್ನ ಮಾಡ್ಕೊಡ್ಬಾರ್ದು ಅಂತ ಹೇಳಿ ಅಡುಗೆ ಮಾಡಿಸೋಳು. ಸೊ ಅಡುಗೆ ಒಂದು ಮಾಡ್ತಿರ್ತೀನಿ, ಅದರಲ್ಲೂ ಎಸ್ಪೆಷಲಿ ನಾನ್ ವೆಜ್ ಸ್ವಲ್ಪ ಚೆನ್ನಾಗಿ ಮಾಡ್ತಿರ್ತೀನಿ. ಸೊ ಗೊತ್ತಾಯ್ತಲ್ಲ, ವಾಣಿ ಅವ್ರಿಗೆ ಇನ್ನೊಂದು ಸೀಕ್ರೆಟ್ ಹಿಡನ್ ಟ್ಯಾಲೆಂಟ್ ಇದೆ, ಇವ್ರು ಬಹಳ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಸೊ ಈ ವಿಷಯ ಇವಾಗ ಗೊತ್ತಾಗಿದೆ. ಆಲ್ ದ ಬೆಸ್ಟ್. ನಾವು ಕೇಳ್ಬೋದು ನಿಮ್ಗೆ ಮಾಡ್ಕೊಡಿ ಏನಾರು ಅಂತ, ವೆಜ್ ಅಲ್ಲಿ ನೀವು ಮಾಡ್ಕೊಡ್ಬೇಕು. ಖಂಡಿತ. ಎಸ್.
ಅಂಡ್ ನೀವೇ ಕೂಡ ಸಾಕಷ್ಟು ವೆಬ್ ಸೀರೀಸ್ಗೆ ಬರ್ದಿದ್ದೀರಾ ಅಂತಾನು ಇದೆ. ರೈಟಿಂಗ್ ಶುರು ಆಗಿದ್ಯಾ ಅವಾಗ? ಒಂದ್ ಕಡೆ ಆಕ್ಟಿಂಗ್ ರೈಟಿಂಗ್ ಸ್ವಲ್ಪ ಡಿಫ್ರೆನ್ಸ್. ಹೌದು. ಸೊ ಎರಡನ್ನೂ ನೀವು ನಿಭಾಯಿಸ್ತಿದ್ದು ಏನ್ ಲೈಕ್ ಇನ್ಸ್ಪೈರ್ ಮಾಡ್ತಿತ್ತು ಬರೆಯಕ್ಕೆ? ರೈಟಿಂಗ್ ಅಂತ ಅಂದರೆ ಇಟ್ಸ್ ಲೈಕ್ ನನಗೆ ಪರ್ಟಿಕ್ಯುಲರ್ ಆಗಿ ಒಂದಷ್ಟು ಪಂಚಿಂಗ್ ಡೈಲಾಗ್ಸ್ ಎಲ್ಲ ಬರೆಯೋಕ್ಕೆಲ್ಲ ಅಷ್ಟೊಂದು ಗೊತ್ತಿಲ್ಲ, ಬಟ್ ಸಿಚುವೇಶನ್ಸ್ ಕೊಡ್ತಾ ಇದ್ದೆ. ಆಮೇಲೆ ಏನು ಅಂದರೆ ನನಗೆ ಯೂಟ್ಯೂಬ್ ಅಂತ ಬಂದ ತಕ್ಷಣ ಕರೆಂಟ್ ಅಫೇರ್ಸ್ ಮೇಲೆ ಈಗಿಂದ ಏನು ನಡೀತಾ ಇರುತ್ತೆ ಅದ್ರ ಮೇಲೆ ನಾವು ಏನಾದರೂ ವಿಡಿಯೋಸ್ ಮಾಡಿದ್ರೆ ತುಂಬ ಬೇಗ ರೀಚ್ ಆಗುತ್ತೆ ಅನ್ನೋದು ಒಂದು ನಂಬಿಕೆ, ಅಥವಾ ಹಂಗೆ ಆಗಿದ್ದೇ ಕೂಡ. ಯಾಕೆಂದರೆ ಇವಾಗ ಏನು ನಮ್ಮ ಸೊಸೈಟಿಯಲ್ಲಿ ನಡೀತಾ ಇರುತ್ತೆ, ಯಾವುದಾದ್ರೂ ಒಂದು ವಿಷಯ ಹೈಲೈಟ್ ಆಗ್ತಾ ಇದೆ ಅಂತಂದರೆ ಅದ್ರ ಮೇಲೆ ವಿಡಿಯೋ ಮಾಡಿದ್ರೆ ಅದು ಸ್ವಲ್ಪ ರೀಚ್ ಆಗುತ್ತೆ ಬೇಗ ಅಂತ ಹೇಳಿ ಅದೊಂದು ಈ ಥರ ಸಿಚುವೇಶನ್ ಮೇಲೆ ಮಾಡೋಣ ಅಂತೆಲ್ಲ ಅನಿಲ್ಗೆ ಹೇಳ್ತಾ ಇದ್ದೆ. ಒಂದು 2-3 ಅಷ್ಟೇ ನಾನು ಬರೆದಿದ್ದು, ಇನ್ನು ಮಿಕ್ಕಿದ್ದೆಲ್ಲ ನಾನು 1 ಲೈನ್ ಕೊಡ್ತಾ ಇದ್ದೆ. ಪಾಪ ಅನಿಲ್ ಮತ್ತು ಇನ್ನೊಂದಷ್ಟು ಜನ ಸೇರಿ ಡೆವಲಪ್ ಮಾಡ್ತಾ ಇದ್ರು ಅದನ್ನ. ರೈಟಿಂಗ್ ಯಾವಾಗ್ಲಿಂದ ಅಂತ ಅಂದರೆ ನನಗೆ ಈ ಆ್ಯಕ್ಚುಲಿ ಕಾಮಿಡಿ ಸೀರೀಸ್ ಬರೆಯೋದಕ್ಕಿಂತ ಸೀರಿಯಸ್ದೇನಾದರೂ ಕಂಟೆಂಟ್ ಬರೆಯೋದಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ. ಬೇಜಾರಾದಾಗ ಅಥವಾ ಏನೋ ಬೋರ್ ಆಗ್ತಿದೆ ಅಂತ ಅನ್ನಿಸ್ದಾಗೆಲ್ಲ ಆವಾಗವಾಗ ಈ ಕವನಗಳು ಅದು ಇದೆಲ್ಲ ಬರಿತಾ ಇರ್ತೀನಿ. ಸೊ ಅದು ಬರೆದು ಸ್ವಲ್ಪ ಆ ಬರವಣಿಗೆ ಗೊತ್ತಿದೆ, ಅಷ್ಟಾಗಿ ಗೊತ್ತಿಲ್ಲ, ಒಂದು ಸ್ವಲ್ಪ ತಕ್ಕ ಮಟ್ಟಿಗೆ ಗೊತ್ತಿದೆ. ಅದೇ ನನ್ಗೆ ಇನ್ನೊಂದು ಪ್ರಶ್ನೆನೂ ಇತ್ತು, ಆದಷ್ಟು ನೀವು ಕಾಮಿಡಿಲೇ ಕ್ಲಿಕ್ ಆಗಿರೋದು ಅಂಡ್ ನಿಮ್ಮನ್ನ ಈ ಗೆಟಪ್ಪಲ್ಲೆಲ್ಲ ನೋಡ್ಬೇಕು ಅಂತಾನೂ ಆಡಿಯನ್ಸ್ ಕೇಳ್ತಾರೆ. ಈ ತರ ಇದ್ದಾಗ ನೀವ್ ಹೆಂಗ್ ಮಾಡ್ತೀರಾ ಅನ್ನೋದೆಲ್ಲ. ಆಸ್ ಎನ್ ಆಕ್ಟರ್ ನಿಮಗೆ ಸೀರಿಯಸ್ ಆಗಿರೋ ಒಂದು ಪಾತ್ರ ಮಾಡಬೇಕು ಅಥವಾ ಅದರ್ ದೆನ್ ಕಾಮಿಡಿ ಜಾನರ್ ಇನ್ಯಾವ್ದ್ರಲ್ಲಾರು ಪ್ರಯತ್ನ ಪಡಬೇಕು ಅಂತೆಲ್ಲ ಅನ್ಸಿರುತ್ತಲ್ವಾ? ತುಂಬ ಅನಿಸಿದೆ ನನಗೆ. ಆ್ಯಕ್ಚುಲಿ ನಂಗೆ ಸೀರಿಯಸ್ ಕ್ಯಾರೆಕ್ಟರ್ ಮಾಡೋದಕ್ಕೇ ತುಂಬ ಇಷ್ಟ ಹೇಳಬೇಕು ಅಂತಂದರೆ, ಬಟ್ ಅನ್ಫಾರ್ಚುನೇಟ್ಲಿ ಕಾಮಿಡಿ ಕ್ಯಾರೆಕ್ಟರಲ್ಲಿ ಫಿಕ್ಸ್ ಆಗಿ ಹೋಗ್ಬಿಟ್ಟಿದ್ದೀನಿ. ಬಟ್ ಸಿನಿಮಾಗಳು ಅಂತ ಏನು ಮಾಡಿದ್ದೀನಿ ಇಲ್ಲಿವರೆಗೂ, ಆ ಸಿನಿಮಾಗಳಲ್ಲಿ ಸಾಕಷ್ಟು ಕ್ಯಾರೆಕ್ಟ್ರು ಸೀರಿಯಸ್ ರೋಲಲ್ಲಿ ಮಾಡಿರೋದು. ನನಗೆ ಆಡಿಷನ್ಸಿಗೆ ಅವ್ರು ಕರಿಬೇಕಾದ್ರೆ ಫಸ್ಟು ಹೇಳೋರು, ಮೇಡಮ್ ಈ ಕಾಮಿಡಿ ಕಿಲಾಡಿಯಿಂದ ಬಂದಿರೋದು, ಬಟ್ ನಾವು ಕೊಡ್ತಿರೋದು ಸೀರಿಯಸ್ ಕ್ಯಾರೆಕ್ಟ್ರು, ಮಾಡ್ತಿರೋ ಇಲ್ವೋ ಅಂತ ಅಂದ್ಬಿಟ್ಟು. ಬಟ್ ಅವರು ಫಸ್ಟ್ ಟೇಕ್ ಶುರು ಮಾಡಿದ ತಕ್ಷಣ ಹೇಳ್ಬಿಡೋರು, ಬೆಸ್ಟ್ ಚಾಯ್ಸ್ ಮಾಡಿದ್ವಿ ನಾವು, ಪರವಾಗಿಲ್ಲ ನೀವು ಮಾಡ್ತಿರೋ ಇಲ್ವೋ ಅಂದ್ಕೊಂಡ್ಬಿಟ್ಟಿದ್ವಿ, ಕಾಮಿಡಿಯಾಗಿ ಮೇಡಮ್ ಕಾಮಿಡಿಯಾಗಿ ನಗ್ಬಿಟ್ಟಿರಾ ಅಂತ ಎಲ್ಲ ರೇಗ್ಸೋರು ಅವರು. ನಾವು ಕನ್ನಡ ಮಾಧ್ಯಮ ಅಂತ ಒಂದು ಸಿನಿಮಾ ಮಾಡಿದ್ವಿ, ಇನ್ನೇನು ಸ್ವಲ್ಪ ದಿನದಲ್ಲಿ ರಿಲೀಸ್ ಆಗ್ಬೋದು, ಅದು ಡಬ್ಬಿಂಗ್ ನಡೀತಾ ಇದೆ. ಅದರಲ್ಲಿ ಒಂದು ಸ್ವಲ್ಪ ತುಂಬ ಸೀರಿಯಸ್ ಕ್ಯಾರೆಕ್ಟರ್ ಅದು. ಅಂದರೆ ಸೀರಿಯಸ್ ಅಂತ ಅಂದರೆ ತುಂಬ ಡಲ್ ಕ್ಯಾರೆಕ್ಟರ್ ಅದು, ಒಂದು ಅಸಹಾಯಕ ಹೆಣ್ಮಗಳು ಕ್ಯಾರೆಕ್ಟರ್ ಅದು. ಅದೆಲ್ಲ ಮಾಡೋವಾಗ ನಮ್ಮ ಡೈರೆಕ್ಟರ್ ಅದೇ ಹೇಳ್ತಾ ಇದ್ರು, ನೀವು ನಕ್ಬಿಟ್ಟಿರಾ ಮೇಡಮ್ ಕಾಮಿಡಿ ಕಿಲಾಡಿ ಇದೆಲ್ಲ ಎಲ್ಲ ಮರ್ತೋಗ್ಬಿಡಿ ಅಂತ. ಬಟ್ ನನ್ಗದು ಮೊದಲಿಂದನೂ ಥಿಯೇಟರ್ ಬ್ಯಾಕ್ಗ್ರೌಂಡಿಂದ ಬಂದವರಿಗೆ ಅದೊಂದು ಪ್ಲಸ್ ಪಾಯಿಂಟ್ ಇರುತ್ತೆ, ಸೊ ಬ್ಲೆಂಡ್ ಆಗ್ಬೋದು ಅದು. ಸೊ ಹಂಗಾಗಿ ಆ್ಯಕ್ಟಿಂಗ್ ಅಂತ ಬಂದರೆ ಯಾವುದೇ ಕ್ಯಾರೆಕ್ಟರ್ ಕೊಟ್ಟರು ನಾನು ಮಾಡೋದಕ್ಕೆ ರೆಡಿ. ಪರ್ಫಾರ್ಮೆನ್ಸ್ ಇರಬೇಕು. ನಾನು ಯಾವಾಗ್ಲೂ ಯಾರಾದರೂ ಈ ಕ್ಯಾರೆಕ್ಟರ್ ಮಾಡ್ತೀರಾ ಅಂತ ಅಂದರೆ ತುಂಬ ಜನ ನಮ್ಮ ಮನೆಯಲ್ಲೆಲ್ಲ ಕೇಳ್ತಿರ್ತಾರೆ, ಯಾಕೆ ಯಾವಾಗ ನೋಡಿದ್ರು ಆಂಟಿ ಕ್ಯಾರೆಕ್ಟರ್ ಎಲ್ಲ ಒಪ್ಕೋತೀಯಾ, ಅದೆಲ್ಲ ಒಪ್ಕೋತೀಯಾ ಅಂತ ಅಂದ್ಬಿಟ್ಟು. ನನಗೆ ಆಂಟಿ ಕ್ಯಾರೆಕ್ಟ್ರು, ಆ ಕ್ಯಾರೆಕ್ಟ್ರು, ಈ ಕ್ಯಾರೆಕ್ಟ್ರು, ದೆರ್ ಇಸ್ ನೋ ಎನಿ ಡಿಫ್ರೆನ್ಶಿಯೇಟ್. ನಾನೊಬ್ಳ ಆ್ಯಕ್ಟ್ರು, ನಾನೊಬ್ಳು ಆರ್ಟಿಸ್ಟು, ನನಗೆ ಅದು ಆ್ಯಕ್ಟ್ ಮಾಡಬೇಕು, ಪರ್ಫಾರ್ಮೆನ್ಸ್ ಇರಬೇಕು, ಅಷ್ಟೇ ಇಂಪಾರ್ಟೆಂಟ್. ಬಿಟ್ಟರೆ ಯಾವ ಕ್ಯಾರೆಕ್ಟರ್ ಕೊಟ್ಟರು ಮಾಡೋದಕ್ಕೆ ನನಗೇನು ಅನ್ಸೋದಿಲ್ಲ. ಆ್ಯಂಡ್ ಅದೇ ಸೀರಿಯಸ್ ರೋಲಲ್ಲಿ ಐ ಗೆಸ್ ನಮಗೆ ಇವಾಗ ಕಾಮಿಡಿಲಿ ನೀವು ಆಲ್ರೆಡಿ ಎಲ್ಲರಿಗೂ ಫೇವ್ರೇಟ್ ಆಗೋಗಿದ್ದೀರಾ. ಇದು ಬಂದರೆ ನಮಗೆ ನಗು ಬಂದೇ ಬರುತ್ತೆ ಅನ್ಸುತ್ತೆ. ನಾನು ವಿಶ್ ಮಾಡ್ತೀನಿ ದಟ್ ನಿಮ್ಗೆ ಇನ್ನೂ ಒಳ್ಳೊಳ್ಳೆ ಬೇರೆ ಥರ ಕ್ಯಾರೆಕ್ಟರ್ಸ್ ಸಿಗಬೇಕು. ಆ್ಯಸ್ ಆ್ಯಕ್ಟರ್ ನಿಮಗೂ ಖುಷಿ ಆಗಬೇಕು ವರ್ಕ್ ಮಾಡೋದಕ್ಕೆ ಅಂತ. ಆ್ಯಂಡ್ ನೀವು ಅಂತಿದ್ರಿ ಪರ್ಫಾರ್ಮೆನ್ಸ್ ಬಗ್ಗೆ ಅಂತ. ಪರ್ಸ್ನಲಿ ಸ್ಪೀಕಿಂಗ್ ನಿಮ್ಮ ಥರ ನಾನು ನಮ್ಮ ಅಕ್ಕ ಇಬ್ಬರು ಫ್ಯಾನ್. ಅದಕ್ಕೆ ಪ್ರೇಮಾ ಮ್ಯಾಮ್ ಥರ ಮಾಡಿದ್ ನೀವು ಪರ್ಫಾರ್ಮೆನ್ಸ್ ಸ್ಪೂಫ್ ಮಾಡಿದಾಗ ನಾವು ಐ ಗೆಸ್ ರಿಪೀಟಲ್ಲಿ ನೋಡಿದ್ದೀವಿ, ಅದನ್ನ ಅದು ಬಂದಾಗೆಲ್ಲ ನೋಡಿದ್ದೀವಿ. ಹೇಗೆ ಪ್ರೇಮಾ ಮ್ಯಾಮ್ ಥರನೇ ನೀವು ವಾಯ್ಸ್ ಮಾಡ್ಯುಲೇಷನ್ ಮಾಡಿದಿರ್ಬೋದು, ವಾಕಿಂಗ್ ಸ್ಟೈಲ್ ಅಂದರೆ ಈಗ ನೀವೇನೋ ಒಂದು ಏನೋ ಬೇರೆ ಕ್ಯಾರೆಕ್ಟರ್ ಮಾಡ್ತಿದ್ದೀರಾ, ಸೋಸೆ ಥರನೋ ಅಥವಾ ಏನೋ ಅಂಗಡಿಲಿ ಕೆಲಸ ಮಾಡು, ಅದೆಲ್ಲ ಓಕೆ. ಬಟ್ ಇದು ಒಬ್ಬ ಆಕ್ಟರ್ನ ಆಲ್ಮೋಸ್ಟ್ ಇಮಿಟೇಟ್ ಮಾಡ್ದಂಗೆನೆ. ಆ್ಯಂಡ್ ನೀವು ಅದೊಂದು ಚೂರು ನಮ್ಗೆ ಪ್ರೇಮಾ ಮ್ಯಾಮೇ ಬಿದ್ದು ನಕ್ಕಿದ್ದಾರೆ. ಹೌದು ಅಂದರೆ ಅದು ನನಗೆ ಗೊತ್ತಿಲ್ಲ ಇವತ್ತಿಗೂ. ನಾನು ಏನೋ ಮಿಮಿಕ್ರಿ ಆರ್ಟಿಸ್ಟ್ ಅಂತ ಎಲ್ಲ ಕನ್ಸಿಡರ್ ಮಾಡ್ಕೊಳ್ಳೋದಕ್ಕೂ ನನಗೆ ಭಯ ಆಗ್ತಿರುತ್ತೆ. ನಾನು ಯಾವುದಾದ್ರೂ ಓಪನ್ ಸ್ಟೇಜ್ಗೆಲ್ಲ ಹೋದಾಗ ವಾಯ್ಸ್ ಇಮಿಟೇಟ್ ಮಾಡಿ ಅಂತಂದ್ರೆ, ಅಯ್ಯೋ ಇಲ್ಲೇನಾದ್ರು ತಪ್ಪಾಗಿ ಮಾಡಿಬಿಟ್ರೆ, ಆಭಾಸ ಆಗ್ಬಿಟ್ರೆ ಬೇಡ ಅಂತ ಇಲ್ಲ ನನಗೇನು ಬರಲ್ಲ ಅಂತಾನೆ ಹೇಳ್ತಿರ್ತೀನಿ. ಬಟ್ ಅದೇನು ಗೊತ್ತಾ, ನನಗೆ ಯಾವಾಗ್ಲೂ ಸ್ಪೂಫ್ ಅಂತ ಬಂದಾಗ ನಮ್ಮ ವಿಜಯ್ ಶೆಟ್ಟಿ ಸರ್ ಅವರು
ಕೊಟ್ಬಿಡ್ತಾ ಇದ್ರು, ಕ್ಯಾರೆಕ್ಟರ್ ಆರಾಮಾಗಿ ಕೊಟ್ಬಿಡ್ತಾ ಇದ್ರು. ಏ ನೀ ಮಾಳವಿಕದ್ ಮಾಡೆ, ನೀನು ಇದು ಪ್ರೇಮ ಮೇಡಮ್ದು ಕಣೆ ಅಂತ. ನಾನು ಸರ್ ಪ್ರೇಮ ಮೇಡಮ್ದು ಹೆಂಗ್ ಸರ್ ಮಾಡೋಕ್ಕಾಗುತ್ತೆ, ಆಗಲ್ಲ ಸರ್ ಆಗಲ್ಲ, ನಿನ್ ಕೈಲಿ ಆಗುತ್ತೆ. ಆಗ ಕುತ್ಕೊಂಡು ಒಂದಷ್ಟು ಎಪಿಸೋಡ್ಸ್ ಎಲ್ಲ ನೋಡ್ತಾ ಇದ್ದೆ. ಪ್ರೇಮ ಮೇಡಮ್ ಒಂದು ಅವರು ನಾನು HSR ಲೇಔಟ್ ಅಲ್ಲಿ ಸುಮಾರು ಸರಿ ನೋಡಿದ್ದೆ, ಬಿಕಾಸ್ ನಾನು ಇರೋದು HSR ಲೇಔಟ್ ಅಲ್ಲಿ, ಅವ್ರು ಅಲ್ಲೇ ರಿಸೈಡಿಂಗ್ ಇರೋದು. ಸೊ ಹಾಗಾಗಿ ಅವರು ಪರ್ಸ್ನಲಿ ಅಂದ್ರೆ ಲೈಕ್ ಅವರು ಕ್ಯಾಮೆರಾದಲ್ಲಿ ಅವ್ರು ಮಾತಾಡೋ ಸ್ಟೈಲ್ ಅಲ್ಲದೆ ಹೊರಗಡೆ ಅವ್ರು ಮಾತಾಡೋ ಸ್ಟೈಲ್ನ 1-2 ಸರಿ ನೋಡಿದ್ದೀನಿ ನಾನು, ಅವ್ರು ಯಾವ ಥರ ಮಾತಾಡ್ತಾರೆ ಅಂತ. ನನ್ನ ಏನು ಬೆಸ್ಟ್ ಪ್ರಾಕ್ಟೀಸಿಂಗ್ ಜಾಗ ಯಾವುದು ಅಂತ ಅಂದರೆ ಬಾತ್ರೂಮ್. ಯಾಕೆಂದ್ರೆ ನಾನು ಹೊರಗಡೆ ಎಲ್ಲೋ ಇವಾಗ ಯಾರೋ ಒಂದು 4-5 ಜನ ಕೂತಿರ್ತೀವಿ, ಅಲ್ಲಿ ಕೂತ್ಕೊಂಡು ಪ್ರೇಮ ಮ್ಯಾಮ್ನ ಇಮಿಟೇಟ್ ಮಾಡ್ಕೋದ್ರೆ ಇವಳು ಏನು ಹುಚ್ಚಿ ಥರ ಆಡ್ತಿದ್ದಾಳೆ ಅಥವಾ ಏನು ಮಾಡ್ತಿದ್ದಾಳೆ ಇವಳು ಅಂತ ಎಲ್ಲ ಯಾರಾದರೂ ಹಂಗೆ ಕೇಳ್ಬಿಟ್ರೆ ನನ್ಗೆ ಅದು ಬರಲ್ಲ, ಆ ಕಾನ್ಫಿಡೆನ್ಸ್ ಬರಲ್ಲ. ಸೊ ಅದಕ್ಕೆ ನಾನು ಬಾತ್ರೂಮಲ್ಲಿ ಕೂತ್ಕೊಂಡಾಗೆಲ್ಲ ಅವ್ರು ಹೆಂಗೆ ಕೂತ್ಕೋತಾರೆ ಆ ಥರ ಎಲ್ಲ ಹಿಂಗೆ ಯೋಚನೆ ಮಾಡೋದು. ಅವರು ಮತ್ತೆ ನಾನು ಫಸ್ಟು ಅವರ ಬಾಡಿ ಲ್ಯಾಂಗ್ವೇಜ್ನ ನಾವು ಕಲ್ತ್ಕೊಂಡ್ರೆ ವಾಯ್ಸ್ ಹಿಡಿಯೋಕೆ ಈಸಿ ಆಗುತ್ತೆ. ನಾನು ಫಸ್ಟ್ ಅದನ್ನೇ ಮಾಡ್ತಾ ಇದ್ದಿದ್ದು. ಅವರು ಕುತ್ಕೋಬೇಕಾದ್ರೆಲ್ಲ ಹಿಂಗೆ ಈ ಗಂಟಲ್ಲಿ 2 ಇದೆಯಲ್ಲ, ಈ ಚಿನ್ ಇದೆಯಲ್ಲ, ಅದನ್ನ ಹಿಂಗೆ ಜಾಯಿನ್ ಮಾಡಿ ಕುತ್ಕೊಂಡು ಆಮೇಲೆ ಮಾತಾಡ್ತಾರೆ. ಅಂದ್ರೆ ಇದ್ರ ಮೇಲೆ ಭಾರ ಬಿಟ್ಟು ವಾಯ್ಸ್ ಹೊರಗೆ ಹಾಕ್ತಾರಲ್ವಾ, ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದೆ ನಾನು. ಹಂಗೆ ಟ್ರೈ ಮಾಡ್ತಾ ಯಾವುದಾದ್ರೂ ಒಂದು ಪದ ಅವ್ರು ಯೂಶಲ್ ಆಗಿ ಯಾವಾಗಲೂ ರ್ಯಾಂಡಮ್ ಆಗಿ ಯೂಸ್ ಮಾಡೋ ಒಂದು ಪದನ ಕಲಿತೆ. ಆ ಒಂದು ಪದ ಬರೋದಕ್ಕಾದ್ಮೇಲೆ ಆ ಪದದ್ದೇ ಅದೇ ಬಿಡಿಸಿಟ್ಕೊಂಡು ಬೇರೆ ಪದಗಳನ್ನ ಜೋಡಿಸ್ಬೇಕಾದ್ರೆ ಒಂಚೂರು ಬಂದ್ಬಿಡ್ತು. ನನಗೆ ಆಶ್ಚರ್ಯ ಆಗೋಯ್ತು ಸ್ಟೇಜಲ್ಲಿ ಬಂದ ತಕ್ಷಣ, ಪ್ರೇಮ ಥರನೇ ಬರ್ತಾ ಇದೆಯಾ ಅಂತ ಅಂದ್ಬಿಟ್ಟು. ಬಟ್ ಗಾಡ್ಸ್ ಗ್ರೇಸ್ ಅದು ಆಕ್ಚುಲಿ ಅಷ್ಟು ನನಗೂ ಗೊತ್ತಿರಲಿಲ್ಲ, ನಂಗೆ ಬರುತ್ತೆ ಅಂತ 100% ಗೊತ್ತಿರಲಿಲ್ಲ. ಒಂದು ಪ್ರಯತ್ನ ಪಡೋಣ ಅಂತ ಅಂದ್ಬಿಟ್ಟು, ಈವನ್ ನಾವು ಮಾಳವಿಕಾ ಮ್ಯಾಮ್ದು ಇಮಿಟೇಟ್ ಮಾಡಬೇಕಾದ್ರೂ ಅಷ್ಟೇ ಒಂದು ಪ್ರಯತ್ನ ಪಡೋಣ ಅಂತ ಅನ್ಕೊಂಡು ಮಾಡಿದ್ದು. ಬಟ್ ಅದು ಚೆನ್ನಾಗಿ ಬಂತು, ತುಂಬ ಚೆನ್ನಾಗಿ ಬಂತು. ಆ್ಯಂಡ್ ಅದು ಒಂಥರ ಎಷ್ಟೊಂದು ಪ್ರೂಫ್ಗಳು ನಮಗೆ ಬಹಳ ಚೆನ್ನಾಗಿ ನೆನಪಿರುತ್ತಲ್ಲ, ಇವ್ರು ಈ ಥರ ಮಾಡಿದ್ರು ಅಂತ. ಅದರಲ್ಲಿ ನೀವು ಪ್ರೇಮ ಮ್ಯಾಮ್ ತರ ಮಾಡಿದ್ರಿ ಅನ್ನೋದು ತುಂಬಾ ಚೆನ್ನಾಗಿ. ನನ್ಗೂ ಅಷ್ಟೇ, ನಾನು ಎಲ್ಲಾದ್ರೂ ಹೊರಗೆ ಹೋಗ್ತಿದ್ದೀನಿ, ಹೊರಗೆಲ್ಗಾದ್ರೂ ಹೋದ್ರೆ ಜನಗಳು ರೆಕಗ್ನೈಸ್ ಮಾಡೋದೇ ಮೇಡಮ್ ಪ್ರೇಮ ಮ್ಯಾಮ್ ಮಾಡಿದ್ರಲ್ಲ ಸೂಪರ್. ಅನುಶ್ರೀ ಅವರು ಈಗ್ಲೂ ನಾನು ಯಾವ್ದಾದ್ರು ಸ್ಟೇಜಿಗೆ ಹೋದೆ ಅಂತ ಅಂದ್ರೆ ಜೂನಿಯರ್ ಅನುಶ್ರೀ ಅಂತ ಎಲ್ಲ ಕರೀತಿರ್ತಾರೆ. ಇಟ್ಸ್ ನಾಟ್ ಲೈಕ್ ಫೇಸ್ ಇಂದ ರೆಕಗ್ನೈಸ್ ಮಾಡಿ ಅಲ್ಲ, ವಾಯ್ಸ್ ಇಂದ. ನನಗೆ ಅದೊಂದು ಬ್ಲೆಸ್ಸಿಂಗ್ ಅಂತ ಅನ್ಸುತ್ತೆ, ಗೊತ್ತಿಲ್ಲ ನನಗೆ. ನನ್ನ ವಾಯ್ಸ್ ಏನು ಅಷ್ಟು ಚೆನ್ನಾಗಿದ್ಯಾ ಇಲ್ವಾ ನನಗೂ ಗೊತ್ತಿಲ್ಲ, ಯಾವತ್ತೂ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಆದರೆ ಯಾರ್ಯಾರು ವಾಯ್ಸ್ನ ನಾನು ಇಮಿಟೇಟ್ ಮಾಡಬೇಕು ಅಂತ ಅನ್ಕೊಂಡು ಟ್ರೈ ಮಾಡ್ತೀನಿ, ಅದು ಬಂದ್ಬಿಡುತ್ತೆ. ಅದು ಬಂದಾಗೆಲ್ಲ ಅವ್ರಾಗೋಗ್ತೀನಿ. ಡೆಫಿನೆಟ್ಲಿ ವಾಯ್ಸ್ ಬಂದ ತಕ್ಷಣ ಅವ್ರ ಥರನೇ ಫೀಲು ಖಂಡಿತ. ಬಟ್ ನಾನು ಅನುಶ್ರೀ ಮ್ಯಾಮ್ದು ಇಮಿಟೇಟ್ ಏನು ಮಾಡಿದೆ ಅವಾಗ್ಲಿಂದ ನನಗೆ ಒಂದು ಅಪಾರ್ಚುನಿಟಿ ಓಪನ್ ಆಗಿದ್ದೇನು ಅಂದರೆ, ಎಲ್ಲೆಲ್ಲ ಅನುಶ್ರೀ ಮ್ಯಾಮ್ನ ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂತ ಸ್ಟೇಜ್ಗಳಿಗೆಲ್ಲ ಆ್ಯಂಕರಿಂಗಿಗೆ ನನ್ನ ಕರೀತಾರೆ. ಇಟ್ ಈಸ್ ಲೈಕ್ ಅದು ನಂಗೆ ಅದೃಷ್ಟನೋ ಏನೋ ಗೊತ್ತಿಲ್ಲ. ಸುಮಾರು ಸ್ಟೇಜ್ಗಳಲ್ಲಿ ಆ್ಯಂಕರಿಂಗ್ ಮಾಡ್ತಿರ್ತೀನಿ, ಅವರೆಲ್ಲ ಅದೇ ಕಾಮೆಂಟ್ ಹೇಳ್ತಿರ್ತಾರೆ, ನಮಗೆ ಅನುಶ್ರೀ ಮೇಡಮೇ ಬಂದು ಮಾತಾಡ್ಕೊಟ್ಟಂಗೆ ಇತ್ತು ಅಂತ ಅಂದ್ಬಿಟ್ಟು. ಬಟ್ ನಾನು ಇದನ್ನೆಲ್ಲ ಅನುಶ್ರೀ ಮ್ಯಾಮ್ಗೆ ಥ್ಯಾಂಕ್ಸ್ ಹೇಳಬೇಕು, ಅವರಿಂದನೇ ಕಲ್ತಿದ್ದು. ಅವರು ಆ್ಯಂಕರಿಂಗ್ ಮಾಡೋ ಸ್ಟೈಲು, ಅವರ ಆ್ಯಂಕರಿಂಗ್ ಮಾಡ್ಬೇಕಾದ್ರೆ ಅವ್ರ ಒಂದು ಬಿಂದಾಸ್ ಆಗಿರ್ತಾರೆ, ಒಂದು ಜೋವಿಯಲ್ ಕ್ಯಾರೆಕ್ಟರಲ್ಲಿ ಇರ್ತಾರಲ್ವ, ಅದನ್ನೆಲ್ಲ ಅವರಿಂದ ಕಲ್ತಿದ್ದು. ಬಟ್ ಅದು ಇವತ್ತೆಲ್ಲೋ ಒಂದ್ ಕಡೆ ನಾನು ದುಡಿಮೆ ಮಾಡೋದಕ್ಕೆ ಸಹಾಯ ಆಗ್ತಿದೆ. ಖಂಡಿತ ವೆರಿ ಟ್ರೂ. ಅಂಡ್ ನೀವು ಇಲ್ಲ ಅಂದ್ರೂ ಎಷ್ಟ್ ತರ ಗೆಟಪ್ ಹಾಕಿದಿರ ನನಗೆ ಗೊತ್ತಿಲ್ಲ, ತುಂಬಾ ದೊಡ್ಡ ಲಿಸ್ಟ್ ಇದೆ. ಸೋಸೆ ತರ, ಟ್ರಾಫಿಕ್ ಪೊಲೀಸು, ಈ ಯಾವ ತರ ಅಂಗಡಿಲಿ ನೀವ್ ಏನ್ ಮಾರಾಟ ಮಾಡಿಲ್ಲ ಅನ್ನೋ ತರ ಇಲ್ಲ, ತರಕಾರಿ ಅದು ಇದು ಎಷ್ಟೊಂದು ಕ್ಯಾರೆಕ್ಟರ್ಸ್ ಮಾಡಿದೀರಾ. ಅಷ್ಟು ಕ್ಯಾರೆಕ್ಟರ್ಸ್ ನಿಮಗೆ ಒಂಥರ ಪರ್ಸನಲ್ ಫೇವ್ರೆಟ್ ಅಂತಿರುತ್ತೆ ಗೊತ್ತಾ, ಆ ಥರದ್ದು ಯಾವ್ದಾದ್ರು ಕ್ಯಾರೆಕ್ಟರ್ ಇದೆಯಾ? ಪರ್ಸ್ನಲ್ ಫೇವ್ರೆಟ್ ಅಂತಂದರೆ ನಾವು ಉಂಡು ಹೋದ ಕೊಂಡು ಹೋದ ಅಂತ ಒಂದು ಸೀರೀಸ್ ಮಾಡಿದ್ವಿ. ಅದರಲ್ಲೂ ಸೇಮ್ ಡ್ಯೂಯಲ್ ಅಲ್ಲ, ಅದರಲ್ಲಿ ಟ್ರಿಪಲ್ ಕ್ಯಾರೆಕ್ಟರ್ ಮಾಡಿದ್ದು ನಾನೇ ಆ ವಿಡಿಯೋದಲ್ಲಿ. ಒಂದು ಮನೆ ಓನರ್ ಕ್ಯಾರೆಕ್ಟರು, ಅವ್ರದ್ದು ತೆಲುಗು ಸ್ಲ್ಯಾಂಗ್ ಕನ್ನಡ, ಈ ನಮ್ಮ ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರದವರೆಲ್ಲ ಸರ್ಜಾಪುರದವರೆಲ್ಲ ಮಾತಾಡ್ತಾರಲ್ಲ ಆ ಕನ್ನಡ. ಇನ್ನೊಂದು ಈ ಯಾರದು ಸೇಟು ಇರ್ತಾರಲ್ಲ ಆ ಥರದ್ದು. ಬಟ್ ಪರ್ಸ್ನಲಿ ನನಗೇನೆ ಆ ವಿಡಿಯೋನ ತುಂಬ ಸರಿ, ಆ ವಿಡಿಯೋ ಅನ್ಫಾರ್ಚುನೇಟ್ಲಿ ತುಂಬ ಜಾಸ್ತಿ ವ್ಯೂಸ್ ಆಗಲಿಲ್ಲ. ಆದರೆ ಆ ವಿಡಿಯೋನ ತೆಗೆದು ನಾನು ನೋಡ್ತಿರ್ತೀನಿ, ನಿಜವಾಗ್ಲೂ ನಾನೇನು ಆ್ಯಕ್ಟ್ ಮಾಡಿದ್ದು ಅಂತ ಅಂದ್ಬಿಟ್ಟು. ಅದರಲ್ಲಿ ಒಂದು ಲೇಡಿದು ಆ್ಯಕ್ಟ್ ಮಾಡಿದ್ದೀನಿ, ಅಂದರೆ
ಈ ತೆಲುಗು ಲೇಡಿ ತರ ఏంటಮ್ಮ ಪ್ರಕೃತಿಯ ನಿಪ್ಯಾರ್ ಪ್ರಕೃತಿ ఏంటి ಆ ವಾಯ್ಸ್ ಹಂಗ್ ಚೇಂಜ್ ಮಾಡ್ಕೊಂಡು ಮಾಡಿದ್ದು ಆ ಸ್ಲ್ಯಾಂಗ್ ಅಲ್ಲಿ ತೆಲುಗು ಕನ್ನಡ ಮಿಕ್ಸ್ ಮಾಡ್ಕೊಂಡು ಈ ಅಮ್ಮನ ಬೋಲೆ ದುಡಿತಾಳಪ್ಪೋ ಈ ಮಾತುಗಳು ಆಡ್ಕೊಂಡೆ ಬೋಲೆ ದುಡಿತೀಯಮ್ಮೋ ಅಂತ ಅನ್ಕೊಂಡು ಅದ್ ನನ್ಗೆ ತುಂಬಾ ಪರ್ಸನಲಿ ಇಷ್ಟ ಆಗೋಯ್ತು. ಮತ್ತೆ ನಮ್ಮ ಮನೆ ಹತ್ರ ಒಬ್ರು ಆಂಟಿ ಇದಾರೆ, ಆಲ್ಮೋಸ್ಟ್ ಅವ್ರನ್ನ ಇಮಿಟೇಟ್ ಮಾಡಿ ಮಾತಾಡಿದೀನಿ ಅಂತ ಅನಿಸ್ತಿರುತ್ತೆ. ಅದು ತುಂಬಾ ಇಷ್ಟ ಆಗಿದ್ದು ನನ್ಗೆ. ಅದಾದ್ಮೇಲೆ ನಾವು ಸೀರಿಯಲ್ ವರ್ಸಸ್ ರಿಯಾಲಿಟಿ ಒಂದು ವಿಡಿಯೋ ಮಾಡಿದ್ವಿ. ಅದ್ರಲ್ಲೂ ಅಷ್ಟೇ ಈ ಸೀರಿಯಲ್ದು ಒಂದು ಇಮಿಟೇಷನ್ಸ್ ಏನೇನ್ ಮಾಡಿದೀನಲ್ವಾ ಅದು ನನ್ಗೆ ಪರ್ಸನಲಿ ಇಷ್ಟ ಆಯ್ತು. ಅಂದ್ರೆ ಆಕ್ಟಿಂಗ್ ಅಂತ ನೋಡಿದಾಗ ಸೀರಿಯಲ್ ಆಲ್ಮೋಸ್ಟ್ ಹಿಂಗೆ ಇರುತ್ತಲ್ವಾ ಅಂತ ಅನ್ಬಿಟ್ಟು ಅದು ಒಂದು ತುಂಬಾ ಇಷ್ಟ ಆಗಿತ್ತು. ಅಂಡ್ ಐ ಆಲ್ಸೋ ಫೀಲ್ ನಾವ್ ಏನ್ ಪರ್ಫಾರ್ಮ್ ಮಾಡ್ತಿರ್ತೀವಿ ನಮ್ಗೆ ಇಷ್ಟ ಆಗ್ಬೇಕು. ಹೌದು, ಅದ್ ಇಷ್ಟ ಆದ್ರೆ ಆಟೋಮೆಟಿಕ್ಲಿ ಕೆಲವೊಂದು ವಿಡಿಯೋಗಳು ಇಷ್ಟ ಆಗದೆ ಇರೋದು ಇರುತ್ತೆ, ಅದನ್ನ ನೋಡಕ್ಕೆ ಹೋಗಲ್ಲ ನಾನು ಅಯ್ಯೋ ಡಬ್ಬ ತರ ಆಕ್ಟ್ ಮಾಡಿದ್ದಾನೆ. ಅಥವಾ ಕೆಲವೊಂದು ಡೈಲಾಗ್ಸ್ ಎಲ್ಲ ಏನ್ ಗೊತ್ತಾ, ನನಗೆ ಇಷ್ಟ ಆಗಿಲ್ಲ ಅಂತ ಅಂದ್ರು ನಮ್ ಡೈರೆಕ್ಟರ್ ಆಗಿರ್ಬೋದು, ನಮ್ ಟೀಮ್ ಆಗಿರ್ಬೋದು, ಮೇಡಮ್ ನಿಮ್ಗೆ ಬಾಯ್ ಬಡ್ಕಿ ಅಂತ ನಾವು ತೋರಿಸಿರೋದ್ರಿಂದ ಇವೆಲ್ಲ ನೀವು ಒಂದಷ್ಟು ಡೈಲಾಗ್ ಪಂಚಿಂಗ್ ಡೈಲಾಗ್ ಎಲ್ಲ ಹೇಳ್ಬೇಕಾಗುತ್ತೆ, ಹೇಳಿ ನಾನು ಅಯ್ಯೋ ಓವರ್ ಅಂತ ಅನ್ಸಲ್ವಾ, ಹೊರಗಡೆ ಜನ ನೋಡಿದವ್ರು ಏನ್ ಇಷ್ಟೊಂದು ಬಿಲ್ಡಪ್ ಕೊಡ್ತಿದ್ದಾರೆ ಅಂತ ಅನ್ಸಲ್ವಾ, ಬೇಡ ಅಂತಿರ್ತೀನಿ ನಾನು ಎಷ್ಟೊಂದ್ ಸರಿ ವಿಡಿಯೋಸ್ ಅಲ್ಲಿ. ಸ್ವಲ್ಪ ಹೆವಿ ಬಿಲ್ಡಪ್ ಇರೋ ಡೈಲಾಗ್ಸ್ ಎಲ್ಲ ಇದ್ರೆ ಅನಿಲ್ ಪ್ಲೀಸ್ ಕಟ್ ಮಾಡಿ, ಅನಿಲ್ ಬೇಡ, ಇಷ್ಟು ಬಿಲ್ಡಪ್ ಎಲ್ಲ ಬೇಡ ಅಂತ ಹೇಳ್ತಿರ್ತೀನಿ. ಆ ತರದ್ ಒಂದಷ್ಟು ವಿಡಿಯೋಸ್ ಕೆಲವೊಂದಷ್ಟು ಇದಾವೆ. ಅವೆಲ್ಲ ನೋಡಿದಾಗ ನಾನು ನೋಡಕ್ಕೆ ಹೋಗಲ್ಲ, ನೋಡಲ್ಲ ಅಂತಿರ್ತೀನಿ. ಬಟ್ ಅದ್ ಜನಕ್ಕೆ ಇಷ್ಟ ಆಗುತ್ತೆ. ನಾನು ಅದೇ ನಮ್ಗೆ ಒಂದ್ಸತಿ ಚರ್ಚೆ ಆಗ್ಬಿಟ್ಟಿತ್ತು ನನ್ಗೆ ನಮ್ ಡೈರೆಕ್ಟರ್ಗೆ, ನಾನು ಇದೆಲ್ಲ ಬಿಲ್ಡಪ್ ಇರೋವೆಲ್ಲ ಬೇಡ, ಯೂಟ್ಯೂಬ್ ನಾವು ಮಾಡ್ತಿರೋದು ಆಲ್ಮೋಸ್ಟ್ ರಿಯಾಲಿಟಿ ಕನೆಕ್ಟ್ ಆಗ್ಬೇಕು, ತುಂಬಾ ಬಿಲ್ಡಪ್ಸ್ ಸೀರಿಯಲ್ ತರ ಎಲ್ಲ ಹೋಗೋದು ಬೇಡ ಅಂತ ಎಲ್ಲ ಹೇಳುವಾಗ ಅವ್ರು ನನಗೆ ವ್ಯೂಸ್ ಎಲ್ಲ ತೋರಿಸಿದ್ರು. ನೀವು ಹೇಳ್ದಂಗೆ ನಾವು ರಿಯಾಲಿಟಿಯಲ್ಲಿ ಮಾಡಿರೋದ್ರದ್ದು ವ್ಯೂಸ್ ನೋಡಿ, ವಿಡಿಯೋಸ್ದು ಸ್ವಲ್ಪ ಬಿಲ್ಡಪ್ಸ್ ಎಲ್ಲ ಕೊಟ್ಟು ಈ ಥರ ಮಾಡಿರೋದು ನೋಡಿ, ಆಬ್ವಿಯಸ್ಲಿ ಜನಕ್ಕೆ ಅದೇ ಇಷ್ಟ ಆಗ್ತಿದೆ ಅಂದರೆ ನೀವು ಹಾಗೆ ಮಾಡಬೇಕು. ಹೌದು. ಅಂಡ್ ಅನದರ್ ಸೀರೀಸ್ ಇದೆ ಥರ UK to ಮಂಡ್ಯ ಅಂತ ಮಾಡಿದ್ದೀನಿ ಪ್ರಿಯಾ ಸೌಡಿ ಜೊತೆ. ಅದು ಒಂಥರ ಕ್ಲಿಕ್ ಆಯ್ತು. ಅಂದ್ರೆ ನಮ್ಮ ಎಲ್ಲ ಆಟೋ ಡ್ರೈವರ್ಗಳಿಗೆ ಅದು ಇಷ್ಟ. ಈಗಲೂ ಎಲ್ಲಾದ್ರೂ ನಾನು ಹೋಗ್ಬೇಕಾದ್ರೆ ಐ ಯೂಸ್ ಆಟೋ, ಎಲ್ಲಾದ್ರೂ ಆಟೋ ಯೂಸ್ ಮಾಡ್ಬೇಕಾದ್ರೆ ಮೇಡಮ್ ನಿಮ್ದು ಆಟೋ ವಿಡಿಯೋ ಮೇಡಮ್ ತುಂಬಾ ಇಷ್ಟ ಮೇಡಮ್ ಅಂತ ಹೇಳ್ತಿರ್ತಾರೆ ಅವರು. ಆ ಕಂಟೆಂಟು ಅಂದ್ರೆ ಆಟೋ ಡ್ರೈವರ್ದು ಒಂದು ಮಾಡೋಣ ಅಂತ ಅಂದ್ಬಿಟ್ಟು ನಾವು ಡಿಸ್ಕಸ್ ಮಾಡಿದ್ವಿ. ಅದಾದ್ಮೇಲೆ ಇಟ್ ಈಸ್ ಲೈಕ್ ಅವ್ರ ಸ್ಕ್ರಿಪ್ಟ್ ಒಂದು ಬೇರೆನೇ ಇತ್ತು ಸ್ಕ್ರಿಪ್ಟ್. ಅವಾಗ ನನಗೆ ನಾನು ಏನೇನು ಮಾಡಿದ್ದೀನಿ ಆಟೋ ಬುಕ್ ಮಾಡೋವಾಗಲಿ ಒಂದು ಆಟೋದಲ್ಲಿ ನಾವು ಟ್ರಾವೆಲ್ ಮಾಡೋವಾಗ ನಾವೇ ಮಿಸ್ಟೇಕ್ಸ್ ತುಂಬ ಮಾಡಿರ್ತೀವಿ ಆಸ್ ಅ ಪ್ಯಾಸೆಂಜರ್. ನಾನು ಏನೇನು ಮಾಡಿದ್ದೀನಿ ಅದನ್ನೆಲ್ಲ ನೆನೆಸ್ಕೊಂಡು ನಾನು ಅದನ್ನೇ ಹೇಳ್ದೆ ಅನಿಲ್ಗೆ, ಇಲ್ಲ ಅನಿಲ್ ನಾವು ಇದನ್ನೇ ಮಾಡೋಣ, ಯಾಕೆ ಅಂದರೆ ರಿಯಾಲಿಟಿಯಲ್ಲಿ ನಾವು ಪ್ಯಾಸೆಂಜರ್ಸ್ ಹಿಂಗೆ ಮಾಡ್ತೀವಿ, ಬುಕ್ ಮಾಡೋದು ಇಲ್ಲ ಒಂದು 4-5 ಆ್ಯಪಲ್ಲಿ ಬುಕ್ ಮಾಡಿಬಿಡೋದು, ಕ್ಯಾನ್ಸಲ್ ಮಾಡಿಬಿಡೋದು. ಆಟೋ ಡ್ರೈವರ್ ಇದರಿಂದ ಏನೇನು ಫೇಸ್ ಮಾಡ್ತಾರೆ ಅಂತ ಅದನ್ನು ತೋರಿಸ್ಕೊಟ್ಟಂಗೆ ಹೋಗುತ್ತೆ, ಅವರಿಗೂ ಕನೆಕ್ಟ್ ಆಗುತ್ತೆ. ನಾವು ಇದನ್ನೇ ಮಾಡೋಣ ಅಂತ ಹೇಳಿ ಅಲ್ಲಿ ಆಲ್ಮೋಸ್ಟ್ ಅದ್ರಲ್ಲಿ ಆ ವಿಡಿಯೋದಲ್ಲಿ ಏನ್ ತೋರಿಸಿದೀವಲ್ಲ ಆಲ್ಮೋಸ್ಟ್ ನಾವೆಲ್ಲರೂ ಮಾಡಿರೋ ಅಂತ ವಿಚಾರಗಳನ್ನೇ ಆ ತರದ್ ಹಾಕಿ ಮಾಡಿದ್ದು. ಅದು ಕೂಡ ಚೆನ್ನಾಗಿ ರೀಚ್ ಆಯ್ತು. ಅಂಡ್ ಅವರು ಕೂಡ ಅನದರ್ ಬ್ರಿಲಿಯಂಟ್ ಆಕ್ಟರ್ ಪ್ರಿಯಾ ಅವರು ಕೂಡ. ಅಂಡ್ ನಿಮ್ಮ ಇಬ್ರು ಕಾಂಬಿನೇಷನ್ ಹೇಗಿದೆ ಅಂದ್ರೆ ಅದು ಫುಲ್ ಎನರ್ಜಿ ಪ್ಯಾಕ್ಡ್ ವಿಡಿಯೋ ಇರುತ್ತೆ, ಅದು ಇಬ್ರಿಗೂ ಅಷ್ಟೇ ಹೈ ಎನರ್ಜಿ. ಅಂಡ್ ನೀವು ಇದೇ ತರ ಬೇರೆ ಸಾಕಷ್ಟು ಒಳ್ಳೊಳ್ಳೆ ಆಕ್ಟರ್ಸ್ ಕಾಮಿಡಿ ಕಿಲಾಡಿಗಳಿಂದನೇ ಬಂದವರು, ಪ್ರವೀಣ್ ಜೊತೆ ವರ್ಕ್ ಮಾಡಿದ್ದೀರಾ. ಈ ತರ ಬೇರೆ ಬೇರೆ ಆಕ್ಟರ್ಸ್ ಜೊತೆನೂ ವರ್ಕ್ ಮಾಡುವಾಗ ಒಂದು ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡೋಕ್ಕೂ, ಇನ್ನೊಂದು ಈ ತರ ಒಂದು ಯೂಟ್ಯೂಬ್ಗೆ ಒಂದು ಕ್ಯಾರೆಕ್ಟರ್ಸ್ ಅಲ್ಲಿ ಮಾಡೋಕ್ಕೂ ನಿಮ್ಮ ಅವರ ಒಂದು ವೇವ್ ಲೆಂತ್ ಹೇಗೆ ಮ್ಯಾಚ್ ಆಗ್ತಾ ಇರುತ್ತೆ? ಅಲ್ಲೇ ಸ್ಪಾಟ್ ಇಂಪ್ರೂವೈಸೇಷನ್ ಎಲ್ಲ ಆಗುತ್ತೆ ಅಂದ್ರೆ ನಮ್ಗೆ ಏನು ಡಿಫ್ರೆನ್ಸ್ ಇಲ್ಲ. ಯಾಕೆ ಗೊತ್ತಾ, ನಾವು ಕಾಮಿಡಿ ಕಿಲಾಡಿ ಸ್ಟೇಜ್ ಅಲ್ಲೂ ಕೂಡ ನಾವ್ ಎಲ್ಲಾನು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ಒಪ್ಸೋ ತರ ಮಾಡಿದವರೇ ಅಲ್ಲ. ನಮ್ಮ ಬ್ಯಾಚ್ ಏನಿತ್ತು ನಾವು ಸ್ಪಾಟಲ್ಲೇ ಇಂಪ್ರೂವೈಸ್ ಮಾಡಿದವರು, ಸ್ಪಾಟಲ್ಲಿ ಏನೇನೋ ಬೇರೆ ಡೈಲಾಗ್ಗಳನ್ನ ತಗೊಂಡ್ಬಿಡ್ತಾ ಇದ್ವಿ. ಎದುರುಗಡೆ ಇದ್ದವನು ಅಲ್ಲಿ ಪ್ರಾಕ್ಟೀಸ್ ಮಾಡಿದ್ದೆ ಬೇರೆ, ಇಲ್ಲೇ ಬೇರೆ ಹೇಳ್ತಾವಳು ಅಂತ ಅಂದ್ಬಿಟ್ಟು ಈ ತರ ಎಲ್ಲ ಆಗಿದ್ದುಂಟು ಆಯ್ತಾ. ಸೊ ಹಾಗಾಗಿ ನಮ್ಮ ಕಾಮಿಡಿ ಕಿಲಾಡಿ ಅವ್ರ ಜೊತೆ ಯಾವ ಸ್ಕ್ರೀನಲ್ಲಿ ವರ್ಕ್ ಮಾಡಿದ್ರು, ಬಿಗ್ ಸ್ಕ್ರೀನ್ ಆಗಿರ್ಬೋದು ಅಥವಾ TV ಸೀರಿಯಲ್ ಆಗಿರ್ಬೋದು ಅಥವಾ ಯೂಟ್ಯೂಬ್ ಆಗಿರ್ಬೋದು, ಎಲ್ಲೇ ಕೆಲಸ ಮಾಡಿದ್ರು ನಮ್ಗೆ ಆ ವೇವ್ ಲೆಂತ್ ಆರಾಮ್ಸೆ ಮ್ಯಾಚ್ ಆಗ್ಬಿಡುತ್ತೆ. ಇಟ್ ಈಸ್ ಲೈಕ್ ಆಮೇಲೆ ನಮ್ಗೆ ಅದು ಒಂದು ಅಂಡರ್ಸ್ಟ್ಯಾಂಡಿಂಗ್ ತುಂಬ ಚೆನ್ನಾಗಿದೆ. ಈವನ್ ಓಪನ್ ಸ್ಟೇಜಲ್ಲೂ ಕೂಡ ನಾವು ಯಾವುದಾದ್ರೂ ಒಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಎಲ್ಲ ಮಾಡಬೇಕಾದ್ರೂ ಕೂಡ
ಸುಮ್ಮನೆ ಓಪನ್ ಸ್ಟೇಜಲ್ಲಿ ಜನಗಳ ಮುಂದೆ ಏನೋ ಒಂದು ನಾನು ತಗೊಂಡ್ರೆ ಅದಕ್ಕೆ ಆಪೋಸಿಟ್ ಆಗಿ ತಗೊಳ್ಳೋದಕ್ಕೆ ನಮ್ಮ ಕಾಮಿಡಿ ಕಿಲಾಡಿ ಅವ್ರಿಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಾಗಲ್ಲ. ಸೊ ಹಂಗಾಗಿ ಆ ವೇವ್ ಲೆಂತ್ ಏನು ತುಂಬಾ ಡಿಫ್ರೆನ್ಸ್ ಅನ್ಸಿಲ್ಲ. ಪ್ರಿಯಾ ಸೌಡಿ ಜೊತೆ ಸ್ವಲ್ಪ ಅಂದ್ರೆ ಡಿಫ್ರೆನ್ಸ್ ಅಂತ ಅನ್ಸಿಲ್ಲ. ಇಟ್ಸ್ ಲೈಕ್ ಅವ್ರದೇ ಜಾನರ್ ಬೇರೆ, ಲ್ಯಾಂಗ್ವೇಜ್ ಬೇರೆ. ಸೊ ಆದ್ರೆ ಅವಳು ತುಂಬಾ ಒಳ್ಳೆ ಹುಡುಗಿ, ತುಂಬಾ ಬೇಗ ಬ್ಲೆಂಡ್ ಆಗ್ತಾ ಇದ್ಲು ನಮ್ ಜೊತೆ ಎಲ್ಲ. ಸೊ ಹಾಗಾಗಿ ಚೆನ್ನಾಗೇ ಇತ್ತು. ಅಂಡ್ ನೀವ್ ಅವಾಗ್ಲೇ ಹೇಳ್ತಿದ್ರಿ ನೀವ್ ಫಸ್ಟ್ ಪರ್ಫಾರ್ಮ್ ಮಾಡಿದ್ದು ಇದೇ ಸ್ಟುಡಿಯೋಲಿ ಆಡಿಷನ್ ಬಂದಾಗ ಬಬ್ರು ವಾಹನನ ನೀವು ಮಂಡ್ಯ ಸ್ಟೈಲ್ ಅಲ್ಲಿ ಹೇಳಿದ್ದು. ನಮಗೋಸ್ಕರ ಇಫ್ ಪಾಸಿಬಲ್ ಒಂದ್ ಎರಡೇ ಲೈನ್, ಜಾಸ್ತಿ ಬೇಡ, ನಿಮ್ಗೆ ಎಷ್ಟು ಕಂಫರ್ಟಬಲ್ ಇದೆ ಒಂದ್ 2 ಲೈನ್, ಬಿಕಾಸ್ ಆ ಒಂದ್ ಏನ್ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು ನಿಮಗೆ, ಅದು ಯು ವುಡ್ ವಾಂಟ್ ಟು ರಿವಿಸಿಟ್ ಇಟ್. ಆಶ್ಚರ್ಯ, ಪರಮಾಶ್ಚರ್ಯ, ನೀನೆಯೋ ಮಂಡ್ಯದ ಮರಿರೌಡಿ ಗಬ್ರುವಾನ ಅಲ್ಲ. ಅವತ್ತು ಬಾರ್ನಾಗೆ ಕುಡಿದ್ಬಿಟ್ಟು ನಮ್ಮ ಹುಡುಗರು ತವ ಏನು ಬೊಗಳ್ದೆ? ನಿಮ್ಮ ಬಾಸು ನಿಮ್ಮ ಏರಿಯಾಗೆ ಮಾತ್ರ ಬಾಸೆ ಹೊರತು ಇಲ್ಯಾರಿಗೂ ದೊಡ್ಡ ಬಾಸು ಅಲ್ಲ ಎಂದು ಬಾಯಿಗೆ ಬಂದಂತೆ ಹರಡಿದ ನೀನು ಇವತ್ತು ಚಾಕು ಚೂರಿಯ ತಗೊಂಬಂದು ನನ್ನ ಕಾಲುಂತಕ್ಕೆ ಸುರಿದ್ಬಿಟ್ಟು ಪ್ರಾಣ ಭೀತಿಯಿಂದ ಎದ್ರಕೊಂಡು ನಡುಕ್ತಾ ಇರೋದನ್ನ ನೋಡಿದ್ರೆ ಪಾಪ ನಮಗೆ ಫೀಲಿಂಗ್ ಆಗ್ತಾ ಇದೆ. ಹೋಗ್ಲಿ ಬಾ, ಎದ್ರಿಕಬೇಡ. ನೀನು ಹೆಂಗೋ ನಮ್ಗೆ ಹಂಗೆ ಸೇರ್ಕೊಂಡೆ ಆಡೋತ್ತು ಇಟ್ಟು ಉಣ್ಕೊಂಡು ಹೋಗಿವಂತೆ. ಈ ಕಡೆ ಬಂದ್ರೆ ಗಬ್ರುವಾಹನ, ಓಹೋ ಪ್ರಾಣ ಭೀತಿ, ದಂಡಿಗೆ ಎದಿರ್ಲಿಲ್ಲ, ದಾಳಿಗೆ ಎದಿರ್ಲಿಲ್ಲ, ದಾಸಯ್ಯ ನಿನ್ನ ಗಳಗಂಟಿಗೆ ಎದರ್ದೆ ಅಂದಂಗೆ ಯಾವ ಲೊಪ್ಪರ್ ನನ್ನ ಮಗನೋ ನಿನ್ನ ಹತ್ರ ಪ್ರಾಣ ಭೀತಿಯಿಂದ ಬಂದಿರೋನು. ಯಾವತ್ತೋ ಒಂದಿನ ನೀನ್ ನಮ್ಮ ಅವ್ವಂಗೆ ಗಂಡಾಗಿದ್ದೆ ಅಂತ ಅನ್ಬಿಟ್ಟು ಕಾಲ್ ಶಾಣ್ ಮಾಡ್ಕೊಂಡು ಕರ್ಕೊಂಡು ಹೋಗುಮ್ಮ ಅಂತ ಬಂದಿವ್ನಿ. ಬಪ್ಪ ಎದ್ ಬಂದ್ ನಮ್ಮ ಅವ್ವಂಗೆ ಮಕ್ಕ ತೋರ್ಸ್ ಬಪ್ಪ. ಅಪ್ಪ ಯಾರ್ಲ ನಿಮ್ಮ ಅಪ್ಪ? ಚಾಕು ಚೂರಿಯ ಇಟ್ಕ ಇಲ್ಲಿದ್ದಾವೇನೋ ಬರುತ್ತೆ ಉದ್ದದಕ್ಕೂ. ಸೂಪರ್, ಥ್ಯಾಂಕ್ ಯು. ಇದು ಆಕ್ಚುಲಿ ಈ ವಿಡಿಯೋ ಸಾರಿ ಈ ಪಾತ್ರ ಏನಿದೆ ಇದನ್ನು ಸೇಮ್ ಲೈಕ್ ಬಾತ್ರೂಮಲ್ಲಿ ಕುತ್ಕೊಂಡು ಪ್ರಾಕ್ಟೀಸ್ ಮಾಡಿದ ಪಾತ್ರ ಇದು. ಇವಾಗ ಅಂದರೆ ನಾವು ಆಕ್ಸಾದಲ್ಲಿ ವರ್ಕ್ ಮಾಡಬೇಕಾದ್ರೆ ಅಲ್ಲಿ ಒಂದು ಕಾಂಪಿಟೇಷನ್ ಇತ್ತು ಏಕಪಾತ್ರ ಅಭಿನಯದ್ದು. ಆವಾಗ ನಾನು ಇದನ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದು ಅಲ್ಲಿ ಮಾಡಿದ್ದು. ಅಲ್ಲಿ ಎಲ್ರಿಗೂ ತುಂಬಾ ಇಷ್ಟ ಆಗಿ ನಮ್ದು ಇನ್ನೊಂದು ನ್ಯಾಷನಲ್ ಫೆಸ್ಟ್ ಅಂತ ಏನೋ ಮಾಡ್ತೀವಿ, ಆವಾಗ ವಂಡರ್ಲಾದಲ್ಲಿ ಎಲ್ಲ ಬೇರೆ ನಮ್ಮ ಬ್ರಾಂಚಸ್ ಎಲ್ಲ ಕೂಡ್ತಾರೆ. ಆವಾಗ್ಲೂ ನಮ್ಮ ಮ್ಯಾನೇಜರ್ ಅಲ್ಲೂ ಆ್ಯಕ್ಟ್ ಮಾಡಿಸಿದ್ರು ಇದನ್ನ. ಅದಾದ್ಮೇಲೆ ನಾನು ಇದೇ ಆ್ಯಕ್ಟ್ನ ಇದರಲ್ಲಿ ಆಡಿಷನಲ್ಲಿ ಕೊಟ್ಟಿದ್ದು. ಆಡಿಷನಲ್ಲಿ ಅವರಿಗೂ ತುಂಬಾ ಇಷ್ಟ ಆಗಿ, ಅಂದ್ರೆ ಲೈಕ್ ಅದ್ರ ಪದಗಳೆಲ್ಲ ತುಂಬಾ ಉದ್ದಕ್ಕೆ ಹೇಳ್ಕೊಂಡು ಹೋದ್ರೆ ತುಂಬಾ ದೊಡ್ಡ ಆಕ್ಟ್ ಇದು. ಲೈಕ್ ಬಬ್ರುವಾಹನದು ಅರ್ಜುನದು ಸಂಭಾಷಣೆ ಏನಿದೆ ಅದು ಕಂಪ್ಲೀಟ್ ಮಂಡ್ಯ ಸ್ಟೈಲ್ ಅಲ್ಲಿ ಇರೋದಿದು. ಇದನ್ನ ನಮ್ಮ ಡೈರೆಕ್ಟರು ನೀನು ಮೆಗಾ ಆಡಿಷನ್ಗೆ ಇದನ್ನೇ ಮಾಡು ಅಂತ ಹೇಳಿ ಅದನ್ನೇ ಕೊಟ್ಟಿದ್ರು. ತುಂಬಾ ಚೆನ್ನಾಗಿದೆ. ಅಂದ್ರೆ ಈಗ 2 ಆ ಕಡೆ ಈ ಕಡೆ ಕಾನ್ವರ್ಸೇಷನ್ ಹೇಳಿದ್ರಿ ನೀವು, 2 ಕ್ಯಾರೆಕ್ಟರ್. ಇದು ಇನ್ನು ಪೂರ್ತಿ ಇನ್ನೇಗಿರ್ಬೇಡ ಅಂತ ಆಕ್ಚುಲಿ ಇವರು ಪೂರ್ತಿ ಇದು ಮಂಡ್ಯದ ರವಿಗೌಡ ಅಂತ ಹೇಳಿ ಅವರು ತುಂಬಾ ಫೇಮಸ್. ಅವರು ಬರೆದಂತದ್ದು ಇದು. ಅವ್ರ ಬಾಯಲ್ಲಿ ಕೇಳಿದ್ರೆ, ಅವ್ರ ಧ್ವನಿಯಲ್ಲಿ ಕೇಳಿದ್ರೆ ಇನ್ನೂ ಸಖತ್ತು. ನಾವೆಲ್ಲ ಅವಾಗೆಲ್ಲ ನಮ್ಗೆ ಚಿಕ್ಕ ವಯಸ್ಸಿಂದಲೂ ಇಂಥವನ್ನೇ ಕೇಳಿಸ್ಕೊಂಡ್ ಬಂದಿರೋದು ನಮ್ಮ ಮನೆಯಲ್ಲೆಲ್ಲ. ಸೊ ಹಾಗಾಗಿ ಇದೆಲ್ಲ ತುಂಬಾ ಬಾಯ್ಪಾಠ ಆಗಿದ್ರಿಂದ ನನ್ಗೆ ಆಕ್ಚುಲಿ ನನ್ನ ಜಿ ಕನ್ನಡದಲ್ಲಿ ಸೆಲೆಕ್ಟ್ ಮಾಡಿದ್ದೆ ಈ ಒಂದು ಆಕ್ಟ್ ಅಲ್ವಾ. ವೆರಿ ವೆರಿ ಮೆಮೊರೇಬಲ್ ಅಂಡ್ ನೀವು ಮರೆಯೋಕ್ಕೆ ಸಾಧ್ಯ ಇಲ್ಲ. ಇದನ್ನ ತುಂಬಾ ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್. ಅನ್ಎಕ್ಸ್ಪೆಕ್ಟೆಡ್ ಆಗಿ MNC ಇಂದ ಆಡಿಷನ್ ಕೊಡಕ್ಕೆ ಅಂತ ಬರ್ತೀರಾ, ಹಾಗೆ ಈಗ ಜರ್ನಿ ಇಲ್ಲಿಗೆ ಕಂಟಿನ್ಯೂ ಆಗ್ತಿದೆ. ಯಾವಾಗ ನಿಮ್ಗೆ ನಿಮ್ಮ ಫಸ್ಟ್ ಸಿಲ್ವರ್ ಸ್ಕ್ರೀನ್ ಕಾಲ್ ಬಂದಿದ್ದು, ಈ ತರ ಒಂದು ಸಿನಿಮಾ ಇದೆ ನೀವು ಬರಬೇಕು ಅಥವಾ ಆಡಿಷನ್ ಸಮಥಿಂಗ್? ಸಿಲ್ವರ್ ಸ್ಕ್ರೀನ್ ಆಕ್ಚುಲಿ ಅದು ಆ ಸಿನಿಮಾ ಅರ್ಧಕ್ಕೆ ನಿಂತೋಯ್ತು. ಆದ್ರೆ ನಾವೊಂದು ಹೆಣ್ಣಿನ ಬಗ್ಗೆ, ಭ್ರೂಣ ಹತ್ಯೆ ಬಗ್ಗೆ ಒಂದು ಸಿನಿಮಾ ಕಾಲ್ ಬಂತು ನನಗೆ ಫಸ್ಟು. ರಾಮು ಹೊನ್ನಾಳಿ ಅಂತ ಅವ್ರ ಹೆಸರು. ಅವರು ಏನು ಅಂತಂದರೆ ಅವರೊಂದು ಪೆಕ್ಯುಲರ್ ಕ್ಯಾರೆಕ್ಟರ್ ಹುಡುಕ್ತಾ ಇದ್ರು. ಅಂದರೆ ಅವ್ರಿಗೆ ಹಿಂಗೆ ಫೇಸ್ ಇರಬೇಕು, ಇದೇ ಥರ ಇರಬೇಕು, ಇದೇ ಥರ ಕಾಣಿಸ್ಬೇಕು ಅಂತ ಹೇಳಿ ಅವ್ರಿಗೆ ನನಗೆ ಅನ್ನಿಸ್ತೆ ಅನಿಸುತ್ತೆ. ಅದು ಒಂದು ಕಂಪ್ಲೀಟ್ಲಿ ಸೀರಿಯಸ್ ಕ್ಯಾರೆಕ್ಟರ್. ಅದು ಆ ಕ್ಯಾರೆಕ್ಟರ್ಗೆ ಫಸ್ಟು ಸಿಲ್ವರ್ ಸ್ಕ್ರೀನ್ ಅಂತ ನಾನು ಆ್ಯಕ್ಟ್ ಮಾಡ್ಲಿಕ್ಕೆ ಹೋಗಿದ್ದು. ಒಂದು 15 ದಿನ ನಾವು ಚನ್ನಪಟ್ಟಣದಲ್ಲಿ ವರ್ಕ್ ಮಾಡಿದ್ವಿ. ತುಂಬ ಸಣ್ಣ ಬಜೆಟಿನ ಸಿನಿಮಾ ಅದು. ಬಟ್ ನನಗೆ ಒಂದು ಎಕ್ಸ್ಪೀರಿಯನ್ಸ್ ಬೇಕಾಗಿತ್ತು. ಫಸ್ಟ್ ಆಫ್ ಆಲ್ ಸಿನಿಮಾಗಳಲ್ಲೆಲ್ಲ ಹೆಂಗಿರುತ್ತೆ ಏನು ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ಆ ಸಿನಿಮಾ ಒಪ್ಕೊಂಡಿದ್ದೆ. ಚೆನ್ನಾಗೇ ಹೋಗ್ತಾ ಇತ್ತು. ಬಟ್ ಪ್ರೊಡ್ಯೂಸರ್ ಪ್ರಾಬ್ಲಮಿಂದ ಅದು ನಿಂತೋಯ್ತು. ಅಲ್ಲಿ ನನಗೆ
ಸ್ವಲ್ಪ ಟರ್ಮ್ಸ್ ಎಲ್ಲ ಗೊತ್ತಾಗಿದ್ದು ಈ ಸಿಲ್ವರ್ ಸ್ಕ್ರೀನ್ ಅಲ್ಲಿ ಹೇಗಿರುತ್ತೆ ಅಂತ. ಬಟ್ ಆದ್ರೂ ಅಲ್ಲೂ ಕೂಡ ಇಡೀ ಸೆಟ್ ಅವರೆಲ್ಲ ಸ್ವಲ್ಪ ಹೊಸಬ್ರೇ ಇದ್ದಿದ್ರಿಂದ ಅಷ್ಟಾಗಿ ಗೊತ್ತಾಗ್ಲಿಲ್ಲ ಅಲ್ಲಿ ಹೆಂಗಿರುತ್ತೆ ಏನು ಅಂತ ಅಂದ್ಬಿಟ್ಟು. ಅದಾದ್ಮೇಲೆ ನಮ್ಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಅಂದ್ಬಿಟ್ಟು ಕ್ರಿಸ್ಟಲ್ ಫೌಂಡೇಶನ್ ಕಡೆಯಿಂದ ಬಂದಿದ್ದದು. ಅವ್ರದ್ದು ದೊಡ್ಡ ಬಜೆಟಿನ ಸಿನಿಮಾ, ಅದು ದಿಗಂತ್ ಅವ್ರ ಹೀರೋ. ಆ ಸಿನಿಮಾದಲ್ಲಿ ಒಂದಷ್ಟು ಜನ ಫ್ರೆಂಡ್ಸ್ ಇರ್ತಾರೆ, ದಿಗಂತ್ ಫ್ರೆಂಡ್ಸು. ಆ ಫ್ರೆಂಡ್ಸಲ್ಲಿ ನೀವು ಒಬ್ರು ಅಂತ ಬಂದಿದ್ದ ಸಿನಿಮಾ. ಅಲ್ಲಿ ಆ ಸಿನಿಮಾ ಆಲ್ಮೋಸ್ಟ್ 40 days ಶೂಟಿಂಗ್ ಆಗಿದ್ದು. ಆ ಸಿನಿಮಾದಲ್ಲಿ ನನಗೆ ಸಿಲ್ವರ್ ಸ್ಕ್ರೀನ್ ಬಗ್ಗೆ ನೀಟಾಗಿ ಎಲ್ಲ ಗೊತ್ತಾಗಿದ್ದು. ಅದೇ ಪ್ರೊಡಕ್ಷನಲ್ಲೇನೆ ಆ ಸಿನಿಮಾ ಮಾಡೋ ಟೈಮಲ್ಲೇನೆ ಶೋಕಿವಾಲ ಅಂತ ಇನ್ನೊಂದು ಸಿನಿಮಾ ಕೊಟ್ಟರು, ಅಜಯ್ ರಾವ್ ಅವ್ರದ್ದು. ಆ ಸಿನಿಮಾದಲ್ಲಿ ಅಜಯ್ ರಾವ್ ಅಕ್ಕನ ಕ್ಯಾರೆಕ್ಟರ್. ನಾನು ಸರ್ ನಾನು ಅಕ್ಕನ ಕ್ಯಾರೆಕ್ಟ್ರಾ ಅಂತ ಅಂದ್ಬಿಟ್ಟು, ಸಾರಿ ಮೇಡಮ್ ಬೇಜಾರು ಮಾಡ್ಕೋಬೇಡಿ, ನಿಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಅಲ್ಲಿ ಒಂದೆರಡು ಡೈಲಾಗ್ಸ್ ಕೊಟ್ಟರು ಅವರು ಲುಕ್ ಟೆಸ್ಟಿಗೆ ಕರೆದಿದ್ದಾಗ. ನಿಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಸೊ ನಾವು ಮೇಕಪ್ಪಲ್ಲಿ ನಿಮ್ಮನ್ನ ಅಕ್ಕನ ಥರ ಕಾಣಿಸ್ತೀವಿ, ಅದೇನು ದೊಡ್ಡ ವಿಚಾರ ಅಲ್ಲ, ಬಟ್ ನೀವು ಒಪ್ಕೊಂಡ್ರೆ ಮಾತ್ರ ಅಂತಂದ್ರು. ನನಗೆ ಆ್ಯಸ್ ಯೂಶುವಲ್ ನಾನು ಅವಾಗಲೇ ಹೇಳಿದ್ನಲ್ಲ, ಆರ್ಟಿಸ್ಟಿಗೆ ಆ್ಯಕ್ಟ್ ಮಾಡೋಕ್ಕೆ ಚಾನ್ಸ್ ಸಿಕ್ಕರೆ ಸಾಕು. ಸೊ ಹಂಗಾಗಿ ಆಯಿತು ಅಂತ ಅಂದ್ಬಿಟ್ಟು ಅದು ಒಪ್ಕೊಂಡಿದ್ದು. ಅದು ಫಸ್ಟು ಅಂದರೆ ಈ ಅದಕ್ಕೆ ನಿಂತಿದ್ದ ಸಿನಿಮಾ ಬಿಟ್ಟರೆ ಕಂಪ್ಲೀಟ್ ಆಗಿದ್ದು ಶೋಕಿವಾಲ ಮತ್ತು ಹುಟ್ಟುಹಬ್ಬದ ಶುಭಾಶಯಗಳು ಫಸ್ಟ್ ಸಿಲ್ವರ್ ಸ್ಕ್ರೀನಲ್ಲಿ ಮಾಡಿದ ಸಿನಿಮಾಗಳು. ವೆರಿ ನೈಸ್. ಅಂದರೆ ನೀವು ಅನ್ಕೊಂಡು ಇರಲಿಲ್ಲ ಅನ್ಸುತ್ತೆ ನೀವು ಬಹುಶಃ ಸಿನಿಮಾದಲ್ಲೆಲ್ಲ ವರ್ಕ್ ಮಾಡ್ತೀನಿ ಆರ್ ಎನಿಥಿಂಗ್, ಬಟ್ ಆಕ್ಟಿಂಗಿಗೆ ಬಂದ್ಮೇಲೆ ಈಗ ಸಿಲ್ವರ್ ಸ್ಕ್ರೀನ್ಗೂ ಅಂಡ್ ಐ ಹೋಪ್ ಸೊ ಅಲ್ಲೂ ನಿಮ್ಗೆ ಒಳ್ಳೊಳ್ಳೆ ಕ್ಯಾರೆಕ್ಟರ್ಸ್ ಇದೇ ತರ ಪರ್ಫಾರ್ಮ್ ಮಾಡಕ್ಕೆ ಸಿಗ್ಲಿ ಅಂತ ಬರ್ತಾ ಇರುತ್ತೆ. ಆಕ್ಚುಲಿ ಸುಮಾರು ಸಿನಿಮಾಗಳಲ್ಲೆಲ್ಲ ಅಂದ್ರೆ ಈಗಿನ ಸಿನಿಮಾಗಳು ತುಂಬಾ ಬಂದಿದ್ದು ಗೊತ್ತಾಗಲ್ಲ, ಹೋಗಿದ್ದು ಗೊತ್ತಾಗಲ್ಲ, ಬಟ್ ನನಗೆ ಅದರಿಂದ ದುಡಿಮೆ ಆಗಿದೆ, ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ, ತುಂಬಾ ಜನ ಆಕ್ಟರ್ಸ್ ಜೊತೆ ವರ್ಕ್ ಮಾಡಿದ್ದು ಅನುಭವ ಆಗಿದೆ. ಅಂದ್ರೆ ನಮ್ಮ ತಬಲಾ ನಾಣಿ ಸರ್ ಜೊತೆ 1-2 ಸಿನಿಮಾದಲ್ಲಿ ಆಕ್ಟ್ ಮಾಡಿ, ಶೋಕಿವಾಲದಲ್ಲೂ ಕೂಡ ಅವರೇ ನನಗೆ ಗಂಡನ್ ಕ್ಯಾರೆಕ್ಟರ್. ಸೊ ಅವ್ರ ಜೊತೆ 2 ಸಿನಿಮಾದಲ್ಲಿ ಆಕ್ಟ್ ಮಾಡಿದೆ. ಸೊ ಅವರೊಂದು ಪರಿಚಯ ಆಯಿತು. ಮತ್ತೆ ಸಾಧು ಕೋಕಿಲ ಸರ್ ಜೊತೆ ಆಕ್ಟ್ ಮಾಡಿದೆ. ಸೊ ಈ ಥರ ಒಂದು ಸ್ವಲ್ಪ ದೊಡ್ಡ ದೊಡ್ಡ ಆರ್ಟಿಸ್ಟ್ ಜೊತೆ ನಾವು ಕೆಲಸ ಮಾಡಿದಾಗ ಅದೊಂದು ಎಕ್ಸ್ಪೀರಿಯನ್ಸ್, ಅದರಿಂದ ಸುಮಾರು ಕಲ್ತಿದ್ದಿದೆ. ಸೊ ಇವಾಗ ವಾಣಿಯವ್ರು ಹೇಗೆ ಅಂತ ಗೊತ್ತು ನಮ್ಗೆ, ಯಾವ ಕ್ಯಾರೆಕ್ಟರ್ ಹಾಕಿದ್ರೆ ಹೆಂಗ್ ಮಾಡ್ತಾರೆ, ನಮ್ಗೆ ಎಷ್ಟು ಇಷ್ಟ ಆಗುತ್ತೆ ಅನ್ನೋದೆಲ್ಲ ಗೊತ್ತು. ಬಟ್ ಇವಾಗ ನಾವು ನಿಮ್ ಚೈಲ್ಡ್ಹುಡ್ಗೆ ಹೋದ್ರೆ, ಅಂದ್ರೆ ಈಗ ವಾಣಿಯವ್ರಿಗೊಂದು 8-9 ವರ್ಷ ಅನ್ಕೊಳ್ಳೋಣ, ಪ್ರೈಮರಿ ಸ್ಕೂಲ್ ಅಥವಾ ಅದಕ್ಕಿಂತ ಚಿಕ್ಕ ವಾಣಿ, ಆ ವಾಣಿ ಹೇಗಿದ್ದಿದ್ದು? ಆ ವಾಣಿ ಬೆಳಗ್ಗೆ ತಾನೇ ನಮ್ಮಮ್ಮ ಅದನ್ನೇ ಮಾತಾಡ್ತಾ ಇದ್ರು. ಏನೋ ಹೇಳ್ಬೇಕಾದ್ರೆ ನಮ್ಮ ಪಕ್ಕದ ಮನೆ ಆಂಟಿ ಹತ್ರ ಅಂದ್ಬಿಟ್ಟು, ಇಲ್ಲಿಂದನೂ ಶುದ್ಧ ತರಲೆ ಅಂದರೆ ತರಲೆ. ನಾನು ಎಷ್ಟು ತರಲೆ ಅಂದರೆ ಇಟ್ ಈಸ್ ಲೈಕ್ ಅವಾಗ್ಲಿಂದಲೂ ನನಗೆ ಈ ಹೆಣ್ಮಕ್ಳ ಗುಣಗಳೇ ಇಲ್ಲ. ನಮ್ಮ ಮನೆಗೆ ಗಂಡು ಮಕ್ಳಿಲ್ಲ, ನಾನು ಅಕ್ಕ ಇಬ್ರೆ. ಸೊ 2ನೇ ಮಕ್ಳನ್ನ ಯಾವಾಗ್ಲೂ ಒಂದ್ ಗಂಡ್ ಮಕ್ಳು ತರನೇ ಬೆಳೆಸ್ಬಿಡ್ತಾರೆ. ಅಲ್ವೋ ನಾವ್ ಬೆಳೆಸ್ಬಿಡ್ತೀವಿ. ಅಂದ್ರೆ ಅವ್ರ ಅಮ್ಮ ಹೊಟ್ಟೆನಲ್ಲಿ ಇರ್ಬೇಕಾದ್ರೇನೆ ಇದು ಗಂಡ್ ಮಗು ಆಗುತ್ತೆ ಅನ್ನೋ ಫೀಲಲ್ಲೇ ಇರ್ತಾರಲ್ವಾ, ಅದು ತುಂಬಿಟ್ಟಿರ್ತಾರೆ ನಮ್ಮ ತಲೆಗೆ. ಹೊರಗ್ ಬಂದ್ಮೇಲೆ ನಾವ್ ಹಂಗೆ ಆಡ್ತೀವಿ. ಸೊ ನಾನು ಅವಾಗ್ಲೇ ನನ್ನ ಅಟ್ಟಾಯರೇ ಒಂದ್ ಚಡ್ಡಿ ಶರ್ಟು ಈ ತರ ಇರ್ತಾ ಇದ್ದಿದ್ದು. ನನ್ನ ಆಟ ಆಡೋದೆಲ್ಲ ಏನಂದ್ರೆ ಎಲ್ಲಾ ಹೆಣ್ಮಕ್ಳು ಏನೋ ಚಿಪ್ಪು ಗಿಪ್ಪು ಇಟ್ಕೊಂಡು, ನಾವೆಲ್ಲ ಅವಾಗ ಹಳ್ಳಿಯಲ್ಲಿ ಇದ್ದಿದ್ದಲ್ವಾ, ಒಂದು 5ನೇ ತರಗತಿವರೆಗೂ ಹಳ್ಳಿಯಲ್ಲಿ ಇದ್ದಿದ್ದು. ಆವಾಗೆಲ್ಲ ಚಿಪ್ಪಿಟ್ಕೊಂಡು ಅಡುಗೆ ಮಾಡೋದು ಈ ಥರದ್ದೆಲ್ಲ ಆಟ ಆಡ್ತಿದ್ರೆ, ನಾನು ಜೇಬ್ ತುಂಬ ಬರೀ ಗೋಲಿ ತುಂಬಿಟ್ಕೊಂಡಿರ್ತಿದ್ದೆ. ಗೋಲಿ ಆಡೋದು, ಬುಗುರಿ ಆಡೋದು ಈ ಥರದ್ದು ಮಾಡ್ತಾ ಇದ್ದಿದ್ದು. ಆಮೇಲೆ ನಮ್ಮ ಇಡೀ ವಂಶದಲ್ಲೇನೆ ಯಾರೂ ಮುಟ್ಟದೇ ಇರೋಂತಹ ಒಂದು ಹುಂಡಿ ಇತ್ತು, ದೇವ್ರ ಹುಂಡಿ. ಯಾರು ಮುಟ್ಟಿರ್ಲಿಲ್ಲ ಇಲ್ಲಿವರೆಗೂ. ನಮ್ಮ ಅಜ್ಜಿ ಮುತ್ತಜ್ಜಿ ನಮ್ಮ ಅಪ್ಪ ಆಗಿರ್ಬೋದು, ಮನೆಗೇನೇ ಕಷ್ಟದ ಪರಿಸ್ಥಿತಿ ಬಂದ್ರೂ ಅದು ದೇವ್ರಿಗೆ ಅಂತ ಇಟ್ಟಿರೋದು, ಅದು ಮುಟ್ಬಾರ್ದು. ಅಂದ್ರೆ ನಾವು ಪೂಜಾರಿ ದೇವೇಗೌಡ ಅಂತ ಒಂದ್ ಸ್ವಲ್ಪ ಪೂಜಾರಿ ವಂಶಸ್ಥರಾಗಿದ್ರಿಂದ ಅದನ್ನ ಮುಟ್ತಾ ಇರ್ಲಿಲ್ಲ ಯಾರು. ನಾನು ಎಷ್ಟು ತರಲೆ, ಎಷ್ಟು ಅವಾಗ್ಲೇನೆ ಪ್ರೊಆಕ್ಟಿವ್ ಅಂತ ಅಂದ್ರೆ, ನನಗೆ ಗೋಲಿ ಆಡೋಕ್ಕೆ ಕಾಸಿಲ್ಲ ಅಂತ ಅಂದ್ಬಿಟ್ಟು ಡೈಲಿ ಒಂದು ಮಚ್ ತಗೊಂಡು ಅದನ್ನು ಒಡೆದು ಮೇಲೆ ಎಬ್ಬಿಟ್ಟು ಉದುರಿಸ್ಕೊಳ್ಳೋದು ಮತ್ತೆ ಮುಚ್ಚಿಡೋದು ಮಾಡ್ತಾ ಇದ್ದೆ. ಅದು ಒಂದ್ ಟೈಮ್ ನಮ್ಮ ಅಮ್ಮನ ಹತ್ರ ಸಿಕ್ಕಾಕೊಂಡ್ಬಿಟ್ಟೆ. ಅಮ್ಮಗದು ಬಿಗ್ ಶಾಕ್. ಅದು ಇಡೀ ವಂಶದಲ್ಲೇ ಯಾರು ಮುಟ್ಟಿಲ್ಲ, ನೀನ್ ಮುಟ್ಟಿದ್ಯಾ, ಅಯ್ಯೋ ನಿಮ್ಮ ಅಪ್ಪಂಗೆ ಗೊತ್ತಾದ್ರೆ ನೀನು ಸಾಯಿಸೇ ಬಿಡ್ತಾರೆ ಅವರು ಅಂತ ಅಂದ್ಬಿಟ್ಟು ಅದೊಂದು ವಿಚಾರ ಇಟ್ಕೊಂಡು ನಮ್ಮಮ್ಮ ಆಲ್ಮೋಸ್ಟ್ ನಾನು ಡಿಗ್ರಿ ಕಂಪ್ಲೀಟ್ ಮಾಡೋವರೆಗೂ ನಾನು ಎದುರಿಸ್ಕೊಂಡು ಕೆಲಸ ಮಾಡಿಸೋರು.
ನೋಡು ಆ ಉಂಡಿ ಹೊಡೆದಿದ್ದ ವಿಚಾರ ನಿಮ್ಮ ಅಪ್ಪಗೆ ಹೇಳ್ಬಿಡ್ತೀನಿ, ಮಾಡು 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 ಅಂತ ಅಂದ್ಬಿಟ್ಟು. ಗೋಲಿ ಆಡೋದು, ಬುಗುರಿ ಆಡೋದು. ನಮ್ಮ ಮನೆಯಲ್ಲಿ ಎಮ್ಮೆ ಹಸು ಎಲ್ಲ ಇತ್ತು, ಸೊ ಎಮ್ಮೆ ಕಾಯಕ್ ಹೋಗೋದು. ನಮ್ದೊಂದು ಗ್ಯಾಂಗ್ ಇತ್ತು, ಎಮ್ಮೆ ಕಾಯಕ್ ಹೋಗ್ತಾ ಇದ್ದಿದ್ದು. ಆ ಗ್ಯಾಂಗ್ ಜೊತೆ ಅಲ್ಲಿ ಖೋಖೋ ಆಡೋದು, ಕಬಡ್ಡಿ ಆಡೋದು, ಮತ್ತೆ ತೆಂಗಿನ ಮರಕ್ಕೆ ಬಿಸಾಕಿ ಈ ಒಣಗಿರೋ ತೆಂಗಿನಕಾಯಿಗಳನ್ನೆಲ್ಲ ಕಿತ್ತು ಅದನ್ನ ಕಲ್ಲಲ್ಲೇ ಒಡೆದು ಅಲ್ಲೇ ಕುತ್ಕೊಂಡು ಕಾಯಿ ತಿನ್ನೋದು. ಈ ತರ ಹಳ್ಳಿಯಲ್ಲಿ ಒಂದು ಬೆಳೆದವರೆಲ್ಲ ಏನೆಲ್ಲ ಮಾಡ್ಬೋದು ಅದೆಲ್ಲಾನು ಎಕ್ಸ್ಪೀರಿಯನ್ಸ್ ಮಾಡಿದೀನಿ. ಅಟ್ ದ ಸೇಮ್ ಟೈಮ್ 5ನೇ ಕ್ಲಾಸಿಂದ ನಾವು ಬೆಂಗಳೂರಿಗೆ ಶಿಫ್ಟ್ ಆದ್ಮೇಲೆ ಈ ಸಿಟಿ ಹುಡುಗರು ಏನೇನೆಲ್ಲ ತರಲೆಗಳು ಮಾಡಿದ್ರು ಅವನು ಮಾಡಿದ್ವಿ. ನೀವು ಇದ್ದಿದ್ದು ಯಾವ ಊರಲ್ಲಿ? ಚಂದ್ರಾಯಪಟ್ಟಣದ ಹತ್ರ ಯಾಚೇನಹಳ್ಳಿ ಅಂತ. ಸೊ ಅಲ್ಲಿಂದ ಆಮೇಲೆ ಬ್ಯಾಂಗ್ಳೂರಿಗೆ ಬಂದ್ರಿ. ಬ್ಯಾಂಗ್ಳೂರಲ್ಲಿ ಸ್ಕೂಲಿಂಗ್ ಕಾಲೇಜ್ ಎಲ್ಲ ಎಲ್ಲಿ ಮಾಡಿದ್ದು ನೀವು? ಬೆಂಗಳೂರಲ್ಲಿ ನಾವು HSR ಲೇಔಟ್ ಅಲ್ಲಿ ಇದ್ದಿದ್ದು. ಅಲ್ಲಿ ಅಗರ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಓದಿದ್ದು. ನಾನು 5ನೇ ಕ್ಲಾಸಿಂದ 10ನೇ ಕ್ಲಾಸ್ ವರ್ಗು ಅಗರ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ದು. ಅಗರ ಸ್ಕೂಲಲ್ಲಿ ಓದಿದಾದ್ಮೇಲೆ ಕಾಲೇಜ್ ಅಂತ ಬಂದಾಗ ಇಟ್ ಈಸ್ ಲೈಕ್ ನಾವು ಅಮ್ಮಂಗೆ ನಮ್ಮನ್ನು ಚೆನ್ನಾಗಿ ಓದಿಸ್ಲೇಬೇಕು ಅಂತ ಇತ್ತು. ಆ್ಯಕ್ಚುಲಿ ನಮ್ಮನ್ನು ಓದ್ಸೋಕ್ಕೋಸ್ಕರನೇ ನಮ್ಮ ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದು ಊರಿಂದ. ಯಾಕೆಂದರೆ ನಮ್ಮಪ್ಪ ನಮ್ಮಮ್ಮಂಗೆ ಅದೊಂದು ಬೇಜಾರಿತ್ತು, ಅವರಂತೂ ಓದಲಿಲ್ಲ ಚೆನ್ನಾಗಿ, ಮಕ್ಕಳನ್ನ ಅದು ಓದಿಸ್ಬೇಕು ಅಂತ ಅಂದ್ಬಿಟ್ಟು. ಊರಲ್ಲಿದ್ದರೆ ಅವ್ರು ನೋಡ್ತಾ ಇದ್ರಲ್ಲ ನಮ್ಮ ತರಲೆ ಕೆಲಸಗಳನ್ನೆಲ್ಲ. ಬೇಸಿಗೆ ರಜಾ ಬಂತು ಅಂದರೆ ಎಮ್ಮೆ ಕಾಯಕ್ಕೆ ಹೋಗ್ತಿದ್ವಿ, ಮತ್ತು ಹೊಂಗೆ ಬೀಜ ಆಯಕ್ಕೆ ಹೋಗೋದು, ಈ ಥರದ್ದೇ ಮಾವಿನ ಹಣ್ಣು ಕದಿಯಕ್ಕೆ ಹೋಗೋದು. ಎಲ್ಲಿ ಕಳ್ಗಿಲ್ತನ ಮಾಡ್ಕೊಂಡು ಪೊರ್ಕಿ ಆಗ್ಬಿಡ್ತಾಳೋ ಇವಳು ಅಂತ ನಮ್ಮಮ್ಮಂಗೆ ಆಗ್ಲೇ ಫೀಲ್, ಎಲ್ಲಿ ಇವಳು ಪೊರ್ಕಿ ಹುಡುಗರ ಥರ ಆಗೋಗ್ಬಿಡ್ತಾಳೋ ಅನ್ನೋ ಭಯ ಆಗ್ತಾ ಇತ್ತು. ಸೊ ಅದಕ್ಕೆ ನಾವು ಇಲ್ಲಿದ್ರೆ ಆಗಲ್ಲ, ಬೆಂಗಳೂರಿಗೆ ಹೋಗಿ ಏನಾದರೂ ಕೆಲಸ ಮಾಡೋಣ ಅಂತ ಅವ್ರು ನಮ್ಮನ್ನೆಲ್ಲ ಕರ್ಕೊಂಡು ಬೆಂಗಳೂರಿಗೆ ಬಂದಿತ್ತು. ಸೊ ಇಲ್ಲಿ ಸ್ಕೂಲಿಂಗ್ ಏನೋ ಅವಾಗ ಬಂದಂಥ ಹೊಸದ್ರಲ್ಲಿ ಅವ್ರಿಗೂ ಏನೂ ಗೊತ್ತಿರಲಿಲ್ಲ. ಸೊ ಹಂಗಾಗಿ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿಸಿದ್ರು. ಆಮೇಲೆ ಕಾಲೇಜ್ ಅಂತ ಬಂದಾಗ ನಮ್ಮ ಅಮ್ಮಂಗೆ ಒಂದು ಸ್ವಲ್ಪ ಚೆನ್ನಾಗಿರೋ ಕಾಲೇಜಲ್ಲಿ ಓದಿಸ್ಬೇಕು, ಒಂದು ಒಳ್ಳೆ ಕಾಲೇಜಲ್ಲಿ ಓದಿದ್ರೆ ಇವ್ರೂ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡ್ತಾರೆ. ನಮ್ಮಮ್ಮ ಮನೆ ಕೆಲಸ ಮಾಡ್ತಾಯಿದ್ರು ಅವರು ಬೆಂಗಳೂರಿಗೆ ಬಂದಾಗ. ಅವ್ರು ಮಾಡ್ತಾ ಇದ್ದಿದ್ದು ಕೆಲ್ಸದ ಮನೆಯವರು ಇದ್ರಲ್ಲ, ಅವ್ರನ್ನ ಕೇಳೋರು ಯಾವಾಗ್ಲೂ, ನಿಮ್ಮ ಮಕ್ಕಳೆಲ್ಲ ಯಾವ ಕಾಲೇಜಲ್ಲಿ ಓದ್ತಾ ಇರೋದು ಅಂತ ಅಂದ್ಬಿಟ್ಟು. ನಮ್ಮ ಮಕ್ಕಳು ಕ್ರೈಸ್ಟ್ ಕಾಲೇಜಲ್ಲಿ, ಜ್ಯೋತಿ ನಿವಾಸ್ ಕಾಲೇಜಲ್ಲಿ, ದೊಡ್ಡ ದೊಡ್ಡ ಕಾಲೇಜ್ ಹೆಸರು ಹೇಳ್ತಾ ಇದ್ರು. ಆವಾಗ ಅಮ್ಮಂಗೆ ಇಟ್ ಈಸ್ ಲೈಕ್ ನನ್ನ ಮಕ್ಕಳು ಇದೇ ಥರ ಕಾಲೇಜಲ್ಲಿ ಓದಿದ್ರೆ ಇವ್ರಂಗೇನೋ ಒಳ್ಳೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ ಅನ್ನೋ ಒಂದು ಫೀಲ್. ಬಟ್ ನಾವಪ್ಪ 1-2 ಸತಿ ಇಲ್ಲ ನಮ್ಗೆ ಅಷ್ಟೊಂದು ಅಫೋರ್ಡ್ ಮಾಡೋಕ್ಕಾಗಲ್ಲ ಅನ್ಸುತ್ತೆ, ಗೌರ್ಮೆಂಟ್ ಕಾಲೇಜಿಗೆ ಹಾಕೋಣ ಅಂತ 1-2 ಸತಿ ಹೇಳಿದ್ರು. ಬಟ್ ಆಮೇಲೆ ನಮ್ಮಮ್ಮ ಬಿಟ್ಕೊಟ್ಟಿಲ್ಲ, ಆ ಹಠ ಬಿಟ್ಕೊಟ್ಟಿಲ್ಲ. ಇಲ್ಲ ನಾವು ದೊಡ್ಡ ಕಾಲೇಜ್ಗಲ್ಲೇ ಓದಿಸ್ಬೇಕು ಅವ್ರನ್ನ, ಅವ್ರು ಇಂಗ್ಲೀಷ್ ಮಾತಾಡಬೇಕು. ನಾನು ನಮ್ಮಕ್ಕ ಏನೇ ಜಗಳ ಆಡಿದ್ರು ನಮ್ಮ ಅಮ್ಮಂಗೆ ಒಂದು ಆಸೆ, ನೀವೇನಾರು ಜಗಳ ಆಡ್ಕೊಳ್ಳಿ, ಇಂಗ್ಲೀಷಲ್ಲಿ ಜಗಳ ಆಡಿ, ಇಂಗ್ಲೀಷಲ್ಲಿ ಮಾತಾಡಿ ಅಂತ ಅಂದ್ಬಿಟ್ಟು. ಅಂದರೆ ಇಟ್ ಈಸ್ ನಾಟ್ ಲೈಕ್ ನಾವು ಕನ್ನಡ ರೆಸ್ಪೆಕ್ಟ್ ಮಾಡಲ್ಲ ಅಂತ ಅಲ್ಲ, ನಾವು ನಮ್ಮ ಮಕ್ಕಳು ಇಂಗ್ಲೀಷ್ ಮಾತಾಡಬೇಕು ಪಟ ಅಂತ. ನಮ್ಮ ಮಕ್ಕಳು ದೊಡ್ಡ ದೊಡ್ಡ ಕಾಲೇಜಲ್ಲಿ ದೊಡ್ಡ ಕಡೆ ಸೆಟಲ್ ಆಗಬೇಕಂತ ಆಸೆ ಇತ್ತು. ಸೊ ಅವ್ರು ಕೆಲಸ ಮಾಡ್ತಿದ್ದವ್ರ ಮಕ್ಕಳು ಯಾವ ಕಾಲೇಜಲ್ಲಿ ಓದ್ತಾ ಇದ್ರೋ ಅದೇ ಕಾಲೇಜಿಗೆ ಸೇರಿಸಿದ್ರು ನಮ್ಮನ್ನ, ಜ್ಯೋತಿ ನಿವಾಸ್ ಕಾಲೇಜ್ಗೆ. ಈವನ್ ನಾನು ನನ್ನ ಅಕ್ಕ ಇಬ್ರು ಅದೇ ಕಾಲೇಜಲ್ಲೇ ಓದಿಸಿದ್ದು. ಸೊ ಆ ಕಾಲೇಜ್ ಆದಮೇಲೆ ನಾನು PUC ವರ್ಗೂ ಅಲ್ಲಿ ಓದಿದೆ ಜ್ಯೋತಿ ನಿವಾಸಲ್ಲಿ. ಅಕ್ಕ ಕಂಪ್ಲೀಟ್ ಡಿಗ್ರಿ ಎಲ್ಲ ಅಲ್ಲೇ ಮಾಡಿದ್ದು. ನನಗೆ ಏನು ಅಂತಂದರೆ ಜ್ಯೋತಿ ನಿವಾಸಲ್ಲಿ ಹಿಡಿದಿಟ್ಟಂಗೆ ಆಗ್ತಿದೆ, ಆ ಕಡೆ ಈ ಕಡೆ ಹೋಗೋಕ್ಕಾಗ್ತಿಲ್ಲ. ಹೆಂಗೆ ಅಂತ ಅಂದರೆ ಅಲ್ಲಿ ತುಂಬ ಪಾಶ್ ಎನ್ವಿರಾನ್ಮೆಂಟ್, ತುಂಬ ಶ್ರೀಮಂತರು ಬರ್ತಾ ಇದ್ದಿದ್ದು ಕಾಲೇಜ್ ಅದು. ನನಗೆ ನಾನು ಕಾಲೇಜಲ್ಲಿ ಸ್ಕೂಲಲ್ಲಿ ಇರಬೇಕಾದ್ರೆಲ್ಲ ತುಂಬ ಆ್ಯಕ್ಟಿವ್ ಆಗಿದ್ದಿದ್ದು ಹುಡುಗಿ ಅಲ್ವಾ. ಎಲ್ಲೋ ಒಂದು ಕಡೆ ಯಾವುದೋ ಒಂದು ಪಂಜರಕ್ಕೆ ತೊಗೊಂಡೋಗಿ ಹಾಕ್ದಂಗೆ ಫೀಲ್ ಆಗ್ತಾ ಇತ್ತು. ನನಗೆ ಆ್ಯಕ್ಟ್ ಮಾಡಬೇಕು ಅಂತ ಆಸೆ, ಈ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಬೇಕಂತ ಆಸೆ. ಬಟ್ ಗೌರ್ಮೆಂಟ್ ಸ್ಕೂಲಿಂದ ಹೋಗಿರೋದು, ಅಷ್ಟಾಗಿ ಇಂಗ್ಲೀಷ್ ಬರ್ತಾ ಇರಲಿಲ್ಲ. ಅಲ್ಲಿ ಹೋಗಿ ಅಪ್ರೋಚ್ ಮಾಡೋದಕ್ಕೂ ಬರೆಸ್ಕೊಂಡು ಇಂಗ್ಲೀಷ್ ಮಾತಾಡ್ತಾ ಇದ್ದೆ. ಸೊ ಅದಕ್ಕೆ ನನಗೆ ಇಲ್ಲಿದ್ದರೆ ಆಗಲ್ಲ ಅಂತ ಅಂದ್ಬಿಟ್ಟು ನಮ್ಮಮ್ಮ ಹತ್ರ ಅಳ್ಕೊಂಡು ಆತ ಮಾಡಿ, ಅಮ್ಮ ನಾನು ಬೇರೆ ಕಾಲೇಜಿಗೆ ಸೇರ್ಕೋತೀನಿ ನಮ್ಮೊಬ್ಳೆ. ಆಮೇಲೆ ನಮ್ಮಮ್ಮ ಎಲ್ಲಾದರೂ ಸೇರ್ಕೊ, ಒಟ್ನಲ್ಲಿ ಗರ್ಲ್ಸ್ ಕಾಲೇಜಿಗೆ ಸೇರ್ಕೋಬೇಕು. ಅವ್ರಿಗದೊಂದು ಭಯ, ಎಲ್ಲಿ ಹೆಣ್ಮಕ್ಳು ಆದಿ ತಪ್ಪಿಡ್ತಾರೋ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ NMKRV ಕಾಲೇಜಿಗೆ ಸೇರ್ಕೊಂಡೆ ನಾನು ಡಿಗ್ರಿ, ಜಯನಗರ. NMKRV ಕಾಲೇಜಿಗೆ ಸೇರ್ಕೊಂಡ್ಮೇಲೆ ನಂದು ಎಲ್ಲ ಟ್ಯಾಲೆಂಟ್ಸ್ ಆ್ಯಕ್ಚುಲಿ ಓಪನ್ ಅಪ್ ಆಗಿದ್ದು. ಯಾಕೆ ಅಂತಂದರೆ ಅಲ್ಲಿ ನನಗೆ ನನ್ನ ಮನಸ್ಥಿತಿಗೆ ಮತ್ತು ನಮ್ಮ ಲೆವೆಲಿಗೆ ಸರಿ ಹೊಂದೋದು ಒಂದಷ್ಟು ಜನ ಫ್ರೆಂಡ್ಸ್ ಗ್ಯಾಂಗ್ ಎಲ್ಲ ಇರ್ತಾ ಇತ್ತು. ಅಲ್ಲಿ ನಾಟಕೋತ್ಸವ ಎಲ್ಲ ನಡೀತಾ
ಇತ್ತು, ಅದರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ಸೊ NMKRVಯಲ್ಲಿ ಡಿಗ್ರಿ ಕಂಪ್ಲೀಟ್ ಮಾಡಿದ್ದು. MBA ನಾನು ಇದರಲ್ಲಿ ಡಿಸ್ಟೆನ್ಸ್ ಎಜುಕೇಷನಲ್ಲಿ ಕಂಪ್ಲೀಟ್ ಮಾಡಲಿಲ್ಲ, ಅಪೂರ್ಣ. ಅಷ್ಟೊತ್ತಿಗೆ ಆಲ್ರೆಡಿ ಕೆಲ್ಸಕ್ಕೆ ಸೇರ್ಕೊಂಡ್ಬಿಟ್ಟಿದ್ದೆ. ಈ ಕೈಗೆ ದುಡ್ಡು ಬಂದ್ಮೇಲೆ ನಮ್ಗೆ ಓದೋದ್ರ ಕಡೆ ಇಂಟ್ರೆಸ್ಟ್ ಕಮ್ಮಿ ಆಗೋಗ್ಬಿಡುತ್ತೆ. ಸೊ ಸಂಬಳ ತಗೊಳೋದಕ್ಕೆ ಶುರು ಆದ್ಮೇಲೆ 1 ಸೆಮ್ ಆಯ್ತು, 2ನೇ ಸೆಮ್ ಆಯ್ತು, 3ನೇ ಸೆಮ್ಮಿಗೆ ಗೋವಿಂದ. ಐ ಗೆಸ್ ಒಂದ್ ಕಡೆ ಸಂಬಳ ಬರ್ತಿದೆ ಅಂತ ಅಂದ್ರೂ ಅಲ್ಲೊಂದು ಕಾನ್ಫಿಡೆನ್ಸ್ ಮೇಲೆನೆ ಬಿಟ್ಟಿರ್ತೀವಿ. ಹೌದೌದು. ಒಂಥರ ಇಲ್ಲ ಇದ್ರಲ್ಲಿ ಸೆಟ್ಲ್ ಆಗ್ಬಹುದು ಅನ್ನೋ ತರ. ಬಟ್ ಐ ಗೆಸ್ ನಿಮ್ಮ ಸ್ಟೋರಿ ಬೇರೆನೆ ಇತ್ತು ಅನ್ಸುತ್ತೆ. ಇವತ್ತು ನೀವು ಕೆಲ್ಸಕ್ಕೆ ಜಾಯಿನ್ ಆದ್ರೂ ಸಹ ದೆನ್ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಗೆ ಬಂದ್ರಿ. ಬಟ್ ಆಕ್ಚುಲಿ ನಾನು ಕೇಳ್ಬೇಕು, ಹೇಗೆ ಅನ್ಸುತ್ತೆ ಒಂದು ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಇಟ್ಕೊಂಡು ಇಂಥ ಇಂಡಸ್ಟ್ರಿಲಿ ವರ್ಕ್ ಮಾಡ್ಬೇಕಾದ್ರೆ? ಆ್ಯಕ್ಚುಲಿ ಕೆಲವೊಂದು ಕಡೆ ಟು ಬಿ ಫ್ರ್ಯಾಂಕ್ ಏನು ಗೊತ್ತಿಲ್ಲದೆ ಇದ್ದಿದ್ದರೆ ಸುಮ್ಮನೆ ಎಲ್ಲೂ ಏನು ಮಾತಾಡೋಕ್ಕೆ ಹೋಗಲ್ವೇನೋ, ನಾನು ಮಾತಾಡ್ತಿರ್ಲಿಲ್ವೇನೋ, ಸುಮ್ಮನೆ ಎಲ್ಲರೂ ಬಂದ ಪುಟ್ಟ ಓದ ಪುಟ್ಟ ಅಂತ ಹೆಂಗಿರ್ತಾರೆ ನಾನು ಹಂಗೆ ಇರ್ತಿದ್ನೇನೋ, ತಪ್ಪಾಯ್ತೇನೋ ಅಂತಾನು ಒಂದೊಂದ್ಸರಿ ಅನ್ನಿಸ್ತಿರುತ್ತೆ. ಬಟ್ ಇನ್ನೊಂದು ಕಡೆ ಏನು ಅನಿಸುತ್ತೆ ಗೊತ್ತಾ, ಎಜುಕೇಷನ್ ಇಟ್ಕೊಂಡು ಈ ಬ್ಯಾಕ್ಗ್ರೌಂಡಲ್ಲಿ ಇರೋದು ಇಟ್ಸ್ ಅ ಸೇಫ್. ನನ್ನ ಸುತ್ತ ಒಂದು ಸೇಫ್ಟಿ ಕವಚ ಇದ್ದಂಗೆ ಎಜುಕೇಷನ್ ಅನ್ನೋದು. ಯಾಕೆ ಗೊತ್ತಾ, ಈ ಫೀಲ್ಡಲ್ಲಿ ನಾವು ತುಂಬ ಜನ ನೋಡಿದ್ದೀವಿ, ಕೆಲವೊಂದು ಬಣ್ಣದ ಮಾತುಗಳಿಗೋ ಅಥವಾ ಕೆಲವೊಂದು ದಾರಿಯಲ್ಲಿ ಹೋಗಿ ಜೀವನ ಹಾಳು ಮಾಡ್ಕೊಂಡವ್ರನ್ನ. ಅದನ್ನೆಲ್ಲ ಎಕ್ಸಾಂಪಲ್ ಆಗಿ ನೋಡಿದಾಗ ಎಜುಕೇಷನ್ ಇರೋದ್ರಿಂದ ನನ್ನ ನಿರ್ಣಯಗಳನ್ನ ಅಥವಾ ನನ್ನ ಡಿಸಿಷನ್ಸ್ನ ತಗೊಳ್ಳೋಷ್ಟು ಮೆಚುರಿಟಿ ನನಗಿರೋದ್ರಿಂದ ಆ ಥರದ್ದು ಯಾವ ಸಾಧ್ಯತೆಯೂ ಬಂದಿಲ್ಲ ಲೈಫಲ್ಲಿ ಅಂತ ಅನ್ನಿಸ್ತಿರುತ್ತೆ. ಸೊ ಇಟ್ಸ್ ಅ ಗುಡ್. ಎಸ್. ಆ್ಯಂಡ್ ಇವಾಗ ಇನ್ನೊಂದು ಏನಂದರೆ, ನಾನು ಆಗಲೇ ಸೋಷಿಯಲ್ ಮೀಡಿಯಾ ಬಗ್ಗೆ ಹೇಳ್ತಾ ಇದ್ನಲ್ಲ, ಒಂದು ಮೀಡಿಯಾದಲ್ಲಿ ಇವಾಗ ಯೂಟ್ಯೂಬ್ ಅನ್ನೋದು ಹೊಸದಾಗಿದೆ, ಅಲ್ಲೂ ನಿಮ್ಮನ್ನ ಜನ ಕಂಡಿಡ್ದು ಮಾತಾಡಿಸ್ತಾರೆ. ಆ್ಯಂಡ್ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಅಂತ ಬರ್ಬೋದು, ಅದರಲ್ಲೆಲ್ಲ ನಿಮ್ಮನ್ನ ಒಂದು ಇನ್ಫ್ಲೂಯೆನ್ಸರ್ ಆಗೂ ನೋಡ್ತಾರೆ. ಅಂದರೆ ನೀವೇನು ಕೆಲಸ ಮಾಡ್ತೀರಾ, ನೀವೇನು ಏನೇನದ್ರನ್ನ ಪ್ರಮೋಟ್ ಮಾಡ್ತಿದ್ರೆ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಜನ ಅದರಿಂದ ಇನ್ಫ್ಲೂಯೆನ್ಸ್ ಆಗ್ತಾರೆ. ಆ್ಯಂಡ್ ನೀವು ಸೋಷಿಯಲ್ ಮೀಡಿಯಾಗೂ ಐ ಗೆಸ್ ಬ್ರ್ಯಾಂಡ್ಗಳೇನಾದ್ರು ಪ್ರಮೋಷನ್ ಮಾಡಿದ್ರೆ ವರ್ಕ್ ಮಾಡ್ತಿರ್ತೀರ, ಅದರದೆಲ್ಲ ಸ್ಕ್ರಿಪ್ಟ್ ನೀವೇ ಮಾಡೋದು. ಆ್ಯಂಡ್ ಹೇಗೆ ಪ್ಲಾನ್ ಮಾಡ್ತೀರಾ ಅದರ ಬ್ರ್ಯಾಂಡ್ ಪ್ರಮೋಷನ್ಗೆ ಬಂದರೆ? ಅಂದರೆ ತುಂಬ ಬ್ರ್ಯಾಂಡ್ ಪ್ರಮೋಷನ್ಸ್ ಒಪ್ಕೊಳ್ಳಲ್ಲ. ಅಂದರೆ ಈ ಗೇಮ್ಸ್ ಎಲ್ಲ ಬರ್ತಿರುತ್ತೆ, ವಿ ಗೆಟ್ ಮೋರ್ ಮನಿ ಇನ್ ದಟ್ ಆ್ಯಕ್ಚುಲಿ. ಆದರೂ ನನಗೆ ಮನ್ಸಾರೆ ಅದನ್ನು ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಬಂದಾಗ ಅನಿಸುತ್ತೆ, ಅಯ್ಯೋ ಜಾಸ್ತಿ ದುಡ್ಡು ಬರುತ್ತಲ್ಲ ಮಾಡಿಬಿಡ್ಲಾ ಅಂತ ಅಂದ್ಬಿಟ್ಟು. ಮತ್ತು ಇನ್ನೊಂದು ಕಡೆ ಅಯ್ಯೋ ಬೇಡಪ್ಪ ಸುಮ್ಮನೆ ಅಂತಕ್ಕೆ ನಾವೇ ಇನ್ನೊಬ್ರನ್ನ ಬೇರೆ ಕಡೆ ತಳ್ದಂಗಾಗುತ್ತೆ, ಅಪ್ರೋಚ್ ಮಾಡ್ದಂಗಾಗುತ್ತೆ ಅಂತಲೂ ಅನಿಸ್ತಿರುತ್ತೆ. ಸೊ ಈ ಗೇಮ್ಸ್ದು ಅದೆಲ್ಲ ಬಂದಾಗ ಕಟ್ ಮಾಡ್ತಿರ್ತೀನಿ, ರೆಸ್ಪಾಂಡ್ ಮಾಡಲ್ಲ. ಬಂದಿರೋ ಕೆಲವೊಂದಲ್ಲಿ ಚೂಸ್ ಮಾಡಿ ಕೆಲವೊಂದಷ್ಟು ಓಕೆ ಗುಡ್ ಇದನ್ನು ಮಾಡ್ಬೋದು ಅನಿಸಿದ್ದನ್ನು ಅಷ್ಟೇ ನಾನು ಪ್ರಮೋಟ್ ಮಾಡಿದ್ದೀನಿ ಇಲ್ಲಿವರೆಗೂ. ಅದ್ರ ಸ್ಕ್ರಿಪ್ಟಿಂಗ್ ಎಲ್ಲ ಏನಿಲ್ಲ, ಸುಮ್ಮನೆ ಹಂಗೆ ಬಂದ್ಬಿಡುತ್ತೆ ಮೈಂಡಿಗೆ ಯೋಚನೆ ಮಾಡಿದಾಗ. ಯಾವುದಾದ್ರೂ ನೀರಿಂದು ಅಂತ ಬಂದರೆ ಓಕೆ ನೀರು ಯಾವುದೇ ಅದಕ್ಕೆ ಯೂಸ್ ಮಾಡ್ತೀವಿ, ಇದ್ರ ಮೇಲೆ ಏನಾದರೂ ಒಂದು ಹಿಂಗೆ ಮಾಡ್ಬಿಡೋಣ. ಅಥವಾ ನಾನು ಏನೇ ಮಾಡಿದ್ರು ಜನ ಸ್ವಲ್ಪ ಕಾಮಿಡಿ ಜಾನಲ್ಲೇ ನೋಡೋದ್ರಿಂದ ಒಂಚೂರು ಕಾಮಿಡಿಯಾಗಿ ಮಾಡೋಣ ಏನಾದರೂ ಅಂತ ಅನ್ನಿಸ್ತಿರುತ್ತೆ ಅಷ್ಟೇ. ಆ್ಯಂಡ್ ಇನ್ನೊಂದು ಏನಂದರೆ, ಈ ಥರ ಪ್ರಮೋಷನ್ ಅಂತಲೇ ಅಲ್ಲ, ಯಾವುದೇ ರೀತಿ ವಿಡಿಯೋ ಹಾಕಿದ್ರು ಅಂದರೆ ಇವಾಗ ಹಂಗೆ ನೋಡೋಕೆ ಹೋದರೆ ಎಲ್ಲ ಕೆಲಸದಲ್ಲೂ ಒಳ್ಳೇದು ಕೆಟ್ಟದು ಅನ್ನೋದಿರುತ್ತೆ ಅಂತಾರೆ. ಆ್ಯಂಡ್ ಎಲ್ಲ ರೀತಿಯ ಒಂದು ಕಮೆಂಟ್ಸ್ ಬರ್ತಾರೆ. ಹೌದು. ನಾವು ಈ ಥರ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಿರ್ಬೇಕಾದ್ರೆ ಕಂಡಿಡಿಯೋಕ್ಕೆ ಶುರು ಮಾಡಿದ್ಮೇಲೆ ಅದು ಸೋಷಿಯಲ್ ಮೀಡಿಯಾದಲ್ಲೂ ಒಳ್ಳೆ ಫಾಲೋವರ್ ಬೇಸ್ ಆದಮೇಲೆ ನೆಗೆಟಿವ್ ಕಾಮೆಂಟ್ಸ್ ಬರ್ತಿರುತ್ತೆ, ಪಾಸಿಟಿವ್ ತುಂಬಾ ಬರ್ತಿರುತ್ತೆ. ನೀವು ಆ್ಯಸ್ ಅ ಪರ್ಸನ್ ಅದನ್ನ ಹೇಗೆ ರಿಸೀವ್ ಮಾಡ್ತೀರಾ? ಆ್ಯಕ್ಚುಲಿ ನನಗೂ ತುಂಬ ಕಡೆ ನೆಗೆಟಿವ್ ಕಾಮೆಂಟ್ಸ್ ಎಲ್ಲ ಬಂದಿಲ್ಲ ಅಂದ್ರೂ ಬರುತ್ತೆ. ನಮಗೆ ಕಾಮಿಡಿ ಕಿಲಾಡಿಗಳು ಅಂದಿದ ತಕ್ಷಣನೇ ಫಸ್ಟು ಜನ ನೋಡೋದೇ ಡಬಲ್ ಮೀನಿಂಗ್ ಮಾತಾಡ್ತಾರೆ, ಡಬಲ್ ಮೀನಿಂಗ್ ಅಂತ ಅಂದ್ಬಿಟ್ಟು. ಮತ್ತು ಕೆಲವೊಂದಷ್ಟು ಸಿನಿಮಾಗಳಲ್ಲಿ ಚಾನ್ಸಸ್ ಬಂದಾಗ್ಲೂ ಅವ್ರು ಡಬಲ್ ಮೀನಿಂಗ್ ಡೈಲಾಗ್ ಇಟ್ಟಿರ್ಬೇಕಾದ್ರೆ ಸರ್ ಇದೆಲ್ಲ ಯಾಕೆ ಇಟ್ಟಿದ್ದೀರಾ, ಇಲ್ಲ ಸರ್ ಮಾಡಲ್ಲ ಅಂತ ಅಂದಾಗ ನಿಮ್ಗೇನು ಇದೇನು ಹೊಸದ ಮೇಡಮ್, ಇದೆಲ್ಲ ಏನು ನಿಮ್ಮ ಸ್ಟೇಜಲ್ಲೆಲ್ಲ ಹೇಳ್ತಿರ್ತಾರೆ. ಯಾರೋ ಒಂದಷ್ಟು ಜನ ಹೇಳಿರ್ಬೋದು, ಬಟ್ ಎಲ್ಲರೂ ನಾವು ಕಾಮಿಡಿ ಕಿಲಾಡಿಗಳಲ್ಲಿ ಆ್ಯಕ್ಟ್ ಮಾಡಿದವ್ರು ಎಲ್ಲರೂ ಡಬಲ್ ಮೀನಿಂಗಲ್ಲಿ ಮಾತಾಡಿರಲ್ಲ. ಮತ್ತು ಕೆಲವೊಂದು ಸ್ಕ್ರಿಪ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾಗಿ ಅದು ಸಿಚುವೇಶನ್ ಡಿಮ್ಯಾಂಡ್ ಮಾಡಿದಾಗ ಕೆಲವೊಂದು ಪದಗಳು ಬಂದಿರುತ್ತೆ. ಬಿಟ್ಟರೆ ನಾವು ಅದನ್ನು ಮಾತಾಡಿದ್ದೀವಿ ಅಂದಿದ ತಕ್ಷಣ ನಾವು ಹಾಗೆ ಅಂತ ಅನ್ಕೋಬಾರ್ದು. ಬಟ್ ಕೆಲವರು ಹಂಗೆ ಅನ್ಕೊತಾರೆ,
ಏನಿಲ್ಲ ಅವ್ರವ್ರ ಬುತ್ತಿ ಅದೇನೋ ಅಂತಾರಲ್ವ, ಅವ್ರವ್ರ ಬುತ್ತಿ ಅವ್ರವ್ರ ಹೆಗಲಿಗೆ ಅಂತ ಅಂದ್ಬಿಟ್ಟು ಅವ್ರಂಗೆ ಮಾತಾಡ್ತಿದ್ದಾರೆ ಅಂದರೆ ಅವ್ರ ನಾಲೆಡ್ಜ್ ಅಷ್ಟೇ ಇದೆ. ಇದೊಂದು ಸ್ಕ್ರಿಪ್ಟು, ಇದು ಯಾರೋ ಒಬ್ರು ಬರೆದಿರೋದು, ಇದು ಮಾಡ್ತಿರೋದು ನಾಟಕ ನಟನೆ ಅಂತ ಅರ್ಥ ಮಾಡ್ಕೊಳ್ದೇ ಇರೋರು ಅದನ್ನ ಪರ್ಸನಲ್ ಆಗಿ ತೊಗೊಂಡು ಕಾಮೆಂಟ್ ಹಾಕ್ತಾರೆ. ಇದನ್ನ ಆ್ಯಕ್ಟ್ ಅಂತ ಅಂದ್ಕೊಂಡವ್ರು ಆ್ಯಕ್ಟ್ ಅಂತಾನೆ ನೋಡ್ತಾರೆ ಅಷ್ಟೇ. ನಾನು ಬಿಟ್ಬಿಡ್ತೀನಿ, ಅದನ್ನು ಇಗ್ನೋರ್ ಮಾಡ್ಬಿಡ್ತೀನಿ, ರೆಸ್ಪಾಂಡ್ ಮಾಡೋಕ್ಕೆ ಹೋಗಲ್ಲ. ಯಾವ ನೆಗೆಟಿವ್ ಕಾಮೆಂಟ್ಸ್ಗೂ ಇಲ್ಲಿವರೆಗೂ ನಾನು ರೆಸ್ಪಾಂಡೇ ಮಾಡಿಲ್ಲ ಜಾಸ್ತಿ. ಆ್ಯಂಡ್ ಆಲ್ಸೋ ಇನ್ನೊಂದು ಜವಾಬ್ದಾರಿ ಅಂತ ಆಗುತ್ತೆ. ನಾನು ಆಗಲೇ ಹೇಳ್ದಂಗೆ ನಾವು ಏನೇ ಕೆಲಸ ಮಾಡ್ತಿದ್ರು ನಮ್ಮಿಂದ ಇನ್ಫ್ಲೂಯೆನ್ಸ್ ಆಗ್ತಿರ್ತಾರೆ, ಇವ್ರು ಈ ಥರ ಮಾಡಿದ್ರು, ಇವ್ರು ಹೋದ್ರು. ಬಟ್ ಆ ರೀತಿ ಇರಬೇಕಾದ್ರೆ ನಾನು ನಮ್ದು ಯಾವ ಸ್ಕ್ರಿಪ್ಟ್ ಮಾಡಬೇಕಾದ್ರೂ ನಾನು ಫಸ್ಟೇ ಹೇಳ್ಬಿಡ್ತೀನಿ, ಈ ಯಾವುದೇ ಏನೋ ಆಡಿಯನ್ಸ್ಗೆ ಬೇರೆ ರೀತಿ ಮುಜುಗರ ಆಗುವಂಥದ್ದು ಯಾವ ಡೈಲಾಗ್ಸು ಯಾವ ಸೀನ್ಸು ದಯವಿಟ್ಟು ಬರಿಬೇಡಿ, ಇದ್ರೆ ನಾನು ಮಾಡೋದೇ ಇಲ್ಲ, ಫ್ರ್ಯಾಂಕಾಗಿ ಹೇಳ್ಬಿಡ್ತೀನಿ, ಇಲ್ಲ ನಾನು ಮಾಡಲ್ಲ, ಇಷ್ಟೇ ಹೇಳ್ಬಿಡ್ತೀನಿ. ಮತ್ತು ನಾವು ಸ್ಟೇಜ್ ಪರ್ಫಾರ್ಮೆನ್ಸ್ಗಳು ಮಾಡಬೇಕಾದ್ರೂ ಅಷ್ಟೇ ಸುಮಾರು ಕಡೆ ಏನಾಗ್ಬಿಡುತ್ತೆ, ಆಡಿಯನ್ಸೇ ಕೇಳ್ತಿರ್ತಾರೆ. ಇವಾಗ ಕೆಲವೊಂದು ನಂದು ವೈರಲ್ ಆದಂಥ ವಿಡಿಯೋಗಳೆಲ್ಲ ಇಟ್ ಈಸ್ ಲೈಕ್ ಡಬಲ್ ಮೀನಿಂಗ್ ಅಂತ ಹೇಳೋಕ್ಕಾಗಲ್ಲ. ಪಂಚ್ ಮಾಡೋಕ್ಕೆ ಅಂತ ಯೂಸ್ ಮಾಡಿರೋದು ಒಂದಷ್ಟು ಹಾಲಲ್ಲಿ ಯಾಲಕ್ಕಿ ಹಾಕಿ ಇದ್ದಿದ್ದೆಲ್ಲ, ಹಾಲಲ್ಲಿ ಏಲಕ್ಕಿ ಅದೆಲ್ಲ, ಮತ್ತು ಇನ್ನೊಂದಷ್ಟು ಯಾವುದಾದ್ರು ಸ್ಕ್ರಿಪ್ಟ್ಸ್ದು ಅದನ್ನೆಲ್ಲ ಜನನೇ ಡಿಮ್ಯಾಂಡ್ ಮಾಡ್ಕೊಂಡಿರ್ತಾರೆ. ನೆನ್ಪಿಟ್ಕೊಂಡು ಹೋದ್ಮೇಲೆ ನೀವ್ ಇದನ್ನೇ ಮಾಡ್ಬೇಕು, ನಾನು ಹೋಗಿದ್ದೀನಿ ಅಂತಂದ್ರೆ ಅವ್ರು ಬಂದ್ರೆ ನೋಡು ಹಾಲಲ್ಲಿ ಏಲಕ್ಕಿ ಹಾಕಿ ಮೇಡಮ್ ಅಂತಾನೆ ಅಂತಾರೆ. ಮೇಡಮ್ ಅದೊಂದು ಡೈಲಾಗ್ ಇಷ್ಟ ಮೇಡಮ್, ನೀವು ಅದನ್ನ ಹೇಳಿ ಹೇಳಿ ಹೇಳಿ. ನಾನು ಹೇಳಲ್ಲ ಅನ್ನಕ್ಕಾಗಲ್ಲ, ಬಿಡಕ್ಕಾಗಲ್ಲ. ಪರ್ಸ್ನಲಿ ಅದು ಇಷ್ಟ ಇಲ್ಲ ಅಂತ ಅಂದ್ರೂ ಹೇಳ್ಬೇಕಾಗುತ್ತೆ. ಸೊ ಆ ಥರದ್ದು ಒಂದಷ್ಟು ಫೇಸ್ ಮಾಡಿದ್ದೀನಿ. ಬಟ್ ಪರ್ಸ್ನಲಿ ನಾನು ನಮ್ಮದೇ ಸ್ಕ್ರಿಪ್ಟ್ ಅಂತ ಮಾಡೋವಾಗ ಆ ಥರದ್ದು ಯಾವುದು ಬರ್ಸಲ್ಲ. ನಾನು ಆಗ್ಲೇ ಹೇಳ್ದಂಗೆ ನಿಮ್ಮ ಜರ್ನಿ ಫುಲ್ಲು ಕಾಮಿಡಿ ರಿಲೇಟೆಡ್ ಆಗಿದೆಲ್ಲ ಬಂದಿದೆ. ಆ್ಯಂಡ್ ನೀವು ಕೂಡ ಕಾಮಿಡಿಗೆ ವೆಬ್ ಸೀರೀಸ್ಗೆಲ್ಲ ಬರೆದಿರೋದಿದೆ, ಒನ್ಲೈನರ್ ಕೊಟ್ಟಿರೋದಿದೆ. ಸೊ ರೈಟಿಂಗಲ್ಲೂ ನಿಮಗೆ ಆಸಕ್ತಿ ಇದೆ. ಯಾವ ಥರ ಒಂದಿನ ಇಷ್ಟೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಒಂದು ಡೈರೆಕ್ಷನು ಮಾಡಬಹುದು. ಅದೇ ಸುಮ್ಮನೆ ಈಗ ನಿಮ್ಮ ತಲೆಯಲ್ಲೇ ಒಂದು ಕಡೆ ಕೂತಾಗ ಒಂದು 6 minutes 7 minutes ಸ್ಕಿಟ್ನ ಹೇಗೆ ಕಟ್ತಿರೋ ಹಾಗೆ ಒಂದು ವಿಡಿಯೋನು ನೀವು ಪ್ಲಾನ್ ಮಾಡ್ಕೊಂಡು ಡೈರೆಕ್ಷನ್ ಕಡೆ ಏನಾದ್ರು ಆಸಕ್ತಿ ಇದೆಯಾ? ಆ್ಯಕ್ಚುಲಿ ಇದೆ, ಬಟ್ ನನಗೇನಂದರೆ ಈ ಏನಂದ್ರೆ ವಿತೌಟ್ ಎಕ್ಸ್ಪೀರಿಯನ್ಸ್ ಏನಕ್ಕೂ ಕೈ ಹಾಕಬಾರ್ದು ಅಂತ. ಸೊ ಹಾಗಾಗಿ ಇನ್ನೇನು ಸ್ವಲ್ಪ ದಿನಗಳಲ್ಲಿ ನಮ್ಮ ತಂಡದವ್ರದ್ದೇ ಒಂದಷ್ಟು ಜನದ್ದು ಸಿನಿಮಾಗಳು ಕೆಲಸಗಳು ಶುರು ಆಗೋ ಥರ ಇದೆ. ಸೊ ಆ ಸಿನಿಮಾಗಳಲ್ಲೆಲ್ಲ ಆ್ಯಸ್ ಅ ಅಸಿಸ್ಟೆಂಟ್ ಡೈರೆಕ್ಟರ್ ಆಗೋ ಆ ಥರ ಟೆಕ್ನಿಕಲ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಬೇಕಂತ ಆಸಕ್ತಿ ಇದೆ. ನಾನು ತುಂಬ ಕಡೆ ಅಪ್ರೋಚ್ ಮಾಡಿದ್ದೀನಿ, ನನಗಿಷ್ಟ, ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟ, ನನ್ನನ್ನು ಕರೀರಿ ಅಂತ ಎಲ್ಲ ಹೇಳ್ತಿರ್ತೀನಿ. ಸೊ ಅದೆಲ್ಲ ಕೆಲಸ ಮಾಡ್ತಾ ಮಾಡ್ತಾ ಒಂದಷ್ಟು ವಿಚಾರಗಳು ತಿಳ್ಕೊತ ಆಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡೋಣ ಅಂತ ಹೇಳಿ ಬಿಟ್ಬಿಟ್ಟಿದ್ದೀನಿ ಇವಾಗ. ಆ್ಯಂಡ್ ಆ್ಯಕ್ಟಿಂಗ್ ಅಂತ ಬಂದಾಗ ಯಾವ್ಯಾವ ಪ್ರಾಜೆಕ್ಟ್ಸಲ್ಲಿ ಈಗ ವರ್ಕ್ ಮಾಡಿ, ಅದು ಸಿನಿಮಾ ಇರ್ಬೋದು, ಯಾವುದು ರಿಲೀಸ್ಗೆ ರೆಡಿ ಇದೆ, ಇನ್ನು ನೀವು ಅಂದರೆ ವರ್ಕ್ ಮಾಡ್ತಾ ಇದ್ದೀರಾ, ಕರೆಂಟ್ಲಿ ಮಾಡ್ತಿದ್ದೀರಾ ಅಥವಾ ಮಾಡಿ ಮುಗಿಸಿ ರಿಲೀಸಿಗೆ ರೆಡಿ ಇರೋದಿದೆ? ರಿಲೀಸಿಗೆ ಕನ್ನಡ ಮಾಧ್ಯಮ ಅಂತ ಹೇಳಿದೆ, ಅದು ರೆಡಿ ಇದೆ. ಅದಾದಮೇಲೆ ಇತ್ತೀಚೆಗೆ ನಮ್ಮದು ಕರ್ನಾಟಕ ದಮನಕದಲ್ಲಿ ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡಿದ್ದೆ, ಅದು ರಿಲೀಸ್ ಆಯಿತು. ಈಗ ಒಂದು ಗಾಜು ಅಂತ ಒಂದು ಸಿನಿಮಾ ಇನ್ನು ಮೇ ತಿಂಗಳಿಂದ ಶುರು ಆಗುತ್ತೆ. ಅದು ಒಂದು ಸೋಷಿಯಲ್ ಅವೇರ್ನೆಸ್ ಪ್ಲಸ್ ಡಾಕ್ಯುಮೆಂಟ್ರಿ ಸಿನಿಮಾ ಥರ ನಾನು ಮತ್ತು ಅಪ್ಪಣ್ಣ ಪೇರ್ ಆಗಿ ಮಾಡ್ತಿದ್ದೀವಿ ಅದು. ಸೊ ಆ ಒಂದು ಸಿನಿಮಾ ನೆಕ್ಸ್ಟ್ ಮಂತಿಂದ ಶುರು ಆಗುತ್ತೆ. ಓಕೆ, ವೆರಿ ನೈಸ್. ನಿಮ್ಮನ್ನು ಈ ಸ್ಟೇಜಿಂದ ಹಿಡಿದು ಸಿಲ್ವರ್ ಸ್ಕ್ರೀನ್ವರೆಗೂ ಆಡಿಯನ್ಸ್ ನೋಡ್ತಾ ಬಂದಿದ್ದಾರೆ ಆ್ಯಂಡ್ ಇಷ್ಟಪಡ್ತಾ ಬಂದಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲೂ ಒಂದು ಫ್ಯಾನ್ ಬೇಸ್ ಇದೆ, ಯೂಟ್ಯೂಬಲ್ಲಿ ಒಂದು ಫ್ಯಾನ್ ಬೇಸ್ ಇದೆ. ಅವ್ರಿಗೆಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಆ್ಯಕ್ಚುಲಿ ತುಂಬ ಜನ ಇವಾಗಂತೂ ಮನೆಗೊಂದೊಂದು ಯೂಟ್ಯೂಬ್ ಚಾನಲ್ ಇದೆ, ಮನೆಗೊಬ್ಬೊಬ್ರು ಆರ್ಟಿಸ್ಟ್ ಇದ್ದಾರೆ. ಮೊದಲೆಲ್ಲ ಯಾರಾದರೂ ಆರ್ಟಿಸ್ಟ್ನ ನೋಡೋದು ಅಂತ ಅಂದ್ರೇ ತುಂಬ ವರ್ಷದ ಅದು ಕಾಯ್ಕೊಂಡು ಕೂತ್ಕೊಂಡು ಅವ್ರು ಬರ್ತಿದ್ದಾರೆ ಅಂತಂದ್ರೆ ಅದೊಂಥರ ಪರಿಶ್ರಮ ಪಟ್ಟು ನೋಡ್ತಾ ಇದ್ವಿ ಅಂತ ಅನ್ಸುತ್ತೆ. ಇವಾಗ ಎಲ್ಲ ಈಸಿಯಾಗಿ ಹೋಗ್ಬಿಟ್ಟಿದೆ. ಒಂದೊಂದ್ಸತಿ ನನಗೆ ಅದೇ ಅನ್ನಿಸ್ತಿರುತ್ತೆ, ಟೆಕ್ನಿಕಲಿ ಇಷ್ಟೊಂದು ಡೆವಲಪ್ ಆಗಬಾರ್ದಾಗಿತ್ತು, ನಾವು ಮೊದಲೇ ತುಂಬ ಮುಗ್ಧರಾಗಿದ್ರು ಎಲ್ಲರೂ, ಮೊದಲೇ ಚೆನ್ನಾಗಿತ್ತೇನೋ, ಇಷ್ಟೊಂದು ಡೆವಲಪ್ ಆಗಿದ್ದು ಇವಾಗ ಯಾರಿಗೂ ಅದ್ರ ಬೆಲೆ ಸಿಗ್ದಂಗೆ ಆಗೋಗ್ಬಿಟ್ಟಿದೆ ಅನ್ನೋ ಥರ ಅನ್ನಿಸ್ತಿರುತ್ತೆ. ಬಟ್ ಈ ಥರದೊಂದು ಸಿಚುವೇಶನಲ್ಲಿ ಕೂಡ ಜನ ನಮ್ಮನ್ನು ನೋಡ್ತಾರೆ, ಪ್ರೋತ್ಸಾಹಿಸ್ತಾರೆ, ನಮ್ಮ ವಿಡಿಯೋಸ್ನೆಲ್ಲ ನೆನ್ಪಿಟ್ಕೋತಾರೆ, ಅದರಲ್ಲಿರೋ ಕ್ಯಾರೆಕ್ಟರ್ಸಲ್ಲೆಲ್ಲ ಕರೀತಾರೆ, ಎಲ್ಲಿಗಾದ್ರೂ ಹೋದರೆ ರೆಕಗ್ನೈಸ್ ಮಾಡ್ತಾರೆ. ಅಂದರೆ
ಅದು ನನ್ನ ಅದೃಷ್ಟ ಅಂತ ಹೇಳ್ಬೋದು. ನಾನು ಯಾವಾಗಲೂ ಯಾವುದಾದ್ರೂ ಸ್ಟೇಜ್ಗೆ ಹೋದಾಗ ನಾನು ಒಂದು ಮಾತು ಹೇಳ್ತಿರ್ತೀನಿ, ನಾವು ಸಣ್ಣವರಿದ್ದಾಗ ಹಣ್ಣು ಕೊಡ್ತಾರೆ, ವಯಸ್ಸಿಗೆ ಬಂದಮೇಲೆ ಹೆಣ್ಣು ಕೊಡ್ತಾರೆ, ಸತ್ತ ಮೇಲೆ ಮಣ್ಣು ಕೊಡ್ತಾರೆ. ಆದರೆ ಕಲಾವಿದನ ದಿನನಿತ್ಯದ ಬದುಕಿಗೆ ಬಣ್ಣ ಯಾರಾದರೂ ತುಂಬ್ತಾ ಇದ್ದಾರೆ ಅಂತ ಅಂದರೆ ಪ್ರೋತ್ಸಾಹಕರು, ಪ್ರೇಕ್ಷಕರು, ಅವರು ತೋರಿಸ್ತಾ ಇರುವಂತಹ ಅಭಿಮಾನ ಅಂತ ಅಂದ್ಬಿಟ್ಟು. ಸೊ ಯಾವಾಗಲೂ ಅದು ನನ್ನ ಮನಸ್ಸಲ್ಲಿ ಇರುತ್ತೆ. ಇಟ್ ಈಸ್ ಲೈಕ್ ನಾವು ನಮ್ಮ ಬದುಕಿಗೆ ಬಣ್ಣ ತುಂಬ್ತಾ ಇರೋದು ಅಂತ ಅಂದರೆ ಪ್ರೇಕ್ಷಕರು. ಅವ್ರು ನಮ್ಮ ವೀಡಿಯೋಸ್ನ ನೋಡ್ತಿರೋದ್ರಿಂದ, ನಮ್ಮ ರೆಕಗ್ನೈಸ್ ಮಾಡ್ತಿರೋದ್ರಿಂದ, ನಮ್ಮನ್ನು ಬೇರೆ ಬೇರೆ ಈವೆಂಟ್ಸ್ಗಾಗಲಿ ಎಲ್ಲಿಗಾದ್ರೂ ಆಗಲಿ ನಮ್ಮನ್ನು ಕರಿತಾ ಇರೋದ್ರಿಂದ ನಾವಿವತ್ತು ದುಡಿಮೆ ಮಾಡ್ತಾ ಇದ್ದೀವಿ. ಅವ್ರು ಯಾರು ನೋಡೋದೇ ಬಿಟ್ಬಿಟ್ರು, ಕರೆಯೋದೇ ಬಿಟ್ಬಿಟ್ರು ಅಂತ ಅಂದರೆ ಆಬ್ವಿಯಸ್ಲಿ ನಾನು ಮತ್ತೆ ಯಾವುದಾದ್ರೂ ಕೆಲಸ ನೋಡಿಕೊಂಡು ಎಲ್ಲಾದರೂ ಕೆಲ್ಸಕ್ಕೆ ಹೋಗ್ಬೇಕಾಗುತ್ತೆ ಅಷ್ಟೇ. ಸೊ ಐ ಹಾರ್ಟ್ಫುಲಿ ಥ್ಯಾಂಕ್ ನನ್ನ ಎಲ್ಲ ಯೂಟ್ಯೂಬ್ ಆಗಿರ್ಬೋದು ಅಥವಾ ನಮ್ಮ ಕಾಮಿಡಿ ಕಿಲಾಡಿ ಆಗಿರ್ಬೋದು, ಎಲ್ಲ ವೀಕ್ಷಕರಿಗೂ, ಯಾರೆಲ್ಲ ಇಷ್ಟು ದಿನ ಸಣ್ಣ ಸ್ಕ್ರೀನಲ್ಲಾಗಿರ್ಬೋದು, ಟಿ ವಿ ಸ್ಕ್ರೀನಲ್ಲಾಗಿರ್ಬೋದು, ಮೊಬೈಲ್ ಸ್ಕ್ರೀನಲ್ಲಾಗಿರ್ಬೋದು, ಎಲ್ಲದರಲ್ಲೂ ನೋಡಿದ್ದೀರಾ, ಮೆಚ್ಕೊಂಡಿದ್ದೀರಾ ಮತ್ತು ಒಳ್ಳೊಳ್ಳೆ ಕಾಮೆಂಟ್ಸ್ ಹಾಕಿದ್ದೀರಾ, ಇನ್ನೂ ತುಂಬ ಎತ್ತರಕ್ಕೆ ಬೆಳೀರಿ ಅಂತ ತುಂಬ ಜನ ಹರಿಸಿದ್ದೀರಾ. ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ತುಂಬ ಚೆನ್ನಾಗಿ ಹೇಳಿದ್ರಿ ನೀವು ಆ ಮಾತು ಕೂಡ, ಖಂಡಿತ ಸತ್ಯ. ಆ್ಯಂಡ್ ನನ್ಗನ್ಸುತ್ತೆ ನಿಮಗೆ ಎಲ್ಲ ಏಜ್ ಫ್ಯಾನ್ ಬೇಸ್ ಇದೆ ಅಲ್ವಾ? ಹೌದು, ಚಿಕ್ಕವರಿಂದ ಹೌದು. ನಾನು ನಮಗೆ ಲಾಕ್ಡೌನ್ ಆದಂಥ ಟೈಮಲ್ಲಿ, ಅದಕ್ಕಿಂತ ಮುಂಚೆನೂ ಸಾಕಷ್ಟು ಕಡೆ ಕೆಲವೊಂದು ಆಪರ್ಚುನಿಟೀಸ್ ನನಗೆ ಯಾವಾಗಲೂ ಇದಾಗಿದೆ. ಎಲ್ಲೋ ಒಂದು ಕಡೆ ಎಲ್ಲ ಕಡೆ ಆಪರ್ಚುನಿಟೀಸ್ ಕ್ಲೋಸ್ ಆಗುತ್ತೆ ಅಂದಾಗ ಇನ್ನೊಂದು ಕಡೆ ಎಲ್ಲೋ ಓಪನ್ ಆಗಿಬಿಡುತ್ತೆ. ಅದೇನೋ ಅದು ಅದೃಷ್ಟನ ಅಥವಾ ನಮ್ಮ ತಂದೆ ತಾಯಿ ಮಾಡಿದ ಪುಣ್ಯನ ಗೊತ್ತಿಲ್ಲ ನಿಜವಾಗ್ಲೂ. ಯಾಕೆ ಅಂತಂದರೆ ತುಂಬ ಜನಕ್ಕೆ ಆ ಅವಕಾಶನ ದೇವ್ರು ಮತ್ತೆ ಮತ್ತೆ ಕೊಡಲ್ಲ. ಎಷ್ಟೊಂದು ಜನದ್ದು ಜರ್ನಿ ಶುರುವಾಗಿದ್ದಾಗಲೇ ಮುಗ್ದೋಗ್ಬಿಡುತ್ತೆ. ಎಷ್ಟೊಂದು ಜನದ್ದು ನಾವು ಇವಾಗಲೂ ಅಂತಿರ್ತೀವಿ, ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು, ಎಲ್ಲೇ ಆಗಿರ್ಬೋದು, ತುಂಬ ಜನ ಫೇಮಸ್ ಆಗ್ತಿದ್ದಾರೆ ಅಂದರೆ ಇನ್ನೊಂದು 6 ತಿಂಗಳು ಅಷ್ಟೇ, ಇನ್ನೊಂದು 6 ತಿಂಗಳಾದಮೇಲೆ ಇವನ್ನೆಲ್ಲ ಮರ್ತೋಗ್ಬಿಡ್ತಾರೆ ಈ ಥರ. ಬಟ್ ನಾನು ಜಿ ಕನ್ನಡದಲ್ಲಿ ರೆಕಗ್ನೈಸ್ ಆಗಿ ಇಲ್ಲಿಗೆ ಒಂದು 9 ವರ್ಷ ಆಗಕ್ಕೆ ಬಂತು. ಆ 9 ವರ್ಷದಿಂದಲೂ ನಮಗೆ ಕೆಲಸ ಸಿಗ್ತಿದೆ. 9 ವರ್ಷದಿಂದನೂ ಜನ ರೆಕಗ್ನೈಸ್ ಮಾಡ್ತಿದ್ದಾರೆ, ನಾವು ದುಡಿತಿದ್ದೀವಿ, ದುಡಿಮೆ ಮಾಡ್ತಿದ್ದೀವಿ. ಆ ಜನಗಳಿಂದ ದುಡ್ದಂತಹ ದುಡ್ಡಲ್ಲೇ ಒಂದು ಸಣ್ಣ ಮನೆನೂ ಮಾಡ್ಕೊಂಡಿದ್ದೀವಿ, ಒಂದು ಸಣ್ಣ ಕಾರ್ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ. ಅಷ್ಟರ ಮಟ್ಟಿಗೆ ದುಡಿಮೆ ಈ ಒಂದು ಫೀಲ್ಡಲ್ಲಿ ಸಿಗ್ತಿದೆ ಅಂದರೆ ಅದು ನಿಜವಾಗ್ಲೂ ಅದೃಷ್ಟ ಅಂತ ಹೇಳ್ಬೋದು. ಎಲ್ರಿಗೂ ಸಿಗಲ್ಲ ಅದು. ನನಗೆ ಕಾಲ್ ಸೆಂಟರ್ ಕಮ್ಮಲ್ಲಿ ಉದಯ ಕಾಮಿಡಿಯಲ್ಲಿ ಸಿಕ್ಕಿದ್ದು ಹಾಗೇನೆ. ಇಟ್ ಈಸ್ ಲೈಕ್ ಏನೂ ಇರಲಿಲ್ಲ ಕೆಲಸ ಮಾಡೋಕ್ಕೆ. ಆ ಟೈಮಲ್ಲಿ ಸಿಕ್ಕಿದ್ದು ಕಾಲ್ ಸೆಂಟ್ರ್ ಕಮ್ಮಲ್ಲಿ ಕಾಲ್ ಮಾಡಿಬಿಟ್ಟು ಈ ಥರದೊಂದು ಶೋ ಮಾಡ್ತಿದ್ದೀವಿ. ಅದು ಎಷ್ಟರ ಮಟ್ಟಿಗೆ ಎಲ್ರಿಗೂ ರೀಚ್ ಆಯಿತು ಅಂದರೆ, ಫಸ್ಟು ಉದಯ ಕಾಮಿಡಿ ಅಂದಿದ ತಕ್ಷಣ ನಮ್ಮ ಕೆಲವೊಂದು ಫ್ರೆಂಡ್ಸ್ ಎಲ್ಲರೂ ಉದಯ ಕಾಮಿಡಿನ ಅದಕ್ಕೇನಕ್ಕೆ ಹೋಗ್ತೀವಿ, ವ್ಯೂವರ್ಸ್ ಕಮ್ಮಿ ಇದ್ದಾರೆ ಅಂತ ಅಂದರು. ಬಟ್ ನನಗೆ ಏನು ಅನ್ನಿಸ್ತು ಗೊತ್ತಾ, ಕಮ್ಮಿನೋ ಜಾಸ್ತಿನೋ ದುಡಿಮೆ ಆದರೂ ಆಗುತ್ತಲ್ವಾ ಅಂತ ಅಂದ್ಬಿಟ್ಟು. ಆಮೇಲೆ ಅದಕ್ಕಿದ್ದಿದ್ದು ವ್ಯೂವರ್ಸ್ ಎಲ್ಲರೂ ಮಕ್ಕಳೇ ಜಾಸ್ತಿ. ಸೊ ಆ ಮಕ್ಕಳು ಈಗ ಯಾವ ಊರಿಗೆ ಹೋಗ್ಲಿ ಕಾಲ್ ಸೆಂಟರ್ ಕಮ್ಮಲಿ ಇವರು ಅಂತ ಅಂತಾರೆ. ನನಗೆ ಅದೊಂದು ಇನ್ನೊಂದು ಫ್ಯಾನ್ ಬೇಸ್ ಸಿಕ್ಕಂಗೆ ಆಯ್ತು. ಇವಾಗ ತುಂಬ ಜನನ ತುಂಬ ಫೇಮಸ್ ಆಗಿರ್ಬೋದು, ಬಟ್ ಆದ್ರೇನು ಕೆಲವು ಮಕ್ಳು ಕಂಡುಹಿಡಿಯೋದೇ ಇಲ್ಲ, ಮಕ್ಕಳೆಲ್ಲ ಕಂಡುಹಿಡಿಯಲ್ಲ, ಅಥವಾ ಕೆಲವೊಬ್ಬರನ್ನ ದೊಡ್ಡವರು ಕಂಡುಹಿಡಿಯಲ್ಲ. ಒಂದು ಅವ್ರ ಏಜ್ ಅವ್ರಿಗೆ ಅಷ್ಟೇ ಗೊತ್ತಿರ್ತಾರೆ. ಬಟ್ ನನಗೆ ದೊಡ್ಡವರು ಕಂಡುಹಿಡಿತಾರೆ, ಮಕ್ಕಳು ಕಂಡುಹಿಡಿತಾರೆ, ಈವನ್ ನಮ್ಮ ಏಜ್ ಅವರು ಕಂಡುಹಿಡಿತಾರೆ. ಅದು ಯಾವ್ಯಾವ ಆಪರ್ಚುನಿಟಿ ಸಿಕ್ಕಿದೆ ಅದನ್ನು ಯಾವುದನ್ನು ಬಿಡದೆ, ಅದನ್ನು ಯಾವುದನ್ನೋ ಇದು ಚಿಕ್ಕ ಚಾನಲ್ಲೋ ಅಥವಾ ದೊಡ್ಡ ಚಾನಲ್ಲೋ ಅಯ್ಯೋ ಇದನ್ನೇನು ಮಾಡೋದು ಅಂತ ತಿರಸ್ಕರಿಸದೆ ನಾನು ಮಾಡ್ಕೊಂಡು ಹೋಗಿದ್ರೆ ಪ್ರತಿಫಲ ಅನಿಸುತ್ತೆ. ಖಂಡಿತ, ವೆರಿ ವೆರಿ ಟ್ರೂ. ನೀವು ಹೇಳಿದ ಮಾತೆಲ್ಲನೂ ಐ ಗೆಸ್ ಭಾಳಷ್ಟು ಜನ ಆರ್ಟಿಸ್ಟ್ ಅದನ್ನ ರಿಲೇಟ್ ಕೂಡ ಮಾಡ್ಕೋತಾರೆ ಅಂತ ಅನಿಸುತ್ತೆ ನನಗೆ. ಇಷ್ಟು ವರ್ಷ ಆಗಿದೆ ನೀವು ಇಂಡಸ್ಟ್ರಿಗೆ ಬಂದು, ಆ್ಯಂಡ್ ಹೀಗೆ ಎಂಟರ್ಟೈನ್ ಮಾಡ್ತಾನೆ ಬಂದಿದ್ದೀರ ನಮ್ಮನ್ನ ನಾನ್ ಸ್ಟಾಪ್ ಆಗಿ. ಹೀಗೆ ನಾನ್ ಸ್ಟಾಪ್ ಆಗಿ ಬ್ಯುಸಿ ಆಗಿರಿ, ಕೆಲಸ ಮಾಡ್ತಾ ಇರಿ, ನಮ್ಮನ್ನ ಎಂಟರ್ಟೈನ್ ಮಾಡ್ತೀರಿ ಅಂತಲೇ ನಾನು ವಿಶ್ ಮಾಡ್ತೀನಿ. ಆ್ಯಂಡ್ ಡೆಫಿನೆಟ್ಲಿ ಯು ಆರ್ ಅ ವೆರಿ ವಂಡರ್ಫುಲ್ ಟ್ಯಾಲೆಂಟೆಡ್ ಆ್ಯಕ್ಟರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯರ್ ಟೈಮ್. ನೀವು ಮಾಡೋ ಪ್ರತಿಯೊಂದು ಪ್ರಾಜೆಕ್ಟ್ಸ್ಗೂ ಯಶಸ್ಸು ಸಿಗಲಿ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ನಾನು ಇಲ್ಲಿವರೆಗೂ ಈ ಥರ ಪಾಡ್ಕಾಸ್ಟ್ ಕರೆದವ್ರಿಗೆ ಯಾರಿಗೂ ಕೊಟ್ಟಿಲ್ಲ ಇಂಟರ್ವ್ಯೂ. ಅಂದರೆ ನನಗೆ ಯಾವಾಗಲೂ ಕರೆದಾಗೆಲ್ಲ ಅವ್ರು ಹೇಳೋರು, ಬನ್ನಿ ನಾವು ನಿಮ್ದೊಂದು ಇಂಟರ್ವ್ಯೂ ಮಾಡೋಣ ಅಂತ
ಎಲ್ಲ ಅಂದಾಗೆಲ್ಲ ಅಲ್ಲ ನಾವು ಏನಂತ ಸಾಧನೆ ಮಾಡಿದ್ದೀವಿ ಅಂತ ಬರಬೇಕು. ಏನು ಕಾಮಿಡಿ ಕಿಲಾಡಿಗೆ ಬಂದ್ವಪ್ಪ, ಕಾಮಿಡಿ ಕಿಲಾಡಿಯದು ಒಂದು ಆ್ಯಕ್ಟ್ ಮಾಡಿದ್ವಿ, ಆಬ್ವಿಯಸ್ಲಿ ಅದರಲ್ಲಿ ಆ್ಯಕ್ಟ್ ಮಾಡಿದ್ರಿಂದ ಜನಗಳು ಗುರುತಿಸ್ತಿದ್ದಾರೆ ಅನ್ನೋದನ್ನ ಬಿಟ್ಟರೆ, ಇವಾಗ ತುಂಬ ಜನ ನಾವು ಇಂಟರ್ವ್ಯೂ ಕೂತು ನೋಡೋ ಅಂಥವ್ರದ್ದೆಲ್ಲರದ್ದು ಸಾಧನೆ ತುಂಬ ಜಾಸ್ತಿ ಇರುತ್ತೆ, ದೊಡ್ಡದಿರುತ್ತೆ. ಅಲ್ಲಿ ಹೋಗಿ ಏನು ಹೇಳ್ಕೊಳ್ಳೋದು, ನಾನು ಏನಾದರೂ ಅತಿಯಾಗಿ ಹೇಳ್ಕೊಂಬಿಟ್ರೆ ಕಾಮೆಂಟ್ಸ್ ಬಂದುಬಿಟ್ರೆ ಇವ್ರು ಯಾವ ಸೆಲೆಬ್ರಿಟಿ ಅಂತ ಕರೆಸಿದ್ದೀರಾ ಅಂತ ಅಲ್ಲ ಅಂದ್ಬಿಟ್ರೆ ಅಂತಾನೆ ಬರ್ತಾ ಇರಲಿಲ್ಲ. ಬಟ್ ಐ ಶುಡ್ ಥ್ಯಾಂಕ್ ಸ್ವರ್ಣ ಮ್ಯಾಮ್. ಯಾಕೆ ಅಂದರೆ ದ ವೇ ಶಿ ಅಪ್ರೋಚ್ಡ್ ಇಟ್ಸ್ ಪರ್ಸ್ನಲಿ ನಂಗೆ ಇಷ್ಟ ಆಯಿತು. ಸೊ ಹಾಗಾಗಿ ನನಗೆ ರಿಜೆಕ್ಟ್ ಮಾಡೋಕ್ಕೆ ಮನ್ಸು ಬರಲಿಲ್ಲ. ಸೊ ಹಾಗಾಗಿ ಮಾಧ್ಯಮ ಅನೇಕಾಗಿ ಇವತ್ತು ಈ ಇಂಟರ್ವ್ಯೂಗೆ ಬಂದೆ. ಥ್ಯಾಂಕ್ ಯು ಸೊ ಮಚ್. ನೀವಿರ್ತೀರಾ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು. ಅವರೇ ಸುವರ್ಣ ಮ್ಯಾಮೇ ಮಾಡ್ತಾರೆ ಇಂಟರ್ವ್ಯೂ ಅಂದ್ಕೊಂಡಿದ್ದೆ. ಬಟ್ ನೀವಿದ್ದಿದ್ದು ಇನ್ನೂ ಖುಷಿ ಆಯಿತು ನಮಗೆ. ನೀವು ಇಷ್ಟೆಲ್ಲ ಕರೆದಿದ್ರು ಸಹ ನಮ್ಮ ಚಾನಲ್ ಒಪ್ಕೊಂಡು ಬಂದಿದ್ದು ಐ ಗೆಸ್ ನಮ್ಮ ಅದೃಷ್ಟ. ನೀವು ಆಗಿಂದ ಅದೃಷ್ಟ ಅಂದಿದ್ರಿ, ನಮ್ಮ ಅದೃಷ್ಟ ಇದು. ಸಾಧನೆ ಅಂತ ಅಲ್ಲ, ಅಂದರೆ ಆ್ಯಸ್ ಅ ಪರ್ಸನ್ ಆಲ್ಸೋ ನಿಮ್ಮಿಂದ ಕಲಿಯೋದಿರುತ್ತೆ ಅಲ್ವಾ. ಸೊ ಹಾಗಾಗಿ ನಿಮ್ಮ ಜೊತೆ ಎಷ್ಟೊತ್ತು ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ ನಂಗೆ. ಆನೆಸ್ಟ್ಲಿ ತುಂಬ ಖುಷಿ ಆಯಿತು ನಿಮ್ಮ ಇಂಟರ್ವ್ಯೂ ಮಾಡೋದಕ್ಕೆ. ನನಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಟು